ಸ್ಕ್ರೀನ್ ಬರ್ತಾ ಇದೆ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಕ್ತಿಶಾಸ್ತ್ರಿ ಬ್ಯಾಚ್ 4 ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಗೌರತಾಯಿ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಹರೇ ಕೃಷ್ಣ. ಹರೇ ಕೃಷ್ಣ. ಶೋಭಾ ಮಾತಾಜಿ ಮ್ಯೂಟ್ ಮಾಡಿ. ಯಾರ್ದು ಅನ್ಮ್ಯೂಟ್ ಮಾಡ್ಕೊಂಡಿದ್ರೆ ಅವರನ್ನು ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಸೊ ಇವತ್ತು ನಮ್ಮದು 10ನೇ ಲೆಸನ್, 10ನೇ ಪಾಠ. ಇಲ್ಲಿವರೆಗೂ ನಾವು 9ನೇ ಪಾಠವನ್ನ ಕಲ್ತಿದೀವಿ. 9ನೇ ಪಾಠದಲ್ಲಿ ಏನೆಲ್ಲ ನಾವು ವಿಷಯಗಳನ್ನ ತಿಳ್ಕೊಂಡ್ವಿ ಅನ್ನೋದನ್ನ ಸ್ವಲ್ಪ ಮನನವನ್ನ ಮಾಡ್ಕೊಂಡು ಬರೋಣ. 15 ಮತ್ತೆ 16ನೇ ಅಧ್ಯಾಯವನ್ನ ನಾವು ತಿಳ್ಕೊಂಡ್ವಿ. 15ನೇ ಅಧ್ಯಾಯದಲ್ಲಿ ನಾವು ರಾಗಾತ್ಮಿಕ ಭಕ್ತಿಯ ಕುರಿತಾಗಿ ತಿಳ್ಕೊಂಡ್ವಿ. ಈಗಾಗಲೇ ನಿಮ್ಗೆ ಹೇಳಿರೋ ಹಾಗೆ 15ನೇ ಅಧ್ಯಾಯದ ಟೈಟಲ್ ರಾಗನುಗ ಭಕ್ತಿ ಅಂತ ಇದೆ. ಸ್ವಲ್ಪ ಅದನ್ನ ಮಾಡಿಫೈ ಮಾಡ್ಕೊಳ್ಳಿ. ನೀವೇ ಒಂದು ಪೆನ್ಸಿಲ್ ತಿದ್ಕೊಳ್ಳಿ. ರಾಗಾತ್ಮಿಕ ಭಕ್ತಿ ಅಂತ ಎಲ್ಲೆಲ್ಲ ನೀವು ರಾಗಾನುಗ ಭಕ್ತಿ ಅನ್ನೋದನ್ನ, ರಾಗಾನುಗ ಭಕ್ತಿ ಅಂತ ಕಾಣ್ತಾ ಇದ್ದೀರೋ ಅಲ್ಲಿ ರಾಗಾತ್ಮಿಕ ಭಕ್ತಿ ಅನ್ನೋದನ್ನ ಬದಲಾವಣೆ ಮಾಡ್ಕೊಳ್ಳಿ, ರೀಪ್ಲೇಸ್ ಮಾಡಿ ಅದನ್ನ. ಯಾವ ವಿಷಯಗಳನ್ನ, ರಾಗಾತ್ಮಿಕ ಭಕ್ತಿ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ರಾಗಾತ್ಮಿಕ ಭಕ್ತಿಯಲ್ಲಿ ಎಷ್ಟು ವಿಧಗಳಿದೆ ಅನ್ನೋದನ್ನ ನಾವು ನೋಡಿದ್ವಿ. ರಾಗಾನುಗ ರಾಗ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ರಾಗ ಅಂದ್ರೆ ಸ್ವಾಭಾವಿಕವಾದಂತಹ ಒಂದು ದೃಢವಾದ ಬಾಂಧವ್ಯ ಅಂತ ಹೇಳಿ, ಸೊ ಪವಿತ್ರವಾದ ಅತೀಂದ್ರಿಯ ಬಾಂಧವ್ಯ ಅಂತ ಹೇಳ್ತೇವೆ ರಾಗಕ್ಕೆ. ಸೊ ಈ ರಾಗಾನುಗ ರಾಗಾತ್ಮಿಕ ಭಕ್ತಿ ಎಲ್ಲಿ ಎರಡು ಈ ರಾಗಗಳನ್ನ ನಾವು ಕಾಣ್ತೇವೆ, ಎರಡು ಭಕ್ತಿಗಳನ್ನ ನಾವು ಕಾಣ್ತೇವೆ.
ಇಲ್ಲಿ ರಾಗಾತ್ಮಿಕ ಭಕ್ತಿ ಮತ್ತೆ ರಾಗಾನುಗ ಭಕ್ತಿ ಅಂತ ಹೇಳಿ. ಸೊ ರಾಗಾತ್ಮಿಕ ಭಕ್ತಿಯ ಕುರಿತಾಗಿ ನಾವು ಇಲ್ಲಿ ತಿಳಿದುಕೊಳ್ತಾ ಇದ್ದೇವೆ. ಇದೊಂದು ಸ್ವಯಂ ಪ್ರೇರಿತವಾದಂತಹ ತಿಳಿದುಕೊಂಡಿದ್ದೇವೆ. ಇದು ಸ್ವಯಂ ಪ್ರೇರಿತವಾದಂತಹ ಭಕ್ತಿ ಸೇವೆ. ಸೊ ಇದು ಒಂದು ಶುದ್ಧ ಭಕ್ತಿ ಸೇವೆಯ ಒಂದು ಉನ್ನತ ಘಟ್ಟ ಆಗಿದೆ. ಯಾವುದು? ರಾಗಾತ್ಮಿಕ ಭಕ್ತಿ. ಎರಡು ತರನಾದಂತಹ ಭಕ್ತಿಗಳನ್ನ ಕಾಣ್ತೇವೆ, ರಾಗಾತ್ಮಿಕ ಭಕ್ತಿ ಮತ್ತೆ ರಾಗಾನುಗ ಭಕ್ತಿ. ರಾಗಾತ್ಮಿಕ ಭಕ್ತಿ ಇದೊಂದು ಸ್ವಯಂ ಪ್ರೇರಿತವಾದಂತಹ ಭಕ್ತಿ ಸೇವೆ. ಯಾರು ಕೃಷ್ಣನಲ್ಲಿ ನಿರಂತರವಾದಂತಹ ಸ್ವಯಂ ಪ್ರೇರಿತವಾದಂತಹ ಆಕರ್ಷಣೆಯನ್ನ ಹೊಂದಿರ್ತಾರೋ, ಆಕರ್ಷಣೆ ಅಂದ್ರೆ ಸ್ವಯಂ ಪ್ರೇರಿತ ಅಂದ್ರೆ ಸಹಜವಾದಂತಹ ಪ್ರೇಮ, ಇದು ಮತ್ತು ಅತೀಂದ್ರಿಯ ಬಾಂಧವ್ಯದ ಭಾವದಲ್ಲಿ ಸಲ್ಲಿಸುವಂತಹ ಒಂದು ಶುದ್ಧ ಭಕ್ತಿ ಸೇವೆ ಏನಿದೆಯೋ ಅದಕ್ಕೆ ರಾಗಾತ್ಮಿಕ ಭಕ್ತರು ಅಂತ ಕರೀತಾರೆ. ಉದಾಹರಣೆಗೆ ಹೇಳಿರುವ ಹಾಗೆ ಗೋಪಿಯರು, ಗೋಪಬಾಲಕರು, ವೃಷ್ಣಿಯರು, ನಂದ ಮಹಾರಾಜ, ಯಶೋದೆ ಇವರೆಲ್ಲರೂ ಬರ್ತಾರೆ. ಮತ್ತೆ ರಾಗಾನುಗ ಭಕ್ತಿ ಕುರಿತಾಗಿ ನಾವು ತಿಳ್ಕೊಂಡ್ವಿ. ರಾಗಾನುಗ ಭಕ್ತಿ ಅಂತಂದ್ರೆ ಇದು ಅನುಸರಣಾ ಭಕ್ತಿ ಸೇವೆ ಅಂತ ಕರಿತೇವೆ. ಯಾರನ್ನ ನಾವು ಅನುಸರಿಸ್ತಾ ಇದ್ದೇವೆ, ಯಾರನ್ನ ರಾಗಾನುಗ ಭಕ್ತರು ಅನುಸರಿಸ್ತಾರೆ, ರಾಗಾತ್ಮಿಕ ಭಕ್ತರನ್ನು ಯಾರು ಅನುಸರಿಸ್ತಾರೋ ಅವರಿಗೆ ರಾಗಾನುಗ ಭಕ್ತರು ಅಂತ ಕರೀತಾರೆ. ಶ್ರೀಕೃಷ್ಣನ ಶುದ್ಧ ಭಕ್ತರಾದಂತಹ ಈ ವ್ರಜವಾಸಿಗಳು, ವೃಷ್ಣಿಯರ ಹೆಜ್ಜೆಗಳನ್ನ ಯಾರು ಅನುಸರಿಸ್ತಾರೋ ಮತ್ತೆ ಅವರು ಸಲ್ಲಿಸುವಂತ ಭಕ್ತಿ ಸೇವೆಯನ್ನ ಅವರು ಅನುಸರಣೆಯ ಮೂಲಕ ಅವರು ಆ ಸೇವೆಯನ್ನ ಸಲ್ಲಿಸ್ತಾರೋ ಅವರನ್ನ ರಾಗಾನುಗ ಭಕ್ತರು ಅಂತ ಕರೀತಾರೆ. ಓಕೆ, ಹೀಗೆ ಉದಾಹರಣೆಗೆ ಶ್ರೀಲ ರೂಪ ಗೋಸ್ವಾಮಿ ಅವರು ಈ ತರ. ಮತ್ತೆ 16ನೇ ಅಧ್ಯಾಯದಲ್ಲಿ ನಾವು ಯಾಕೆಲ್ಲ ಈ ಒಂದು ಯಾವ ಹಂತದಲ್ಲಿ ವೃಜವಾಸಿಗಳ ಹೆಜ್ಜೆಗಳನ್ನ ಅನುಸರಿಸಲು ಒಬ್ಬ ಭಕ್ತ ಉತ್ಸುಕನಾಗ್ತಾನೆ ಅಂತ ಹೇಳಿ, ಯಾವಾಗ ಈ ಅನರ್ಥ ನಿವೃತ್ತಿಯ ಹಂತ ದಾಟುತ್ತೋ ಆ ನಂತರವೇ ಒಬ್ಬ ವ್ಯಕ್ತಿ ವೃಜವಾಸಿಗಳ ಹೆಜ್ಜೆಯನ್ನ ಅನುಸರಿಸಲು ಉತ್ಸುಕನಾಗ್ತಾನೆ. ಅಂದ್ರೆ ರಾಗಾನುಗ ಭಕ್ತಿಯನ್ನ ಮಾಡ್ಲಿಕ್ಕೆ ಉತ್ಸುಕನಾಗ್ತಾನೆ. ನಮಗೆ ಅನರ್ಥ ನಿವೃತ್ತಿ ಹಂತ ಹೋಗದೆ ಇದ್ರೆ, ಅನರ್ಥ ನಿವೃತ್ತಿಯಿಂದ ಮುಕ್ತಿಯನ್ನ ಪಡೆದೇ ಇದ್ರೆ ಏನಾಗುತ್ತೆ, ನಮ್ಗೆ ಈ ಒಂದು ರಾಗಾನುಗ ಭಕ್ತಿಯ ಒಂದು ಸವಿಯನ್ನ ನಮ್ಗೆ ಸವಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಪ್ರಾಕೃತ ಸಹಜೀಯರು ಯಾರು ಅನ್ನೋದ್ರ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಪ್ರಾಕೃತ ಸಹಜೀಯರು ಯಾರು ಅಂತಂದ್ರೆ ಇವರೊಬ್ರು ಕಲ್ಪಿತ ಹುಸಿ ಅನುಕರಣೆಕಾರರು ಅಂತ ಹೇಳಿ. ಸೊ ಕಲ್ಪನೆಯನ್ನ ಮಾಡ್ಕೊಂಡು ಅನುಕರಣೆಯನ್ನ ಮಾಡುವಂತವ್ರು. ಹೀಗೆ ಇವರು ಎಲ್ಲ ವಿಷಯಗಳನ್ನ ಹಗುರಾಗಿ ತೆಗೆದುಕೊಳ್ತಾರೆ, ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಅವರು ಏನೇ ವಿಷಯಗಳಿದ್ರಿ ಭಕ್ತಿಯ ಕುರಿತಾಗಿ ಆ ವಿಷಯಗಳನ್ನ ತುಂಬಾ ಹಗುರಾಗಿ ತೆಗೆದುಕೊಳ್ಳುವಂತವ್ರು. ಮತ್ತೆ ಜೊತೆಗೆ ವೈದಿಕ ಧರ್ಮಗಳಲ್ಲಿ ಸೂಚಿಸಿರುವಂತಹ ಏನು ಕಟ್ಟುಪಾಡುಗಳಿದೆಯೋ ಅವುಗಳನ್ನ ಅವ್ರು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಮತ್ತೆ ಕೃಷ್ಣನ ನೇಹರ ಸಹವರ್ತಿಗಳು ಯಾರ್ಯಾರಿದ್ದಾರೋ ಯಾರ್ಯಾರಂದ್ರೆ ಇವರು ರಾಗಾತ್ಮಿಕ ಭಕ್ತರು, ಅಂದ್ರೆ ಗೋಪಿಯರು, ಗೋಪ ಬಾಲಕರು. ಸೊ ಇವರನ್ನೆಲ್ಲ ಅವರು ಹುಸಿಯಾಗಿ ಅನುಸರಿಸುವಂತವ್ರು ಈ ಪ್ರಾಕೃತ ಸಹಜಿಯರು ಅಂತ ಹೇಳ್ತೀವಿ. ಮತ್ತೆ ಇವರಿಗೆ ಇನ್ನೊಂದು ಹೆಸರು ಹೇಳ್ತಾರೆ, ಇವರು ಸಿದ್ಧ ಪ್ರಣಾಳಿಗಳು ಅಂತ ಕೂಡ ಕರೀತಾರೆ. ಸೊ ಅಂದ್ರೆ ಸಿದ್ಧ ಪ್ರಣಾಳಿಗಳು ಅಂತಂದ್ರೆ ಒಬ್ಬ ಹುಸಿ ವೈಷ್ಣವ ಅಂತ ಹೇಳಿ. ಸೊ ಇವರು ಈ ಒಂದು ಪ್ರಾಕೃತ ಸಹಜಿಯರ ಮತ್ತೆ ಸಿದ್ಧ ಪ್ರಣಾಳಿಗಳ ಪ್ರಕ್ರಿಯೆಯನ್ನು ಅನುಸರಿಸುವಂತವ್ರು. ಹಾಗಾಗಿ ಇದೊಂದು ಹುಸಿಯಾದ ಪಂಥದ ಅನುಕರಣೆ ಅಂತ ಹೇಳ್ತೇವೆ ಈ ಪ್ರಾಕೃತ ಸಹಜಿಯರು ಮತ್ತೆ ಸಿದ್ಧ ಪ್ರಣಾಳಿಯನ್ನು. ಅದ್ರ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಮತ್ತೆ ಈ ಮಧುರ ಪ್ರೇಮದ 2 ವರ್ಗಗಳನ್ನ ನಾವು ತಿಳ್ಕೊಂಡ್ವಿ. ಮಧುರ ಪ್ರೇಮದ 2 ವರ್ಗಗಳು ಯಾವುದು? ದಾಂಪತ್ಯ ಮಧುರ ಪ್ರೇಮ ಮತ್ತೆ ಈ ದಾಂಪತ್ಯ ಮಧುರ ಪ್ರೇಮ ಅಂದ್ರೆ ಪ್ರತ್ಯಕ್ಷ ಮಾಧುರ್ಯ ಭಾವ, ಮತ್ತೆ ಇನ್ನೊಂದು ಪರೋಕ್ಷ ಮಾಧುರ್ಯ ಭಾವ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಪ್ರತ್ಯಕ್ಷದಲ್ಲಿ ಕೃಷ್ಣನಲ್ಲಿ ಪತ್ನಿ ಭಾವದ ಒಂದು ಮಧುರ ಪ್ರೇಮವನ್ನ ಬೆಳೆಸಿಕೊಂಡ್ರೆ ಅದಕ್ಕೇನಂತ ಕರೀತಾರೆ? ದಾಂಪತ್ಯ ಮಾಧುರ್ಯ ಭಾವ ಅಂತ ಹೇಳಿ. ಉದಾಹರಣೆಗೆ ದ್ವಾರಕೆಯಲ್ಲಿರುವಂತಹ ಕೃಷ್ಣನ ಪತ್ನಿಯರು ಅಂತ ಹೇಳಿ. ಸೊ ಅವರು ನೇರವಾಗಿ ದ್ವಾರಕೆಗೆ ಉನ್ನತಿಯನ್ನ ಪಡೀತಾರೆ. ಮತ್ತೆ ಯಾರು ಕೃಷ್ಣನ ಪತ್ನಿ ಭಾವದಲ್ಲಿ ಮಧುರ ಪ್ರೇಮವನ್ನ ಮಾಡ್ತಾರೋ ಅವರು ದ್ವಾರಕೆಗೆ ಉನ್ನತಿಯನ್ನ ಪಡೀತಾರೆ. ಮತ್ತೆ ಈ ಪ್ರಿಯಕರನ ಮಧುರ ಪ್ರೇಮ ಅಂತ ಹೇಳ್ತೇವೆ. ಇದು ಒಂದು ರೀತಿಯಾದಂತಹ ಇಂಡೈರೆಕ್ಟ್ ಇರುವಂತದ್ದು, ಪರೋಕ್ಷವಾದಂಥದ್ದು. ಸೊ ಕೃಷ್ಣನಲ್ಲಿ ಗೋಪಿ ಭಾವದ ಮಧುರ ಪ್ರೇಮ ಬೆಳೆಸಿಕೊಂಡ್ರೆ ಅವರೆಲ್ಲರೂ ಕೂಡ ಗೋಲಕ ವೃಂದಾವನಕ್ಕೆ ಉನ್ನತಿಯನ್ನ ಪಡೀತಾರೆ. ಸೊ ಮಧುರ ಪ್ರೇಮವನ್ನ ಬೆಳೆಸಿಕೊಂಡ್ರೆ ದ್ವಾರಕೆಗೆ ಉನ್ನತಿ ಪಡಿತಾರೆ. ಮತ್ತೆ ಗೋಪಿ ಭಾವದ ಮಧುರ ಪ್ರೇಮವನ್ನ ಬೆಳೆಸಿಕೊಂಡ್ರೆ ಗೋಲಕ ವೃಂದಾವನಕ್ಕೆ ಉನ್ನತಿ ಪಡಿತಾರೆ. ಸೊ ಎರಡರಲ್ಲಿ ಉನ್ನತವಾದದ್ದು ಯಾವುದು ಅಂತಂದ್ರೆ ಇದು ಗೋಲಕ ವೃಂದಾವನಕ್ಕೆ ಉನ್ನತಿಯನ್ನು ಪಡೆಯುವಂಥದ್ದು. ಸೊ ಹೀಗೆ ನಾವು ಇಲ್ಲಿ 2 ವಿಧಗಳನ್ನ ಕೂಡ ಕಾಣ್ತೇವೆ. ಯಾವ್ದ್ರಲ್ಲಿ? ರಾಗಾತ್ಮಿಕ ಭಕ್ತಿಯಲ್ಲಿ ಒಂದು ಕಾಮರೂಪದ ರಾಗಾತ್ಮಿಕ ಭಕ್ತಿ, ಇನ್ನೊಂದು ಸಂಬಂಧ ರೂಪದ ರಾಗಾತ್ಮಿಕ ಭಕ್ತಿ. ಕಾಮರೂಪದಲ್ಲಿ ಬರುವಂತದ್ದು ಈ ಮಧುರ ಪ್ರೇಮ ಮತ್ತೆ ಪ್ರಿಯಕರನ ಒಂದು ಮಧುರ ಪ್ರೇಮದ ಕುರಿತಾಗಿ. ಸಂಬಂಧ ರೂಪದಲ್ಲಿ ಬರುವಂತದ್ದು ಇದೇ ವಾತ್ಸಲ್ಯ ಭಾವವನ್ನ ನಾವು ಕಾಣ್ತೇವೆ ಮತ್ತೆ ಸಾಖ್ಯ. ಇವುಗಳ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಮತ್ತೆ ಜೊತೆಗೆ ರಾಗಾನುಗ ಭಕ್ತಿಯ ಕುರಿತಾಗಿ ಅದರಲ್ಲಿ 2 ವಿಧಗಳನ್ನ ನಾವು ಕಾಣ್ತೇವೆ. ಕಾಮಾನುಗ ರಾಗಾನುಗ ಭಕ್ತಿ, ಸಂಬಂಧಾನುಗ ರಾಗಾನುಗ ಭಕ್ತಿ ಅಂತ. ಕಾಮಾನುಗ ಭಕ್ತಿ, ಸಂಬಂಧಾನುಗ ಭಕ್ತಿ. ಹೀಗೆ ಇಲ್ಲಿ ಇವರು ಕೂಡ ಅನುಸರಣೆಯನ್ನ ಮಾಡುವಂಥದ್ದು. ಯಾರನ್ನ? ಕಾಮಾನುಗ ಭಕ್ತಿಯಲ್ಲಿ ಕಾಮ
ರೂಪ ರಾಗಾತ್ಮಿಕ ಭಕ್ತರನ್ನ ಅನುಸರಣೆಯನ್ನ ಮಾಡ್ತಾರೆ. ಸಂಬಂಧಾನುಗ ಭಕ್ತರು ಸಂಬಂಧಾತ್ಮಿಕ ಭಕ್ತರ ಅನುಸರಣೆಯನ್ನ ಮಾಡ್ತಾರೆ ಅನ್ನೋದ್ರ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಇಲ್ಲಿನೂ ಕೂಡ ಕಾಮಾನುಗ ಭಕ್ತಿ ಇರ್ಬೋದು ಅಥವಾ ರಾಗಾನುಗ ಭಕ್ತಿ ಇರ್ಬೋದು. ಕಾಮಾನುಗ ಮತ್ತೆ ಸಂಬಂಧಾನುಗದಲ್ಲಿ, ಕಾಮಾನುಗದಲ್ಲಿ ಪ್ರತ್ಯಕ್ಷ ಪರೋಕ್ಷ ಅಂತ ಮತ್ತೆ 2 ವಿಷಯಗಳನ್ನ ನಾವು ತಿಳ್ಕೊಳ್ತೇವೆ. ಸೊ ಕೇಲಿ ಅನ್ನೋದ್ರ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಸೊ ಹೀಗೆ ಈ ಒಂದು ರಾಗಾನುಗ ಮತ್ತೆ ರಾಗಾತ್ಮಿಕ ಭಕ್ತಿಯ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಯಾಕೆಂದ್ರೆ ಹಂತ ಹಂತವಾಗಿ ನಾವು ಈ ಏನು ಶ್ರದ್ಧೆಯಿಂದ ಪ್ರೇಮದವರೆಗೆ ಹಂತಗಳಿದೆಯೋ ಆ ಹಂತಗಳಿಗೆ ಅನುಗುಣವಾಗಿ ನಾವು ಸಾಕ್ತಾ ಇದ್ದೇವೆ ಈ ಭಕ್ತಿರಸಾಮೃತ ಸಿಂಧುವಿನಲ್ಲಿ. ನಮ್ಗೆ ಮುಖ್ಯವಾಗಿ ನಾವು ಒಂದು ಇರುವಂತಹ ಸ್ಥಾನವನ್ನ ನೋಡಿದ್ರೆ ನಾವು ಎಲ್ಲರೂ ಕೂಡ ಸಾಧನಾ ಭಕ್ತರು. ನಮ್ಗೆ ಈ ಒಂದು ಸಾಧನೆಯ ಮೂಲಕ ಅಂತಂದ್ರೆ 2 ತರನಾದಂತಹ ಸಾಧನಾ ಭಕ್ತಿಯನ್ನ ನಾವು ಕಾಣ್ತೇವೆ. ಯಾವ್ಯಾವ್ದದ್ದು 2 ತರನಾದಂತಹ ಸಾಧನಾ ಭಕ್ತಿ ಯಾರಾದ್ರೂ ಹೇಳ್ತೀರಾ? ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದೆ. ವೈದಿ ಸಾಧನ ಭಕ್ತಿ, ಐದಿ ಸಾಧನ ಭಕ್ತಿ, ಸಾಧನ ರಾಗಾನುಗ ಭಕ್ತಿ. ಸಾಧನ ಭಕ್ತಿ. ವೈದಿ ಸಾಧನಾ ಭಕ್ತಿ ಮತ್ತು ರಾಗಾನುಗ ಸಾಧನಾ ಭಕ್ತಿ. ಸೊ ಹೀಗೆ 2 ತರನಾದ ಸಾಧನಾ ಭಕ್ತಿಯನ್ನ ನಾವು ಕಾಣ್ತೇವೆ. ಈ ಸಾಧನಾ ಭಕ್ತಿಗಳ ಮೂಲಕಾನೇ ನಾವು ಹಂತ ಹಂತವಾಗಿ ಹೋಗ್ಬೇಕಾಗತ್ತೆ. ನಮ್ಗೆ ಆ ತರನಾದಂತಹ ನಾವು ಕೃಪೆಯನ್ನ ಇನ್ನು ಕೂಡ ನಾವು ಪಡೆದಿಲ್ಲ. ಸೊ ಯಾವಾಗ ಒಬ್ಬ ಭಕ್ತ ಭಕ್ತಿಯಲ್ಲಿ ನಿರಂತರವಾಗಿ ಸ್ಥಿರವಾಗಿ ಉನ್ನತಿಯನ್ನ ಪಡಿತಾ ಹೋಗ್ತಾನೋ ಸೊ ಆವಾಗ ಮಾತ್ರ ಅವನು ಈ ಶ್ರದ್ಧೆಯಿಂದ ಪ್ರೇಮದವರೆಗಿನ ಹಂತಗಳನ್ನ ಅವನು ಯಶಸ್ವಿಯಾಗಿ ಪಡಿಬಹುದು. ಮತ್ತೆ ಈ ಒಂದು ಅಂತಿಮ ಘಟ್ಟ ಅಂದ್ರೆ ಕೊನೆಯ ಒಂದು ಉನ್ನತವಾದಂತಹ ಭಕ್ತಿಯ ಹಂತಾನೆ ಪ್ರೇಮ ಅಂತ ಹೇಳ್ತಾರೆ. ಸೊ ಈ ಒಂದು ಭಾವ ಮತ್ತೆ ಪ್ರೇಮದ ಕುರಿತಾಗಿ ನಾವು ಇವತ್ತಿನ ದಿನ ತಿಳ್ಕೊಳ್ತೇವೆ. ಸೊ ಭಕ್ತಿ ರಸಾಮೃತ ಸಿಂಧುವಿನ 17, 18 ಮತ್ತೆ 19ನೇ ಅಧ್ಯಾಯವನ್ನ ನಾವು ಇವತ್ತು ತಿಳ್ಕೊಳ್ತೇವೆ. ಶ್ರೀ ರಾಧಾ ಗೋವಿಂದ ಕೀ ಜೈ, ಶ್ರೀ ಗೌರಿ ತಾಯಿ ಕೀ ಜೈ, ಶ್ರೀಲ ಪ್ರಭುಪಾದ ಕೀ ಜೈ. ಸೊ ಇವತ್ತಿನ ಪಾಠ 10 ಲವ್ ಆಫ್ ಗಾಡ್, ಭಗವಂತನ ಪ್ರೇಮ ಅಂತ ಹೇಳಿ ಮತ್ತೆ ಜೊತೆಗೆ ಭಾವಭಕ್ತಿಯನ್ನು ಕೂಡ ನಾವು ತಿಳ್ಕೊಳ್ತೇವೆ. ಭಾವಭಕ್ತಿಯ ಕುರಿತಾಗಿ ತಿಳ್ಕೊಳ್ಲಿಕ್ಕೆ ಹೋದ್ರೆ ಇಲ್ಲಿ ನಮ್ಗೆ ಕೊಡುವಂತಹ ಈ ಭಕ್ತಿ ರಸಾಮೃತ ಸಿಂಧು 1ನೇ ಭಾಗದ 3ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಶುದ್ಧ ಸತ್ವ ವಿಶೇಷಾತ್ಮ ಪ್ರೇಮ ಸೂರ್ಯಾಂಶು ಸಾಮ್ಯಭ ರುಚಿಭಿಶ್ಚಿತ್ತ ಮಸೃಣ್ಯ ಕೃದ್ ಅಸೌಭಾವ ಉಚ್ಚತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಭಾವ ಭಕ್ತಿಯ ಒಂದು ವ್ಯಾಖ್ಯಾನವನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ. ಭಾವ ಭಕ್ತಿ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ತಿಳಿಸಲಾಗುತ್ತೆ. ಸೊ ಭಾವ ಭಕ್ತಿಯ ವ್ಯಾಖ್ಯಾನವನ್ನ ನಾವು ನೋಡಿದಾಗ ಈ ಒಂದು 17ನೇ ಅಧ್ಯಾಯದ 145ನೇ ಪೇಜ್ ಅಲ್ಲಿ ನೀವು ನೋಡೋದಾದ್ರೆ ಮೊದಲನೇ ಒಂದು 4 ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ 4 ಲೈನ್ ಅಲ್ಲಿ ತಿಳಿಸಲಾಗಿದೆ. ವಿಧಿಬದ್ಧ ಭಕ್ತಿ ಸೇವೆಯನ್ನು ಸಲ್ಲಿಸುವ ಪ್ರಕ್ರಿಯೆಯ ಮೂಲಕ ವ್ಯಕ್ತಿಯು ದಿಟ್ಟದಲ್ಲಿ ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರಿದ ಪಾರಮಾರ್ಥಿಕ ನೆಲೆಗೆ ಉನ್ನತಿಯನ್ನ ಪಡಿತಾನೆ. ಸೊ ಭಾವಭಕ್ತಿಯಲ್ಲಿ ಇರುವಂತವರು ಏನಾಗಿರ್ತಾರೆ? ಪಾರಮಾರ್ಥಿಕ ನೆಲೆಯನ್ನ ಪಡೆದಿರ್ತಾರೆ. ಪಾರಮಾರ್ಥಿಕ ನೆಲೆ ಅಂದ್ರೆ ಯಾವುದು? ಯಾವಾಗ ನಾವು 3 ಗುಣಗಳನ್ನ ಮೀರಿ ಶುದ್ಧ ಸತ್ವಕ್ಕೆ ಹೋಗ್ತೀವೋ ಅದಕ್ಕೆ ಪಾರಮಾರ್ಥಿಕ ನೆಲೆ ಅಂತ ಕರೀತಾರೆ. ಸೊ ಹಾಗೇನೆ ಇಲ್ಲಿ ಶುದ್ಧ ಸತ್ವ ವಿಶೇಷಾತ್ಮ, ನಾವು ಐಹಿಕ ಜಗತ್ತಿನಲ್ಲಿ ಇದ್ದಾಗ ತ್ರಿಗುಣಗಳಲ್ಲಿ ನಾವು ಸೆರೆ ಹಿಡಿಯಲ್ಪಟ್ರೆ ಅದಕ್ಕೇನಂತ ಕರಿತೇವೆ? ಕೇವಲ ಸತ್ವ ಅಂದ್ರೆ ಈ ಒಂದು ತಮೋಕ್ಕಿಂತ ರಜೋಕ್ಕಿಂತ ಸತ್ವ. ಸೊ ಸತ್ವಗಳ ನೆಲೆಯಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿ ಶುದ್ಧ ಸತ್ವಕ್ಕೆ ಬರಬಹುದು ಅಂತ ಹೇಳ್ತಾರೆ. ಹೀಗೆ ಈ ಒಂದು ಶುದ್ಧ ಸತ್ವ ಹಂತದಲ್ಲಿ ಇದ್ದಾಗ ಆ ವ್ಯಕ್ತಿ ಭಾವದ ಹಂತದಲ್ಲಿ ಅಂದ್ರೆ ಇವು ಐಹಿಕ ನೆಲೆಯಲ್ಲಿ ಇಲ್ಲದೆ ಇರುವಂತದ್ದೇ ಒಂದು ಹಂತಾನೆ ಅದು ಶುದ್ಧ ಸತ್ವ ಅಂತ ಹೇಳ್ತಾರೆ. ಸೊ ಅದು ಒಂದು ಆಧ್ಯಾತ್ಮಿಕ ನೆಲೆ, ಶುದ್ಧ ಸತ್ವ ವಿಶೇಷಾತ್ಮ. ಸೊ ಇದನ್ನ ಒಂದು ಆತ್ಮ ವಿಶೇಷವಾಗಿ ಈ ಒಂದು ಶುದ್ಧ ಸತ್ವದ ನೆಲೆಗೆ ಬರ್ಲಿಕ್ಕೆ ಮಾಡಿರುವಂತಹ ಒಂದು ಪ್ರಯತ್ನ ಅಂತ ಹೇಳ್ತಾರೆ. ಸೊ ಈ ಒಂದು ಶುದ್ಧ ಸತ್ವದ ನೆಲೆ ಎಲ್ಲಿರುತ್ತೆ? ಯಾಕೆ ಅದು ವಿಶೇಷಾತ್ಮ ಅಂತಂದ್ರೆ ಇದು ಒಂದು ಭಗವಂತನ ಆಂತರಿಕ ಪೊಟೆನ್ಸಿ ಅಂತ ಕರೀತಾರೆ, ಆಂತರಿಕ ಶಕ್ತಿ ಅಂತ ಹೇಳ್ತಾರೆ. ಇದು ಒಂದು ಶುದ್ಧ ಸತ್ವ. ಈಗಾಗಲೇ ನಾವು ಶುದ್ಧ ಸತ್ವದ ಗುಣದಲ್ಲಿ ಇರಬೇಕು ಅಂತ ಹೇಳ್ತೇವೆ. ಹಾಗಾದ್ರೆ ಶುದ್ಧ ಸತ್ವ ಅಂದ್ರೆ ಏನು? ಶುದ್ಧ ಸತ್ವ ಅಂತಂದ್ರೆ ಇದು ಭಗವಂತನ ಆಂತರಿಕ
ಶಕ್ತಿಯ ಒಂದು ವಿಶೇಷತೆ ಅಂತ ಹೇಳ್ತಾರೆ. ಸೊ ಭಗವಂತನ ಆಂತರಿಕ ಶಕ್ತಿ ಎಷ್ಟಿದೆ? ಭಗವಂತನ ಆಂತರಿಕ ಶಕ್ತಿ ನಾವು 3 ಆಂತರಿಕ ಶಕ್ತಿಯನ್ನ ಕಾಣ್ತೇವೆ. ಸತ್, ಚಿತ್ ಮತ್ತೆ ಆನಂದ. ಅದಕ್ಕೇನೆ ಇನ್ನೊಂದು ರೀತಿಯಲ್ಲಿ ಸಂಸ್ಕೃತದ ಪದಗಳನ್ನ ಅವುಗಳಿಗೆ ಬಳಸ್ತಾರೆ. ಸತ್ ಅಂದ್ರೆ ಸಂಧಿನಿ, ಸಂವಿತ್ ಅಂದ್ರೆ ಸತ್, ಚಿತ್ ಅಂತಂದ್ರೆ ಸಂವಿತ್, ಮತ್ತೆ ಆನಂದ ಅಂತಂದ್ರೆ ಹ್ಲಾದಿನಿ. ಸತ್, ಚಿತ್, ಆನಂದ. ಸಂಧಿನಿ ಅಂತಂದ್ರೆ ಇದು ಒಂದು ಸೃಷ್ಟಿಯ ಮಾಡುವಂತಹ ಒಂದು ಶಕ್ತಿ ಅಂತ ಹೇಳ್ತೇವೆ. ಮತ್ತೆ ಇದಕ್ಕೆ ಇನ್ನೊಂದು ಸಂವಿತ್ ಅನ್ನುವಂಥದ್ದು ಇದು ಜ್ಞಾನದ ಮತ್ತೆ ಅರಿವಿನ ಒಂದು ಶಕ್ತಿ. ಹ್ಲಾದಿನಿ ಅಂತಂದ್ರೆ ಒಂದು ಆನಂದದ ಶಕ್ತಿ. ಸೊ ಈ ಏನಿದೆವೋ ಸೃಷ್ಟಿ ಮತ್ತೆ ಜೊತೆಗೆ ಸಂವಿತ್ ಅಂತಂದ್ರೆ ಜ್ಞಾನ ಅರಿವಿನ ಒಂದು ಶಕ್ತಿ ಮತ್ತೆ ಲಾದಿನಿ ಶಕ್ತಿ. ಈ ಸೃಷ್ಟಿಯಂದನ ಬಿಟ್ಟು ಸಂವಿತ್ ಮತ್ತೆ ಲಾದಿನಿ ಏನ್ ಎರಡಿದೆಯೋ ಅಂದ್ರೆ ಅರಿವಿನ ಒಂದು ಶಕ್ತಿ, ಜ್ಞಾನದ ಒಂದು ಶಕ್ತಿ ಮತ್ತೆ ಆನಂದದ ಶಕ್ತಿ. ಸೊ ಇವೇ ಆನಂದದ ಶಕ್ತಿಗಳು ಭಗವಂತನದ್ದಿದೆಯೋ ಇವೆರಡೂಗಳು ಕೂಡ ಭಕ್ತನ ಹೃದಯದಲ್ಲಿ ಇಳಿಯುತ್ತೆ. ಆ ಭಕ್ತನ ಹೃದಯದಲ್ಲಿ ಇಳಿದಾಗ ಅವನು ಶುದ್ಧ ಸತ್ವಕ್ಕೆ ಬರ್ತಾನೆ ಅಂತ ಹೇಳಿ. ಹೀಗೆ ಈ ಒಂದು ಶುದ್ಧ ಸತ್ವ ಪಡೆದಂತಹ ಭಕ್ತ ವಿಶೇಷಾತ್ಮನಾಗಿರ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಮತ್ತೆ ಈ ಒಂದು ಶುದ್ಧ ಸತ್ವದ ಕುರಿತಾಗಿ ಈ ರತಿಯನ್ನ ಅಂದ್ರೆ ಭಾವಕ್ಕೆ ಇನ್ನೊಂದು ಹೆಸರು ರತಿ ಅಂತ ಕರೀತಾನೆ. ಸೊ ರತಿ ಎಂದು ಕರೀತಾರೆ. ಸೊ ರತಿಯನ್ನ ಕೃಷ್ಣನು ತನ್ನಲ್ಲಿ ಭದ್ರವಾಗಿರಿಸಿಕೊಂಡಿದ್ದಾನೆ ಹಾಗೂ ಅದನ್ನ ಶುದ್ಧ ಭಕ್ತರಿಗೆ ಮಾತ್ರ ವಿತರಿಸುತ್ತಾನೆ. ಯಾಕೆಂದ್ರೆ ಭಗವಂತನ ಆಂತರಿಕ ಶಕ್ತಿ ಎಲ್ರಿಗೂ ಕೂಡ ಭಗವಂತ ಹಂಚ್ಕೊಳ್ಳೋದಿಲ್ಲ. ಈಗ ನಮ್ಮ ಮನಸ್ಸಿನಲ್ಲಿರುವಂತಹ ವಿಷಯಗಳನ್ನ ನಾವು ಎಲ್ರಿಗೂ ಕೂಡ ಕೊಡಲ್ಲ. ಹಾಗೇನೆ ಭಗವಂತ ತನ್ನಲ್ಲಿರುವಂತಹ ಶಕ್ತಿಯನ್ನ ಕೇವಲ ವಿಶೇಷವಾದಂತಹ ಭಕ್ತರಿಗೆ, ಶುದ್ಧ ಭಕ್ತರಿಗೆ, ಶುದ್ಧ ಸತ್ವದಲ್ಲಿರುವಂತವರಿಗೆ ಮಾತ್ರ ವಿತರಿಸ್ತಾನೆ. ಸಾಮಾನ್ಯ ಭಕ್ತರಿಗೂ ಕೂಡ ಈ ಬಗೆಯ ಶುದ್ಧರತಿ ಸಾಧ್ಯ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಭಾವನು ಕೂಡ ತುಂಬಾ ವಿರಳ ಅನ್ನೋದ್ರ ಕುರಿತಾಗಿ ಇಲ್ಲಿ ತಿಳಿಸ್ತಾರೆ. ಮತ್ತೆ ಇನ್ನೊಂದು ಪದವನ್ನ ನಾವು ಇದೇ ಒಂದು ಶ್ಲೋಕದಲ್ಲಿ ಕಾಣ್ತೇವೆ. ಪ್ರೇಮ ಸೂರ್ಯಾಂಶು ಸಾಮ್ಯ ಭಾಕ್. ಇದನ್ನ ನೀವು 145ನೇ ಪೇಜದಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕಾಣ್ತೀರಾ. ಪ್ರೇಮ ಸೂರ್ಯಾಂಶು ಸಾಮ್ಯ ಭಾಕ್. ಇಲ್ಲಿ ಇದು ಒಂದು ಭಾವ ಅಂದ್ರೆ ಏನು? ಭಾವ ಅಂತಂದ್ರೆ ಪ್ರೇಮಕ್ಕಿಂತನೂ ಕೂಡ ಮುಂಚೆ ಇರುವಂತ ಒಂದು ಹಂತ ಅಂತೀವಿ. ಪ್ರೇಮ ಮೊಳಕೆ ಇಡೋಕ್ಕಿಂತ ಮುಂಚೆ ಇರುವಂತ ಹಂತಾನೆ ಭಾವ. ಹಾಗಾದ್ರೆ ಇದು ಒಂದು ಭಾವ ಅನ್ನುವಂಥದ್ದು ಪ್ರೇಮದ ಆರಂಭ ಅಂತ ಹೇಳಿ ಕರೆಯಲಾಗುತ್ತೆ. ಹೀಗೆ ಸೂರ್ಯ ಮತ್ತೆ ಸಾಮ್ಯ ಭಾಕ್. ಸೂರ್ಯ ಅಂದ್ರೆ ಸೂರ್ಯನಂತೆ ಅಂಶು ಅಂತಂದ್ರೆ ಒಂದು ಕಿರಣ, ಸಾಮ್ಯ ಭಾಕ್ ಅಂದ್ರೆ ಹೋಲುತ್ತೆ. ಅಂದ್ರೆ ಭಾವ ಅನ್ನುವಂಥದ್ದು ಸೂರ್ಯಾಂಶು ಸಾಮ್ಯ ಭಾಕ್ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಸೂರ್ಯನಂತೆ ಒಂದು ಕಿರಣ ಹೋಲ್ತದೆ. ಈಗ ಬೆಳಗಿನ ಒಂದು ಉದಯವನ್ನ ನೀವು ನೋಡಿರಬಹುದು. ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೂ ಕೂಡ ಬೆಳಕಿನ ಕಿರಣಗಳು ಬಂದಿರುತ್ತೆ. ಆದ್ರೆ ಅಲ್ಲಿ ಸೂರ್ಯ ಬಂದಿರೋದಿಲ್ಲ. ಅದಕ್ಕಾಗಿ ನಾವು ಬೇರೆ ಬೇರೆ ಒಂದು ಟೈಮಿಂಗ್ಸ್ ಅನ್ನ ಕಾಣ್ತೇವೆ. ಸೂರ್ಯ ಉದಯ ಸಮಯವನ್ನ. ಸೂರ್ಯ ಉದಯ ಆಗಿದ್ದಾನೆ ಆದ್ರೂ ಕೂಡ ಯಾಕೆ ಸೂರ್ಯನ ಉದಯ ಒಂದು ಎಷ್ಟು ಒಂದು 6:15 ಕೊಟ್ಟಿರ್ತಾರೆ. ಆದ್ರೂ ಕೂಡ ನಮ್ಗೆ 6 ಗಂಟೆಗೆನೆ ಬೆಳಕು ಬಂದ್ಬಿಟ್ಟಿರುತ್ತೆ. ಆದ್ರೆ 6:15ಕ್ಕೆ ಸೂರ್ಯೋದಯ ಅಂತ ಕೊಟ್ಟಿರ್ತಾರೆ. ನೀವು ಚೆಕ್ ಮಾಡ್ಬಹುದು. ಹಾಗಾದ್ರೆ 6 ಗಂಟೆಗೆ ಎಲ್ಲಿದ್ದ ಸೂರ್ಯ? ಬೆಳಕು ಬಂತು ತಾನೆ ನಮ್ಗೆ. ಸೊ ಹಾಗೇನೆ ಇನ್ನು ಕೂಡ ಸೂರ್ಯ ಬರೋದು 6:15 ಏನು ಮುಂಚಿತವಾಗಿ ಬೆಳಕು ಬಂದಿರುತ್ತೋ ಅದಕ್ಕೇನಂತ ಕರಿತೇವೆ ಭಾವ. ಅಂದ್ರೆ ಇದು ಒಂದು ಸೂರ್ಯ ಒಂದು ಉಜ್ವಲವಾದಂತಹ ಕಿರಣಗಳು ಏನು ಸೂರ್ಯ ಬಂದ ಮೇಲೆ ಬರುತ್ತೋ ಅವುಗಳು ಪ್ರೇಮ ಆದ್ರೆ ಆ ಒಂದು ಸೂರ್ಯಕ್ಕಿಂತ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಏನು ಬೆಳಕು ಬರುತ್ತೋ, ಏನು ಕಿರಣಗಳು ಬರುತ್ತೋ ಸೂರ್ಯನಿಂದ ಅವುಗಳಿಗೆ ಭಾವ ಅಂತ ಕರೀತಾರೆ. ಅದಕ್ಕಾಗಿ ಈ ಒಂದು ಸಾದೃಶ್ಯ ರೀತಿಯಿಂದ ತಿಳಿಸಲಾಗಿದೆ. ಸೂರ್ಯಾಂಶು ಸಾಮ್ಯ ಭಾಕ್. ಹೀಗೆ ಭಾವ ಅನ್ನುವಂಥದ್ದು ಸೂರ್ಯನಂತೆ ಒಂದು ಕಿರಣ ಹೇಗೆ ಹೋಲುತ್ತದೋ, ಸಾಮ್ಯ ಭಾಕ್ ಅಂದ್ರೆ ಹೋಲಿಕೆಯನ್ನ ಮಾಡುವಂಥದ್ದು. ಆ ಒಂದು ಸೂರ್ಯನ ಕಿರಣಗಳಿಗೆ ಈ ಭಾವವನ್ನ ಹೋಲಿಸಲಾಗಿದೆ. ಸೊ ಬೆಳಗ್ಗೆ ಸೂರ್ಯನ ಉದಯಕ್ಕಿಂತ ಮುಂಚೆ ಏನು ಕಿರಣಗಳು ಬರುತ್ತೋ ಆ ಕಿರಣಗಳೇ ಭಾವ. ಆಮೇಲೆ ಏನು ಸೂರ್ಯ ಉತ್ತಾನೋ ಅದೇ ಒಂದು ಪ್ರೇಮ. ಹಾಗೆ ತುಂಬಾನೇ ಇಲ್ಲಿ ವ್ಯತ್ಯಾಸವನ್ನ ನಾವು ಕಾಣಲ್ಲ ಭಾವವನ್ನ ಮತ್ತೆ ಭಕ್ತಿಗೆ. ಸೊ ಹೀಗೆ ಭಾವ ಪ್ರೇಮದ ಆರಂಭ ಅನ್ನೋದನ್ನ ಕಾಣ್ತೀವಿ. ಪ್ರೇಮ ಸೂರ್ಯಾಂಶ ಸಾಮಭಾ ಕುರಿತಾಗಿ ಈ ಮಾತಿಗೆ ಸಂಬಂಧಿಸಿದಂತೆ ಉನ್ಮಾದವು ದೇವೋತ್ತಮ ಪುರುಷನಲ್ಲಿ ಇರಿಸುವ ಶುದ್ಧ ಪ್ರೇಮದ ಮೊದಲ ಲಕ್ಷಣ. ಏನು ಇದು ಶುದ್ಧೆಯಿಂದ ಪ್ರೇಮದವರೆಗೆ ಇರುವಂತಹ ಕೊನೆಯ ಹಂತ ಪ್ರೇಮ ಇದೆಯೋ ಅದಕ್ಕಿಂತ ಮುಂಚೆ ಬರುವಂತದ್ದು ಒಂದು ಉನ್ಮಾದ. ಉನ್ಮಾದ ಅಂತಂದ್ರೆ ಭಗವಂತನಲ್ಲಿ ಇಟ್ಟುಕೊಂಡಂತ ಪ್ರೀತಿಯ ಒಂದು ಹುಚ್ಚುತನ. ಈಗ ನೋಡ್ಬೋದು ನೀವು ಭೌತಿಕ ಜಗತ್ತಿನಲ್ಲಿ ಯಾರಾದ್ರೂ ಒಬ್ಬ ಹುಡುಗ ಒಬ್ಬ ಹುಡುಗಿನ ಪ್ರೀತಿ ಮಾಡಿದಾಗ, ಹುಡುಗಿ ಅಥವಾ ಹುಡುಗನನ್ನ ಪ್ರೀತಿ ಮಾಡಿದಾಗ ಅವ್ರಿಗೆ ಬೇರೆ ಏನು ಕಾಣಲ್ಲ. ಕೇವಲ ಹುಡುಗನಿಗೆ ಹುಡುಗಿ, ಹುಡುಗಿಯನಿಗೆ ಹುಡುಗ. ಸೊ ಅದು ಬಿಟ್ಟು ಬೇರೆ ಆಲೋಚನೆನೇ ಇರೋದಿಲ್ಲ ಅವ್ರಿಗೆ. ಆ ಒಂದು ಆಲೋಚನೆಯನ್ನ ಬೇರೆಯವರು ನೋಡಬಹುದು. ಸ್ವಲ್ಪ ವ್ಯತ್ಯಾಸವನ್ನ ಕಾಣ್ತೇವೆ ನಾವು ಆ ಒಂದು ಹುಡುಗ ಹುಡುಗಿನ ನೋಡಿದಾಗ ಅವರಲ್ಲಿ ಕಾಣುವಂತಹ ಆ
ಆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ಒಮ್ಮೆಲೆ. ಸೊ ಯಾವ ಹಂತದಲ್ಲಿ ಇದ್ದಾರೆ ಇವರು ಅಂತ ಹೇಳಿ. ಅದೊಂಥರನಾಗಿ ನಾವು ಜಗತ್ತೆಲ್ಲ ಶೂನ್ಯ, ನಮ್ಮ ಒಂದು ಪ್ರೇಮ ಮಾತ್ರ ಉನ್ನತವಾದದ್ದು, ಹಾಗೆ ಅವರು ನಡ್ಕೊಳ್ತಾರೆ. ಸೊ ಇದೊಂಥರನಾದಂತಹ ಹುಚ್ಚುತನ ಅಂತ ಹೇಳ್ತೇವೆ. ಆದ್ರೆ ಆ ಒಂದು ಹುಚ್ಚುತನ ಎಲ್ಲಿದೆ? ಕೇವಲ ಭೌತಿಕ ಜಗತ್ತಿನಲ್ಲಿ ಇರುವಂತದ್ದು, ಮತ್ತೆ ಅದು ಕೇವಲ ಕ್ಷಣಿಕವಾದದ್ದು, ಮತ್ತೆ ಅದು ಅಶಾಶ್ವತ. ಹಾಗಾದ್ರೆ ಈ ಒಂದು ಉನ್ಮಾದ ಅನ್ನುವಂಥ ಪ್ರೇಮ ಎಲ್ಲಿ ಇದೆ ಅಂತಂದ್ರೆ, ಪ್ರೇಮಕ್ಕಿಂತ ಮುಂಚೆ ಬರುವಂತದ್ದು ಉನ್ಮಾದ. ಆ ಉನ್ಮಾದ ಅಂತಂದ್ರೆ ಒಂದು ಹುಚ್ಚುತನ ಅಂತ ಹೇಳ್ಬೋದು. ಸೊ ಉನ್ಮಾದ ಅಂತ ಹೇಳಿ ಇಲ್ಲಿ ದೇವೋತ್ತಮ ಪರಮ ಪುರುಷನ ಮೇಲೆ ಇರಿಸುವಂತ ಶುದ್ಧ ಪ್ರೇಮ, ಭಗವಂತನನ್ನ ಕಾಣ್ಬೇಕು, ನೋಡ್ಬೇಕು, ಭಗವಂತನಿಂದನೇ ಎಲ್ಲ. ಸೊ ಏನಾದ್ರೂ ಅವನ ಒಂದು ವಿಷಯ ಸದಾಕಾಲ ನೆನಿತಾ ಇರ್ತಾನೆ. ಇನ್ನೂ ಏನಾದ್ರೂ ಹೆಚ್ಚಿಗೆ ನೋಡಿದಾಗ ಅವನು ಉನ್ಮಾದ ಭರಿತನಾಗ್ತಾನೆ. ಅಂದ್ರೆ ಕಣ್ಣಲ್ಲಿ ನೀರು ಹರಿಯೋದಂತ ಆಗಿರ್ಬಹುದು, ಅಥವಾ ಅವನು ಸ್ತಂಭನಾಗಿ ನಿಲ್ಲುವಂಥದ್ದಾಗಿರಬಹುದು. ಸೊ ವಿವಿಧವಾದಂತಹ ಕೆಲವೊಂದು ಲಕ್ಷಣಗಳನ್ನ ನಾವು ಕಾಣ್ತೇವೆ. ಯಾವ್ದ್ರಲ್ಲಿ? ಈ ಉನ್ಮಾದದಲ್ಲಿ ಅಂತ ಹೇಳ್ತೇವೆ. ಭೌತಿಕವಾಗಿ ನಾವು ಆ ಶಬ್ದವನ್ನ ತುಂಬಾನೇ ಕೀಳಾಗಿ ನೋಡ್ತೇವೆ. ಅಂದ್ರೆ ಏನು? ಒಂದು ಹುಚ್ಚುತನಕ್ಕೆ ಅಥವಾ ಮಾನಸಿಕ ವಾದಂತಹ ಆರೋಗ್ಯ ಇಲ್ಲದೆ ಇರುವಂತಹ ವ್ಯಕ್ತಿಯನ್ನ ನಾವು ಈ ಉನ್ಮಾದದಲ್ಲಿ ಬಳಸ್ತೇವೆ. ಆದ್ರೆ ಆಧ್ಯಾತ್ಮಿಕದಲ್ಲಿ ಯಾರು ಕೃಷ್ಣನಿಗೆ ತನ್ನನ್ನ ತಾನು ಶರಣಾಗತಿಯನ್ನು ಮಾಡಿರ್ತಾನೋ, ಅರ್ಪಿಸಿಕೊಂಡಿರ್ತಾನೋ, ಆ ಒಂದು ಭಾವದ ಹಂತವನ್ನ ನೀನೇ ಎಲ್ಲ. ಸೊ ಯು ಆರ್ ಮೈನ್ ಅಂತ ಹೇಳುವಂಥದ್ದು ಭಾವ, ಐ ಆಮ್ ಯುವರ್ಸ್ ಅಂತ ಹೇಳುವಂಥದ್ದು ಈ ಒಂದು ಪ್ರೇಮ ಅಂತ ಹೇಳ್ಲಾಗತ್ತೆ. ಸೊ ಅಂತದೊಂದು ಈ ಒಂದು ಉನ್ಮಾದದಲ್ಲಿ ಈ ಒಂದು ಭಕ್ತನಿಗೂ ಕೂಡ ಏನೂ ಕಾಣಲ್ಲ, ಬೇರೆ ಯಾರನ್ನೂ ಕೂಡ ಗಣನೆಗೆ ಅವನು ತೆಗೆದುಕೊಳ್ಳುವುದಿಲ್ಲ. ಕೇವಲ ಅವ್ರಿಗೆ ಭಗವಂತನಲ್ಲಿಯೇ, ದೇವೋತ್ತಮ ಪರಮ ಪುರುಷನಲ್ಲಿಯೇ ಏನು ಒಂದು ಅವನ ಪ್ರಜ್ಞೆ ಇರುತ್ತೆ ಅನ್ನೋದನ್ನ ನಾವು ನೋಡ್ತೇವೆ. ಸೊ ಚಿತ್ತಮಸೃಣ್ಯ ಕೃದ್ ಅಸೌಭಾವ ಅಂತ ಹೇಳಿ. ಚಿತ್ತ ಅಂತಂದ್ರೆ ಏನು? ಹೃದಯದಲ್ಲಿ. ಮಾಸೃಣ್ಯ ಅಂತಂದ್ರೆ ಮೃದತ್ವ. ಈ ಒಂದು ಭಾವದ ಹಂತದಲ್ಲಿ ಬಂದಾಗ ಏನಾಗತ್ತೆ ಅಂದ್ರೆ, ಈ ಒಂದು ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ನಿಷ್ಠಾ, ರುಚಿ ಏನು? ಭಗವಂತನಲ್ಲಿ. ಆಸಕ್ತಿ ಇನ್ನು ತೀರ ಬೆಳೆಯುತ್ತೆ. ರುಚಿ ಇದ್ದಾಗ ಆಸಕ್ತಿ ಬೆಳೆಯುತ್ತೆ, ತಿನ್ಬೇಕು ಅಂತ. ಈಗ ಹೇಗೆ ನಾನು ಗುಲಾಬ್ ಜಾಮೂನ್ ತಿಂತೇನೆ, ರುಚಿ ಬಂದಿದೆ ನನ್ಗೆ. ಸೊ ಆಮೇಲೆ ಇನ್ನಷ್ಟು ಇನ್ನೊಂದು ತಿನ್ನುವಾಗಷ್ಟು ಆಸಕ್ತಿ ಬರುತ್ತೆ. ಹಾಗೆ ಈ ಒಂದು ಭಕ್ತಿ ಬೆಳೆದಾಗ ಅಲ್ಲಿ ಭಾವದ ಹಂತದಲ್ಲಿ ಇರುವವರು, ಅವರ ಒಂದು ಹೃದಯ ಏನಿದ್ ಆಗುತ್ತೋ ತುಂಬಾನೇ ಮೃದು ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ತುಂಬಾನೇ ಯಾರ ಮೇಲೂ ಕೂಡ ಕೋಪ ಇಲ್ಲ, ಯಾರ ಮೇಲೂ ಕೂಡ ಬೇಜಾರಿಲ್ಲ, ಏನ್ ಸಿಗದೆ ಇದ್ರು ಕೂಡ ತೊಂದ್ರೆ ಇಲ್ಲ. ಕೇವಲ ಭಗವಂತನ ನಾಮನೇ ಅವ್ರಿಗೆ ಎಲ್ಲ. ಸೊ ಭಗವಂತನೇ ಎಲ್ಲ. ಸೊ ಹೀಗೆ ಆ ಉನ್ಮಾದ ಘಟ್ಟದಲ್ಲಿ ಆ ವ್ಯಕ್ತಿ ಇರ್ತಾನೆ. ಹೀಗೆ ಆನಂದದ ಬಾಷ್ಪಗಳನ್ನ ಸುರಿಸುವಂಥದ್ದು, ಮತ್ತೆ ತನ್ನಿಂತಾನೇ ಮೈಯಲ್ಲಿ ಕಂಪನಗಳ ಬರುವಂಥದ್ದು, ಮೈ ನವಿರುವಂಥದ್ದು, ಕೂದಲು ಎದ್ದು ನಿಲ್ಲುವಂಥದ್ದು. ಸೊ ಹೀಗೆ ವಿವಿಧ ರೀತಿಯಾದಂತಹ ಆ ಭಾವ ಭಕ್ತಿಯಲ್ಲಿರುವಂತಹ ಭಕ್ತನಲ್ಲಿ ನಾವು ಇಂಥ ಕೆಲವೊಂದು ಲಕ್ಷಣಗಳನ್ನ ಕಾಣ್ತೀವಿ ಅನ್ನೋದನ್ನ ಈ ಪೇಜ್ ನಂಬರ್ 139 ನಮ್ಗೆ ತಿಳಿಸುತ್ತೆ. ಹೀಗೆ ಭಾವಭಕ್ತಿಯಲ್ಲಿ ಈಗಾಗಲೇ ಹೇಳಿರೋ ಹಾಗೆ ಈ ಭಗವಂತನ ಆಂತರಿಕ ಶಕ್ತಿ ಯಾವುದು? ಸೌಮ್ಯತ್ ಮತ್ತೆ ಲಾದಿನಿ, ಅರಿವಿನ ಶಕ್ತಿ ಮತ್ತೆ ಆನಂದದ ಶಕ್ತಿ ಭಕ್ತನ ಹೃದಯ ಒಳಗೆ ಹೋಗುತ್ತದೆ. ಯಾವಾಗ ಈ ಜ್ಞಾನ ಮತ್ತೆ ಆನಂದ ಒಳಗಡೆ ಹೋಗುತ್ತೋ ಅವಾಗ ಅವನ ಒಂದು ಹೃದಯ ಮೃದು ಆಗತ್ತೆ. ಸೊ ಮೃದು ಆದಾಗ ಇದು ಒಂದು ಪ್ರೇಮದ ಆರಂಭದ ಲಕ್ಷಣಗಳು ಕಾಣ್ಲಿಕ್ಕೆ ಪ್ರಾರಂಭ ಆಗತ್ತೆ. ಸೊ ಇದೆ ಒಂದು ಭಾವದ ಮುಂಚಿನ, ಪ್ರೇಮದ ಮುಂಚಿನ ಹಂತ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಹೀಗೆ ಭಾವಭಕ್ತಿಯನ್ನ ನಾವು ಪಡೆಯೋದು ಹೇಗೆ? ಈಗಾಗ್ಲೇ ನಾವು ವೈದಿ ಸಾಧನಾ ಭಕ್ತಿ ಯಾವ ತರನಾಗಿ ಮಾಡುವಂಥದ್ದು, ಮತ್ತೆ ರಾಗಾನುಗ ಸಾಧನಾ ಭಕ್ತಿಯನ್ನ ಹೇಗೆ ಮಾಡುವಂಥದ್ದು, ಅದರಲ್ಲಿ ಕೂಡ ವೈದಿ ಸಾಧನಾ ಭಕ್ತರು ನಾವೆಲ್ಲರೂ ಕೂಡ. ಸೊ ಹಾಗೆ ನಮ್ಗೆಲ್ರಿಗೂ ಕೂಡ ಈ ಭಾವ ಹಂತ ಒಂದು ಅರಿವಿಗೆ ಬರಲ್ಲ. ಸೊ ಹಾಗಾದ್ರೆ ಈ ಭಾವದ ಭಕ್ತಿಯನ್ನ ಹೇಗೆ ಸಾಧಿಸಬಹುದು ಅನ್ನೋದನ್ನ ನಮ್ಗೆ ಈ ಒಂದು ಗ್ರಂಥದಲ್ಲಿ ತಿಳಿಸಲಾಗಿದೆ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಭಾವದ ಭಕ್ತಿಯನ್ನು ಹೇಗೆ ಸಾಧಿಸುವುದು? ಪ್ರತಿಯೊಬ್ಬರೂ ಆ ಭಾವ ಹಂತವನ್ನು ಪಡೆಯಬಹುದು. ಒಂದು ಪ್ರಕ್ರಿಯೆ ಇದೆ. ಈ ಪ್ರಕ್ರಿಯೆಯಲ್ಲಿ ರೂಪ ಗೋಸ್ವಾಮಿಯವರು ಭಾವ ಹಂತಕ್ಕೆ ಹೇಗೆ ಬರುತ್ತಾರೆ ಎಂಬುದನ್ನು ವಿವರಿಸಿದ್ದಾರೆ. ಭಾವ ಹಂತ ಎಂದರೆ ಪರಿಪೂರ್ಣತೆಗೆ ಸ್ವಲ್ಪ ಮೊದಲು ಭಾವ ಹಂತಕ್ಕೆ ಬರಬೇಕು. ಮುಂದಿನ ಹಂತವು ಪರಿಪೂರ್ಣತೆಯಾಗಿದೆ. ಹರೇ ಕೃಷ್ಣ ಮಾತಾಜಿ. ಈಗ ಭಾವದ ಹಂತವನ್ನ ಪಡಿಬೇಕಂದ್ರೂ ಕೂಡ ಒಂದು ಪ್ರಕ್ರಿಯೆ ಇದೆ, ಹಾಗೆ ನೇರವಾಗಿ ಬರುವುದಿಲ್ಲ. ಧನ್ಯವಾದಗಳು ಮಾತಾಜಿ. ಸೊ ಈ ಪ್ರಕ್ರಿಯೆನ ಶ್ರೀಲ ರೂಪ ಗೋಸ್ವಾಮಿಯವರು ಭಾವ ಹಂತಕ್ಕೆ ಹೇಗೆ ಬರುತ್ತೆ ಅನ್ನೋದನ್ನ ಇಲ್ಲಿ ವಿವರಿಸ್ತಾರೆ. ಸೊ ಭಾವ ಹಂತ ಅಂದ್ರೆ ಏನು? ಪರಿಪೂರ್ಣತೆಗೆ ಮುಂಚಿತವಾಗಿರುವಂತಹ ಹಂತಾನೇ ಭಾವ. ಸೊ ಈ ಪ್ರೇಮಕ್ಕೆ ಮುಂಚಿತವಾಗಿ ಬರುವಂತದ್ದು ಭಾವದ ಹಂತ. ಭಾವ ಹಂತಕ್ಕೆ ಬರಬೇಕು. ಈಗ ಭಾವದ ಹಂತಕ್ಕೆ ಬಂದೇನೆ ಪ್ರೇಮದ ಹಂತ ಬರುತ್ತೆ. ಹೀಗೆ ಭಾವ ಹಂತಕ್ಕೆ ಅವನು ಬರಬೇಕು. ಸೊ ಮುಂದಿನ ಹಂತ
ಪರಿಪೂರ್ಣತೆಯ ಹಂತ ಆಗಿದೆ. ಸೊ ಮುಂದಿನ ಹಂತ ಪೂರ್ಣ ಪರಿಪೂರ್ಣತೆಯನ್ನ ಒಳಗೊಂಡಿದೆ ಅನ್ನೋದನ್ನ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹಾಗಾದ್ರೆ ಈ ಭಾವ ಹಂತಕ್ಕೆ ಹೇಗೆ ಬರುವುದು ಎಂದು ಶ್ರೀಲ ರೂಪ ಗೋಸ್ವಾಮಿಯವರು ಹೇಳ್ತಾರೆ. ಹೀಗೆ ಈ ಶ್ರೀಲ ರೂಪ ಗೋಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ಭಾವ ಹಂತಕ್ಕೆ ಬರ್ಲಿಕ್ಕೆ ನಾವು ಮೊದಲು ಶ್ರದ್ಧೆಯಿಂದ ಪ್ರೇಮದವರೆಗೆ ಇರುವಂತಹ ಹಂತಗಳನ್ನ ನಾವು ಅನುಸರಿಸಬೇಕು. ಶುದ್ಧ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಮೇಲೆ ಭಾವ, ಆಮೇಲೆ ಪ್ರೇಮ. ಹೀಗೆ ನಾವು 9 ಹಂತಗಳನ್ನ ನಾವು ಕಾಣ್ತೇವೆ. ಹೀಗೆ ಮೊದಲೇದು ನಾವು ಆ ಭಾವದ ಹಂತಕ್ಕೆ ಹೋಗ್ಬೇಕಂದ್ರೆ ನಾವು ಸ್ಟಾರ್ಟ್ ಮಾಡ್ಬೇಕಾಗಿರೋದು ಮೊದಲೇದಿಂದಾನೆ. ನಮ್ಗೆ ನೇರವಾಗಿ ಹೋಗುವಷ್ಟು ಅರ್ಹತೆ ನಮ್ಗಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಮೊದಲೇ ಹಂತದಿಂದಾನೇ ಹೋಗ್ಬೇಕು. ಮೊದಲೇ ಹಂತ ಏನಿರುವಂತದ್ದು ಶ್ರದ್ಧೆ. ಸೊ ಶ್ರದ್ಧೆಯಿಂದ ನಾವು ಪ್ರಾರಂಭಿಸಬೇಕು ಭಾವದ ಹಂತವರೆಗೂ ಹೋಗ್ಲಿಕ್ಕೆ ಅನ್ನೋದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಭಾವದ ಹಂತವನ್ನ ಸಾಧಿಸೋದು ಹೇಗೆ ಅನ್ನೋದಕ್ಕೆ 2 ರೀತಿಯಾದಂತಹ ಸಾಧ್ಯತೆಗಳಿದೆ ನಾವು ಭಾವವನ್ನ ಪಡಿಲಿಕ್ಕೆ ಅನ್ನೋದನ್ನ ಹೇಳ್ತಾರೆ. ಸೊ ಒಂದು ಸಾಧನಾ ಭಕ್ತಿಯ ಮೂಲಕ, ಇನ್ನೊಂದು ಕೃಪೆಯ ಮೂಲಕ ನಾವು ಪಡಿಬಹುದು ಅಂತ. ಈ ಸಾಧನಾ ಭಕ್ತಿ ಅಂತಂದ್ರೆ ರಾಗಾನುಗ ಸಾಧನಾ ಭಕ್ತಿ ಮತ್ತೆ ವೈದಿ ಸಾಧನಾ ಭಕ್ತಿಯ ಕುರಿತಾಗಿ ಹೇಳ್ತಾರೆ. ಸೊ ವೈದಿ ಸಾಧನಾ ಭಕ್ತಿಯ ಕುರಿತಾಗಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ 64 ಹಂತಗಳು ಯಾವ್ಯಾವ್ದು, ಮತ್ತೆ ಪ್ರವೃತ್ತಿ ನಿವೃತ್ತಿಯ ಕುರಿತಾಗಿ. ಮತ್ತೆ ಇಲ್ಲಿ ಇನ್ನೊಂದು ಸಾಧನ ರಾಗಾನುಗ ಭಕ್ತಿಯ ಕುರಿತಾಗಿನೂ ಕೂಡ ಹೇಳ್ತಾರೆ. ಸೊ ನಾವು ದೈವೋನ್ಮಾದದ ನೆಲೆಗೆ ಏರ್ಬೇಕು ಅಂತಂದ್ರೆ ಸೊ ಭಗವಂತನ ಕೃಪಾ ಕಟಾಕ್ಷ ಅನ್ನೋದು ಬೇಕೇ ಬೇಕು. ಸೊ ಹೀಗೆ ಒಬ್ಬ ರಾಗಾನುಗ ಭಕ್ತಿಗೆ ಒಬ್ಬ ಭಕ್ತರ ಉದಾಹರಣೆಯನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಇದು ನಿಮ್ಗೆ 148ನೇ ಪೇಜ್ ಅಲ್ಲಿ ಸಿಗತ್ತೆ. ಎಲ್ರು ಕೂಡ ಓಪನ್ ಮಾಡಿ 148 ಪೇಜ್ ನಂಬರ್. ಫಸ್ಟ್ 2 ಲೈನ್ ಅಲ್ಲೇ ನಿಮ್ಗೆ ಇದನ್ನು ತಿಳಿಸಲಾಗಿದೆ ನೋಡಿ. ಇದು ಪದ್ಮಪುರಾಣದಲ್ಲಿರುವಂತಹ ಕತೆ. ಏನು ಅಂತಂದ್ರೆ, ಸೊ ಚಿಂತಾಮಣಿ ಅಂತ ಹೇಳಿ, ಚಿಂತಾಮಯಿನಿ ಅಂತ ಹೇಳಿ ನಾವು ನೋಡ್ತೇವೆ. ಇವಳು ಒಬ್ಳು ನೃತ್ಯ ಮಾಡುವಂಥವಳು. ಸೊ ಇಡೀ ರಾತ್ರಿ ನೃತ್ಯವನ್ನ ಮಾಡ್ತಾ ಇದ್ಲು. ಸೊ ಹೇಗೆ ಮಾಡ್ತಾ ಇದ್ಲು ಅಂತಂದ್ರೆ, ಕೃಷ್ಣನಿಗಾಗಿ ನಾನ್ ನರ್ತಿಸ್ತಾ ಇದ್ದೇನೆ, ಕೃಷ್ಣನೇ ಎಲ್ಲ ಅಂತ ಹೇಳಿ ಪೂರ್ಣ ಇಡೀ ರಾತ್ರಿ ಕೂಡ ಅವ್ರು ನರ್ತಿಸ್ತಾಳೆ. ಸೊ ಅಲ್ಲಿ ಅವಳ ಒಂದು ರಾಗಾನುಗ ಭಕ್ತಿಯನ್ನ ನಾವು ಕಾಣಬಹುದು. ಅಂತಂದ್ರೆ ಈ ಅನುಸರಿಸಿ ಮಾಡುವಂತಹ ಭಕ್ತಿ, ಅವಳ ಈ ಒಂದು ಸಾಧನಾ ಭಕ್ತಿಗೆ ಉದಾಹರಣೆಯನ್ನ ನಾವು ಅವಳನ್ನ ಕಾಣಬಹುದು ಅಂತ ಹೇಳಿ. ಸೊ ಚಿಂತಾಮಯಿನಿ ಅಂತ. ಸೊ ಇವಳು ನೃತ್ಯದಲ್ಲಿ ತುಂಬಾನೇ ಉತ್ಸುಕಳಾಗಿ ಇಡೀ ರಾತ್ರಿಯಲ್ಲೂ ಕೂಡ ನರ್ತನೆಯನ್ನ ಮಾಡಿದಂಥವಳು, ನರ್ತಿಸಿದ ಪ್ರಾರಂಭಿಕ ಭಕ್ತೆ ಒಬ್ಬಳ ಕತೆ ಈ ಒಂದು ಪದ್ಮಪುರಾಣದಲ್ಲಿ ನಾವು ಕಾಣ್ತೇವೆ. ಸೊ ಹೀಗೆ ಇಷ್ಟಾದ್ರೂ ಕೂಡ ಈ ಯಾವುದೇ ಭಕ್ತಿಯ ಪ್ರಕ್ರಿಯೆನ, ಯಾಕಂದ್ರೆ ಇವಳು ಚಿಂತಾಮಯಿನಿ ಅನ್ನುವಂಥವ್ಳು ಭಕ್ತಿಯ ಪ್ರಕ್ರಿಯೆನ ಪಾಲಿಸಿದ್ಲು. ಆದ್ರೆ ಕೆಲವರು ಭಕ್ತರಿದ್ದಾರೆ, ಭಕ್ತಿ ಪ್ರಕ್ರಿಯೆನ ಪಾಲಿಸದೇ ವ್ಯಕ್ತಿ ಇದ್ದಕ್ಕಿದ್ದಂತೆ ಭಗವಂತನ ಕೃಷ್ಣನಲ್ಲಿ ಭಕ್ತಿನ ಬೆಳೆಸಿಕೊಳ್ಳೋದು ಕೆಲವು ಸಲ ನಾವು ಕಾಣ್ತೇವೆ. ಸೊ ಹೀಗಾಗಿ ಈ ಒಂದು ಈ ಕೃಷ್ಣ ಪ್ರೇಮವನ್ನ ಪಡಿಬೇಕು ಅಂತಂದ್ರೆ ಒಂದು ನಾವು ಸಾಧನಾ ಭಕ್ತಿಯ ಮೂಲಕ, ಇನ್ನೊಂದು ಶುದ್ಧ ಭಕ್ತನ ಅನುಗ್ರಹದಿಂದ, ಮತ್ತೆ ಇನ್ನೊಂದು ಕೃಷ್ಣನ ಕೃಪೆಯಿಂದ ಅಂತ ಹೇಳ್ತೇವೆ. ಸೊ ಹೀಗೆ ಕೃಪೆ ಅನ್ನುವಂಥದ್ದು 2 ತರನಾದಂತಹ ಕೃಪೆಯನ್ನ ನಾವು ಕಾಣ್ತೇವೆ. ಸೊ ಒಬ್ಬ ಶುದ್ಧ ಭಕ್ತನ ಕೃಪೆ, ಮತ್ತೆ ಇನ್ನೊಂದು ಕೃಷ್ಣನ ಕೃಪೆ. ಇಲ್ಲಿ 3ನೇ ಪ್ಯಾರಾಗ್ರಾಫ್ ಅಲ್ಲಿ ನೀವು ಕಾಣಬಹುದು, ಸುಮ್ಮನೆ ಮಾತನಾಡುವರಿಂದ. ಸೊ ಇಲ್ಲಿ ಕೃಪೆ ಅಂದಾಗ ನಾನೇನ್ ಹೇಳ್ದೆ ನಿಮ್ಗೆ, 2 ತರನಾದಂತಹ ಕೃಪೆ, ಕೃಷ್ಣನ ಕೃಪೆ ಮತ್ತೆ ಭಕ್ತನ ಕೃಪೆ. ಭಕ್ತನ ಕೃಪೆ ಅನ್ನೋದನ್ನ ಆಮೇಲೆ ತಿಳ್ಕೊಳ್ಳೋಣ. ಈಗ ಕೃಷ್ಣನ ಕೃಪೆ ಹೇಗಿರುತ್ತೆ ನಾವು ಭಾವದ ಭಕ್ತಿಗೆ ಬರ್ಲಿಕ್ಕೆ ಅನ್ನೋದನ್ನ. ಸೊ ಈ ಒಂದು ಕೃಷ್ಣ ಕೃಪೆಯಲ್ಲಿ ಮತ್ತೆ 3 ಭಾಗಗಳನ್ನ ನಾವು ಕಾಣ್ತೇವೆ. ಏನಂದ್ರೆ ಈ ಮಾತನಾಡೋದ್ರಿಂದ, ಮತ್ತೆ ನೋಟದಿಂದ, ಮತ್ತೆ ಹಾರೈಕೆಗಳಿಂದ ಅಂತ ಕರೀತೇವೆ. ಹೀಗೆ ಅಂದ್ರೆ ಈ ಕೃಷ್ಣನ ಕೃಪೆ 3 ತರನಾಗಿದೆ. ಸೊ ಒಂದು ಮಾತನಾಡುವುದರಿಂದ, ಇನ್ನೊಂದು ನೋಡುವುದರಿಂದ, ಮತ್ತೆ ಇನ್ನೊಂದು ಹಾರೈಕೆಗಳನ್ನ ಕೊಡುವುದರಿಂದ ಅಂತ. ಫಸ್ಟ್ ಈ 3ನೇ ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಮಾತನಾಡುವುದರಿಂದ ಅಂತ ಇದೆ ನೋಡಿ. ಸುಮ್ಮನೆ ಮಾತನಾಡುವುದರಿಂದ ಬಂದ ಪ್ರೇಮವನ್ನ ಕುರಿತಂತೆ ನಾರದೀಯ ಪುರಾಣದಲ್ಲಿ ಒಂದು ವಚನ ಒಂದುಂಟು. ಇಲ್ಲಿ ಕೃಷ್ಣನು ನಾರದರನ್ನ ಕುರಿತು, ಹೇ ಬ್ರಾಹ್ಮಣ ಶ್ರೇಷ್ಠನೇ, ನೀನು ನನ್ನಲ್ಲಿ ಅಪ್ಪಟ ಭಕ್ತಿ ಸೇವಾ ಭಾವವನ್ನು ಬೆಳೆಸಿಕೊಳ್ಳಬೇಕೆಂದು ಹಾರೈಸುವೆ. ಆ ಭಾವವು ಆನಂದದಾಯಕವೂ ಮಂಗಳಕರವೂ ಆಗಿರುತ್ತದೆ. ವಚನ ಒಂದುಂಟು. ಅಲ್ಲಿ ಕೃಷ್ಣನ್ ನಾರದರ ಕುರಿತು ಹೇಳ್ತಾರೆ.
ಅಂದ್ರೆ ಇಲ್ಲಿ ಮಾತನಾಡೋದ್ರಿಂದ ಅಂದ್ರೆ ಈಗ ನಾವು ಶ್ರೀಮದ್ ಭಾಗವತದಲ್ಲಿ ಕಾಣ್ತೇವೆ. ಸೊ ನಾರದರು ಮೊದಲೇ ಸಲ ಭಗವಂತನನ್ನ ಕಾಣ್ತಾರೆ. ಸೊ ಕ್ಷಣಾರ್ಧದಲ್ಲಿ ಭಗವಂತ ಅದೃಷ್ಟನಾಗಿ ಬಿಡ್ತಾನೆ, ಅದೃಶ್ಯನಾಗ್ತಾನೆ. ಅದೃಶ್ಯನಾದಾಗ ಮತ್ತೆ ಇನ್ನು ಕಾಣುವ ಹಂಬಲ ನಾರದ ಮುನಿಗಳಿಗೆ ಉಂಟಾಗತ್ತ. ಆವಾಗ ಎಷ್ಟು ಅವ್ರು ಪ್ರಯತ್ನ ಮಾಡಿದ್ರು ಭಗವಂತನ ಒಂದು ಭಗವಂತನ ನಾ ಕಾಣ್ಲಿಕ್ಕೆ ಆಗೋದಿಲ್ವೋ, ಆವಾಗ ಭಗವಂತನೇ ಭಗವಂತನ ಮಾತಾಡ್ತಾನೆ. ಅವಾಗ ಹೇಳ್ತಾನೆ, ಸೊ ಈ ಜನ್ಮದಲ್ಲಿ ನೀನ್ ನನ್ನನ್ನ ನೋಡ್ಲಿಕ್ಕಾಗಲ್ಲ, ನನ್ನನ್ನ ಕಾಣ್ಲಿಕ್ಕಾಗಲ್ಲ, ನೀನು ಮುಂದಿನ ಜನ್ಮದಲ್ಲಿ ನನ್ನನ್ನ ನೋಡ್ತೀಯಾ ಅನ್ನೋದನ್ನ ಮಾತಿನ ಮೂಲಕ ಭಗವಂತ ಹೇಳ್ತಾರೆ. ಅಂದ್ರೆ ನಾರದರಿಗೆ ಮನಸ್ಸಿನಲ್ಲಿಯೇ ಭಗವಂತನ ವಾಚನಗಳು ಗೊತ್ತಾಗುತ್ತೆ. ಸೊ ಹೀಗೆ ವಚನಗಳ ಮೂಲಕ ಆ ಒಂದು ಮಾತನಾಡುವುದರ ಮೂಲಕ ಭಗವಂತ ಅವರಿಗೆ ಕೃಪೆಯನ್ನ ತೋರ್ತಾನೆ ಅಂತ ಹೇಳಿ. ಸೊ ಇಲ್ಲಿ ಇದು ಒಂದು ಮಾತನಾಡುವುದರ ಮೂಲಕ ಉದಾಹರಣೆ ನಾರದ ಮುನಿಗಳು. ಎರಡನೆಯದಾಗಿ ನೋಟದಿಂದ ಕೃಷ್ಣ ಕೃಪೆಯನ್ನ ಕೊಡ್ತಾನೆ, ಕೇವಲ ಅವನನ್ನ ನೋಡಿದ್ರೆ ಮಾತ್ರದಿಂದ. ಸೊ ಇದು ಎಲ್ರಿಗೂ ಕೂಡ ಸಾಧ್ಯ ಇಲ್ಲ. ಇದು ನಿಮ್ಗೆ 1 2 3 4th ಪ್ಯಾರಾಗ್ರಾಫ್ ಅಲ್ಲಿ ಸಿಗುತ್ತೆ. ಬರಿಯ ಕುಡಿಕಣ್ಣ ನೋಟದಿಂದಷ್ಟೇ ಕೃಷ್ಣನಲ್ಲಿ ದೈವೋನ್ಮಾದ ಪೂರಿತ ಪ್ರೇಮವನ್ನ ಗಳಿಸಿಕೊಳ್ಳುವುದರ ಬಗೆಗೆ ಸ್ಕಾಂದ ಪುರಾಣದಲ್ಲಿ ಇದೆ. ಸ್ಕಾಂದ ಪುರಾಣದಲ್ಲಿ ಹೇಳ್ತಾರೆ. ಸೊ ಕೇವಲ ನೋಟದಿಂದಷ್ಟೇ, ಯಾರ ನೋಟದಿಂದ? ಕೃಷ್ಣನ ಕುಡಿಗಣ್ಣಿನ ನೋಟದಿಂದ ದೈವೋನ್ಮಾದ ಪೂರಿತ ಪ್ರೇಮವನ್ನ ಗಳಿಸಿಕೊಂಡವಂಥವ್ರು ಯಾರವರು ಅಂತಂದ್ರೆ, ಜಾಂಗಲ ಪ್ರಾಂತದ ನಿವಾಸಿಗಳು ದೇವೋತ್ತಮ ಪುರುಷನಾದ ಕೃಷ್ಣನನ್ನು ಕಂಡಾಗ ಅವರು ಅವನಲ್ಲಿ ನೆಟ್ಟ ನೋಟವನ್ನು ಕೀಳಲಾಗದ ಸ್ಥಿತಿಯಲ್ಲಿ ಮುಟ್ಟಿದರು. ಸೊ ಕೃಷ್ಣ ಅಲ್ಲಿ ಬಂದಾಗ ಜಾಂಗಲ್ ಪ್ರಾಂತದವ್ರು ಎಲ್ರು ಕೂಡ ನಿವಾಸಿಗಳು ಎಲ್ರು ಕೂಡ ಇದ್ರು. ಕೃಷ್ಣ ಬಂದ ತಕ್ಷಣ ಅವನ ಒಂದು ಸುಂದರವಾದಂತಹ ರೂಪವನ್ನ ಕಂಡು ಅವನ ಮೇಲೆ ಅವರು ನೆಟ್ಟ ದೃಷ್ಟಿಯನ್ನ ತೆಗಿಲಿಕ್ಕೆ ಆಗದೆ ಇರುವಷ್ಟು ಅಂದ್ರೆ ಕೀಳಲಾಗದಷ್ಟು ಸ್ಥಿತಿಗೆ ಅವರು ಮುಟ್ಟಿದ್ರು ಅಂತ ಹೇಳಿ ಜಾಂಗಲ್ ಪ್ರಾಂತದವರು. ಇದು ಕೇವಲ ನೋಟದಿಂದ ಕೃಷ್ಣನ ಕೃಪೆ ಅವರಿಗೆ ಬಂತು. ಆವಾಗ ಅವರು ಭಾವದ ಹಂತಕ್ಕೆ ಬಂದ್ರು. ಮೊದಲನೇದಾಗಿ ಮಾತನಾಡುವುದರಿಂದ ನಾರದ ಮುನಿಗಳು ಆ ಭಾವದ ಹಂತಕ್ಕೆ ಬಂದ್ರು. ಎರಡನೇದಾಗಿ ಕೇವಲ ನೋಟದಿಂದ ಜಾಂಗಲ ಪ್ರಾಂತದ ಭಕ್ತರು ಏನಾದ್ರು ಭಾವಭಕ್ತಿಗೆ ಬಂದ್ರು. ಮೂರನೆಯದಾಗಿ ಹಾರೈಕೆಯ ಮೂಲಕ ಅಂತ ಹೇಳ್ತೇವೆ. ಸೊ ಇಲ್ಲಿ ಕೃಷ್ಣ ಹೃದಯಾಂತರ ಆಳದ ಶುಭ ಹಾರೈಕೆಗಳ ಮಾತಿಗೆ ಬಂದರೆ ಶುಕ ಸಂಹಿತೆಯಲ್ಲಿ ಒಂದು ಹೇಳಿಕೆ ಉಂಟು. ಅದರಲ್ಲಿ ನಾರದರು ವ್ಯಾಸರನ್ನ ಕುರಿತು, ದೇವೋತ್ತಮ ಪುರುಷನ ಪರಮ ಭಕ್ತನಾದ ಪುತ್ರನೊಬ್ಬನು ನಿಮಗಿದ್ದಾನೆ. ಆತನು ನಿಯಂತ್ರಕ ತತ್ವಗಳನ್ನು ಅನುಷ್ಠಾನ ಮಾಡದೆಯೇ ಅನೇಕ ಜನ್ಮಗಳ ಕಾಲ ಭಕ್ತಿ ಸೇವೆ ಮಾಡಿ ಗಳಿಸಬಹುದಾದಷ್ಟು ದೈವಿಕ ಲಕ್ಷಣಗಳನ್ನು ಗಳಿಸ್ತಾನೆ. ಹಾರೈಕೆ ಕೊಡ್ತಾರೆ ಯಾರಿಗೆ? ವ್ಯಾಸಮುನಿಗಳಿಗೆ. ಸೊ ನಿಮ್ಗೆ ಅಂತ ಒಬ್ಬ ಮಗ ಹುಟ್ತಾನೆ ಅಂತ ಹೇಳಿ. ಸೊ ಅವನು ಯಾವುದೇ ಐಹಿಕ ತ್ರಿಗುಣಗಳ ಮತ್ತೆ ಮಾಹಿಯ ಒಂದು ಛಾಯೆ ಅವನ ಮೇಲೆ ಬೀಳೋದಿಲ್ಲ ಅಂತ ಹೇಳಿ ಹೀಗೆ ಹಾರೈಸುವುದರ ಮೂಲಕ ಏನ್ ಮಾಡ್ತಾನೆ? ಕೃಷ್ಣ ಕೃಪೆಯನ್ನ ಶುಕಮುನಿಗಳಿಗೆ ತೋರ್ತಾನೆ. ಅದಕ್ಕಾಗಿ ಅವನು 16 ವರ್ಷಗಳ ಕಾಲವೂ ಕೂಡ ತಾಯಿಯ ಒಂದು ಗರ್ಭದಲ್ಲಿ ಇರೋದನ್ನ ನಾವು ಕಾಣ್ತೇವೆ. ಮತ್ತೆ ಜೊತೆಗೆ ಆವಾಗ ನಾನು ಈ ಒಂದು ಮಾಯಿಗೆ ಒಳಗಾಗ್ತೀನಿ ಅಂತ ಬರದೇ ಇದ್ದಾಗ ಅವಾಗ ಹಾರೈಸ್ತಾನೆ, ನಾನು ನಿನ್ಗೆ ಮಾತು ಕೊಡ್ತಾನೆ, ನೀನು ಹೊರಗೆ ಬಂದ್ಮೇಲೆ ನಿನ್ಗೆ ಮಾಯಿಯ ಒಂದು ಪ್ರಭಾವ ಇರೋದಿಲ್ಲ, ನೀನು ಹೊರಗಡೆ ಬಾ ಅಂತ ಹೇಳಿದಾಗ ಹಾರೈಸಿದಾಗ ಆವಾಗ ಶುಕಮುನಿಗಳು ಹೊರಗಡೆ ಬರ್ತಾರೆ ಅನ್ನೋದನ್ನ ನಾವು ಕಾಣ್ತೇವೆ. ಹೀಗೆ ಕೃಷ್ಣ 3 ತರನಾದಂತಹ ಕೃಪೆಯನ್ನ ತೋರ್ತಾನೆ. ಒಂದು ನೋಡುವಷ್ಟರಿಂದ, ಮಾತನಾಡುವಷ್ಟರಿಂದ, ಮತ್ತೆ ಜೊತೆಗೆ ಹಾರೈಸುವುದರ ಮೂಲಕ. ಮತ್ತೆ ಇನ್ನೊಂದು ಕೃಪೆಯನ್ನ ನಾವು ಕಾಣ್ತೇವೆ. ಇದೆಲ್ಲ ಕೃಪೆ ನಮ್ಗೆ ಸಿಗ್ಲಿಕ್ಕಿಲ್ಲ, ಯಾಕಂದ್ರೆ ನೇರವಾದ ಕೃಪೆ ಪಡೆಯುವಷ್ಟು ನಾವು ಅರ್ಹರೇ ಇಲ್ಲ. ಹಾಗಾದ್ರೆ ಭಕ್ತರ ಕೃಪೆ ಆದ್ರೂ ನಮ್ಗೆ ಸಿಗುತ್ತಾ? ಅದು ಕೂಡ ತುಂಬಾನೇ ವಿರಳವಾದಂಥದ್ದು. ಹಾಗಾಗಿ ಇಲ್ಲಿ ಭಕ್ತರ ಕೃಪೆ, ಎರಡನೇದಾಗಿ ಭಕ್ತರ ಕೃಪೆ ಹೇಗೆ ಇರುತ್ತೆ ಅಂದ್ರೆ, ಇದು ನಮ್ಗೆ ಈ ಪ್ರಹ್ಲಾದ ಮಹಾರಾಜರು, ಸೊ ಈ ನಾರದ ಮುನಿಗಳು ಕಯಾದುನ ಹೊಟ್ಟೆಯಲ್ಲಿ ಪ್ರಹ್ಲಾದ ಇದ್ದಾಗ ಅವಾಗ ತುಂಬಾನೇ ಕೃಪೆಯನ್ನ, ಕರುಣೆಯನ್ನ ತೋರಿದಂಥವ್ರು ಯಾರು? ನಾರದ ಮುನಿಗಳು. ಸೊ ಪ್ರಹ್ಲಾದ ರೂಢಿಸಿಕೊಂಡ ಈ ಒಂದು ಸಹಜ ಕೃಷ್ಣಾಕರ್ಷಣೆ ಏನಾಗಿದೆ, ಕೃಷ್ಣನಲ್ಲಿ ಆಕರ್ಷಣೆ ಹೇಗೆ ಬಂತು ಪ್ರಹ್ಲಾದನಿಗೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದು ಯಾರಿಂದ? ಕೃಷ್ಣನ ಆಕರ್ಷಣೆ ಬರ್ಲಿಕ್ಕೆ ಕಾರಣನೇ ನಾರದ ಮುನಿಗಳು. ಹಾಗಾಗಿ ನಾರದರ ಅನುಗ್ರಹದ್ರಿಂದ ಪ್ರಹ್ಲಾದ್ ಮಹಾರಾಜರು ಏನಾದ್ರು ತಾಯಿಯ ಗರ್ಭದಲ್ಲಿ ಇದ್ದಾಗ ಮತ್ತೆ ನಾರದರು ಕಯಾದುವಿಗೆ ಸಹಾನುಭೂತಿ ತೋರಿಸೋದ್ರಿಂದ ಏನಾಯ್ತು? ಸಹಾನುಭೂತಿ ತೋರಿಸಿ ಏನು ಅವರು ಭಕ್ತಿ ಸೇವೆಯ ಒಂದು ವಿಜ್ಞಾನವನ್ನ ಬೋಧಿಸ್ತಾರೋ ಆವಾಗ ಈ ಒಂದು ಭಕ್ತರ ಕೃಪೆಯ ಲಾಭವನ್ನ ಪ್ರಹ್ಲಾದ್ ಮಹಾರಾಜರು ಪಡಿತಾರೆ ಅನ್ನೋದನ್ನ ನಾವು ಕಾಣ್ತೇವೆ. ಮತ್ತೆ ಸ್ಕಾಂದ ಪುರಾಣದಲ್ಲಿಯೂ ಕೂಡ ಇದು ನಿಮ್ಗೆ 149ನೇ ಪೇಜ್ ಅಲ್ಲಿ ಕಾಣಬಹುದು. ಸ್ಕಾಂದ ಪುರಾಣದಲ್ಲಿ ಒಂದು ಹೇಳಿಕೆ ಇದೆ.
ಅದರಲ್ಲಿ ಪರ್ವತ ಮುನಿಯು ನಾರದನ್ನು ಉದ್ದೇಶಿಸಿ ಹೇಳ್ತಾರೆ. ಸೊ ಪರ್ವತ ಮುನಿಗಳು ನಾರದನ್ನು ಉದ್ದೇಶಿಸಿ ಹೇಳ್ತಾರೆ ಏನಂತ ಹೇಳಿದ್ರೆ, ಪ್ರಿಯ ನಾರದರೆ ತಾವು ವಿಮಲ ಪುರುಷರಲ್ಲಿ ಅತ್ಯಂತ ಉನ್ನತರು, ಮಹಿಮಾವಂತರು ಆಗಿದ್ದಿರಿ. ನಿಮ್ಮ ವ್ಯಕ್ತಿತ್ವದ ಈ ಲಕ್ಷಣದ ನಿಮಿತ್ತವಾಗಿ ನೀವು ಹಾರೈಸಿದಿರಿ ಎಂಬುದರಷ್ಟರಿಂದಲೇ ಹೀನ ಕುಲದ ಬೇಡನೊಬ್ಬನು ಕೂಡ ಭಗವಾನ್ ಕೃಷ್ಣನ ಶ್ರೇಷ್ಠ ಭಕ್ತನಾದನು ಅಂತ ಹೇಳಿ. ಇದು ಯಾವ ಸಮಯದಲ್ಲಿ ಹೇಳ್ತಾರೆ ಅಂತಂದ್ರೆ, ಈಗಾಗಲೇ ನಿಮ್ಗೆ ಹೀನ ಕುಲದಲ್ಲಿ ಬೇಡನಾಗಿರುವಂತವನು ಮೃಗಾರಿ ಅನ್ನೋದನ್ನ ಕಾಣಬಹುದು. ಸೊ ಮೃಗಾರಿ ಹೇಗಿರ್ತಾನೆ ಅಂತಂದ್ರೆ ಮೃಗಗಳ ತರಾನೇ ಇರುವಂತದ್ದು. ಯಾಕಂದ್ರೆ ಅವನಿಗೆ ಹಿಂಸೆ ತುಂಬಾ ಇಷ್ಟ ಆಗಿತ್ತು. ಆ ಹಿಂಸೆ ಹೇಗೆ ಅಂತಂದ್ರೆ ಎಲ್ರು ಕೂಡ ಈ ಬೇಟೆಗಾರರು ಏನ್ ಮಾಡ್ತಾರೆ, ಪ್ರಾಣಿಯನ್ನ ಕೊಲ್ತಾರೆ. ಆದ್ರೆ ಇವನು ಕೊಲ್ತಿರ್ಲಿಲ್ಲ, ಅರ್ಧಂಬರ್ಧ ಜೀವವನ್ನ ಉಳಿಸಿ ಬಿಟ್ಬಿಡ್ತಿದ್ರು. ಅಂದ್ರೆ ಆ ಜೀವಿಗಳು, ಆ ಪ್ರಾಣಿಗಳು ತುಂಬಾನೇ ಈ ಕಡೆ ಇರ್ಲಿಕ್ಕೂ ಆಗದೆ, ಈ ಕಡೆ ಸಾಯ್ಲಿಕ್ಕೂ ಆಗದೆ ತುಂಬಾನೇ ವಿಲಿವಿಲಿಯಾಗಿ ಒದ್ದಾಡ್ತಾ ಇತ್ತು. ಹಾಗಾಗಿ ಒಂದಿನ ನಾರದ ಮುನಿಗಳು ಕೇಳ್ತಾರೆ, ಯಾಕೆ ನೀನು ಪೂರ್ಣ ರೀತಿಯಾಗಿನೂ ಕೂಡ ಆ ಒಂದು ಪ್ರಾಣಿಗಳನ್ನ ಸಾಯಿಸೋದಿಲ್ಲ, ಯಾಕೆ ಅರ್ಧಂಬರ್ಧ ಜೀವವನ್ನ ಇಟ್ಟು ನೀನು ಅವುಗಳಿಗೆ ನೋಯಿಸ್ತೀಯಾ ಅಂತ ಕೇಳಿದಾಗ ಅವಾಗ ಮೃಗಾರಿ ಹೇಳ್ತಾನೆ, ನನಗೆ ಅರ್ಧಂಬರ್ಧ ಅವುಗಳ ಜೀವವನ್ನ ಉಳಿಸಿ ಅವು ಒದ್ದಾಡ್ತಾ ಇರೋದನ್ನ ನೋಡಿದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳಿದ್ರಂತೆ. ಆವಾಗ ನಾರದ ಮುನಿಗಳ ಒಂದು ಅವ್ಯಾಜ ಕರುಣೆಯಿಂದ, ನಾರದ ಮುನಿಗಳ ನುಡಿಗಳಿಂದ ಮೃಗಾರಿ ತುಂಬಾನೇ ತನ್ನ ಜೀವನದಲ್ಲಿ ಬದಲಾವಣೆಯನ್ನ ಕಾಣ್ತಾನೆ. ಆಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಒಂದು ದಿನ ಪರ್ವತ ಮುನಿಗಳು ಮತ್ತೆ ನಾರದ ಮುನಿಗಳು ಮೃಗಾರಿನ ಭೇಟಿಯಾಗ್ಲಿಕ್ಕೆ ಹೋಗ್ತಾರೆ. ನೋಡೋಣ ಮೃಗಾರಿ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಆವಾಗ ಮೃಗಾರಿ ನಾರದ ಮುನಿಗಳನ್ನ ನೋಡಿ ಅವರಿಗೆ ದಂಡವತ್ ನಮಸ್ಕಾರ ಹಾಕ್ಲಿಕ್ಕೆ ಹೋಗ್ತಾನೆ. ದಂಡವತ್ ನಮಸ್ಕಾರ ಹಾಕುವಾಗ ಅವನ ಒಂದು ಹೃದಯದಲ್ಲಿರುವಂತಹ ಭಾವ ಹೇಗೆ ಇತ್ತು ಅಂತಂದ್ರೆ, ಅಲ್ಲಿ ದಂಡವತ್ ಹಾಕುವಾಗ ಮಧ್ಯದಲ್ಲಿ ಏನಾದ್ರೂ ಈ ಇರುವೆಗಳು, ಹುಳುಗಳು ಇದ್ರೆ ಅವುಗಳಿಗೆ ಧಕ್ಕೆ ಆಗ್ಬಾರ್ದು ಅಂತ ಎಲ್ಲವುಗಳನ್ನ ಸರಿಸಿ ದಂಡವತ್ ನಮಸ್ಕಾರ ಹಾಕ್ತಾರಂತೆ. ಅಷ್ಟು ಜೀವನದಲ್ಲಿ ಬದಲಾವಣೆಯನ್ನ ಈ ಪರ್ವತ ಮುನಿಗಳು ಮತ್ತು ನಾರದರು ಕಾಣ್ತಾರೆ ಮೃಗಾರಿಯ ಒಂದು ಜೀವನದಲ್ಲಿ. ಹಾಗಾಗಿ ಈ ಒಂದು ಉಲ್ಲೇಖ ಪರ್ವತ ಮುನಿಗಳು ಹೇಳ್ತಾ ಇದ್ದಾರೆ ನಾರದ ಮುನಿಗಳಿಗೆ, ಸೊ ನೀವು ನಿಮ್ಮ ವ್ಯಕ್ತಿತ್ವದ ಲಕ್ಷಣದ ಕಾರಣದಿಂದ, ನಿಮ್ಮ ಒಂದು ಹಾರೈಸಿದ್ರಿಂದ ಹೀನ ಕುಲದಲ್ಲಿರುವಂತಹ ಬೇಟೆಗಾರನಾಗದಂತಹ ಮೃಗಾರಿಯು ಕೂಡ ಶ್ರೇಷ್ಠ ಭಕ್ತನಾದ, ಕೃಷ್ಣ ಭಕ್ತನಾದ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಕೃಷ್ಣನಲ್ಲಿ ನಮಗೆ ಉದಿಸಿದಂತ ಈ ದೈವೋನ್ಮಾದ ಭರಿತ ಪ್ರೇಮವನ್ನ ಈ ತರನಾಗಿ ಭಕ್ತರ ಉದಾಹರಣೆಯನ್ನ ನಾವು ಕೊಡಬಹುದು. ಯಾರಾದ್ರೂ ಓದಿ ಮಾತಾಜಿ. ಹರೇ ಕೃಷ್ಣ. ಭಾವಭಕ್ತಿಯನ್ನು ಹೇಗೆ ಸಾಧಿಸುವುದು? ಕೃಷ್ಣ ಅಥವಾ ಅವನ ಭಕ್ತರ ವಿಶೇಷಾನುಗ್ರಹದ ಮೂಲಕ ಆ ಘಟ್ಟವನ್ನು ತಲುಪುವುದು ತುಂಬಾ ಅಪರೂಪ. ಈ ಎಲ್ಲಾ ಮಾತಿನ ಅರ್ಥ ವ್ಯಕ್ತಿಯ ಭಕ್ತರ ಸಂಘದಲ್ಲಿದ್ದು ಕಟ್ಟುನಿಟ್ಟಿನಿಂದ ಭಕ್ತಿ ಸೇವೆ ಮಾಡಬೇಕು. ಆಗ ದೈವೋನ್ಮಾದದ ಘಟ್ಟವನ್ನು ಮುಟ್ಟುವ ಭರವಸೆ ಇರುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗಾದ್ರೆ ನಾವು ಈ ಭಾವ ಭಕ್ತಿಯನ್ನು ತಲುಪುವುದು ಹೇಗೆ? ನಮ್ಗೆ ಕೃಷ್ಣನ ಕೃಪೆ ಅಷ್ಟು ಸರಳವಾಗಿ ನಮ್ಗೆ ಸಿಗೋದಿಲ್ಲ. ಯಾಕಂದ್ರೆ ನಾವು ಅಷ್ಟು ಶರಣಾಗತರಲ್ಲ. ಹೀಗೆ ಅವನ ಭಕ್ತರ ವಿಶೇಷ ಅನುಗ್ರಹದ ಮೂಲಕ ನಾವು ಈ ಘಟ್ಟನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಆದ್ರೂ ಕೂಡ ಅದು ತುಂಬಾ ವಿರಳ ಅಂತ ಹೇಳ್ತಾರೆ. ಸೊ ಎಲ್ಲಾ ಮಾತಿನ ಅರ್ಥ ವ್ಯಕ್ತಿಯು ಭಕ್ತರ ಸಂಘದಲ್ಲಿದ್ದು ಕಟ್ಟುನಿಟ್ಟಿನಿಂದ ಭಕ್ತಿ ಸೇವೆ ಮಾಡಬೇಕು. ಹಾಗಾಗಿ ನಾವು ಕೃಪೆಯನ್ನ ಆಶಿಸಬಾರ್ದು. ಕೃಪೆಯನ್ನ ಆಶಿಸಿ ಕೃಪೆ ಕೊಡ್ತಾರೆ ನಮ್ಗೆ ಅಂತ ಎಲ್ಲ ಬಿಟ್ಬಿಟ್ಟು ಕೂತ್ಕೊಂಡ್ರೆ ಸೊ ನಮ್ಗೆ ಆ ಕೃಪೆ ಸಿಗ್ಲಿಕ್ಕಿಲ್ಲ. ಹಾಗಾಗಿ ನಾವು ಏನ್ ಮಾಡ್ಬೇಕು, ನಮ್ಮ ಒಂದು ಕಾರ್ಯವನ್ನ, ನಮ್ಗೆ ಹೇಳಿರುವಂತಹ ಕರ್ತವ್ಯಗಳನ್ನ, ಕಟ್ಟುನಿಟ್ಟನ್ನ, ಕಟ್ಟುಪಾಡುಗಳನ್ನ ನಾವು ಆಚರಿಸ್ತಾ ಹೋದ ಹಾಗೆ ಏನಾಗುತ್ತೆ, ನಾವು ಆ ಒಂದು ಕೃಪೆಯನ್ನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ. ಈಗ ಒಬ್ಬ ಉದಾಹರಣೆ ಕೊಡೋದಾದ್ರೆ, ಈಗ ಒಬ್ಬ ವಿದ್ಯಾರ್ಥಿ ಈಗ ಶಾಲಾ ಕಾಲೇಜುಗಳಿಗೆ ಹೋಗದೆ ಬಿಟ್ರೆ ಅವನು ಮಹಾಪಂಡಿತ ಅಂತ ಅನಿಸ್ಕೊಳ್ಳೋದಿಲ್ಲ. ಮತ್ತೆ ಅವನು ಈ ಒಂದು ಪದವಿಯನ್ನ ಪಡಿಬೇಕು ಅಂತಂದ್ರೆ ಅವನು ಶಾಲಾ ಕಾಲೇಜುಗಳಿಗೆ ಹೋಗದೆ ಅವನಿಗೆ ಹೇಗೆ ಪದವಿಗೆ ಸಿಗ್ಲಿಕ್ಕೆ ಸಾಧ್ಯ? ಸೊ ಹೀಗೆ ಪದವಿಯನ್ನ ಪಡಿಬೇಕು ಅಂತಂದ್ರೆ, ಸರ್ಟಿಫಿಕೇಟ್ ಪಡಿಬೇಕು ಅಂತಂದ್ರೆ ಅವನು ಸ್ವಲ್ಪ ಶ್ರಮವನ್ನ ಪಡ್ಲೇಬೇಕು. ಅದೇ ತರ ನಾವು ಕೂಡ ಅನುಗ್ರಹ ಬೇಕು ನಮ್ಗೆ ಭಕ್ತರದು ಅಂತ ಹೇಳಿದ್ರೆ ನಾವು ಕೂಡ ಈ ಒಂದು ಸಾಧನಾ ಭಕ್ತಿಯಲ್ಲಿ ಒಂದು ಶ್ರಮವನ್ನ ಪಡ್ಲೇಬೇಕು ಅನ್ನೋದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಮಾತ್ರ ನಾವು ದೈವೋನ್ಮಾದದ ಘಟ್ಟವನ್ನ ಮುಟ್ಲಿಕ್ಕೆ ನಮ್ಗೆ ಸಾಧ್ಯವಾಗಬಹುದು ಅನ್ನೋದನ್ನ ತಿಳಿಸ್ತಾರೆ. ಹರೇ ಕೃಷ್ಣ. ಓದಿ ಮಾತಾಜಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಭಾವದ ಲಕ್ಷಣಗಳು: ಅಷ್ಟ ಸಾತ್ವಿಕ ಭಾವ,
ಸುಲಭ ಮೆಚ್ಚುಗೆ ಗಳಿಸಲು ಈ ಎಲ್ಲಾ ಕುರುಹುಗಳನ್ನು ಅನುಕರಿಸುವ ವಿವೇಕಹೀನ ಆರಂಭಿಗರಿರುತ್ತಾರೆ. ಅವರಿಗೆ ಸಂಬಂಧಿಸಿದಂತೆ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇವನ್ನೆಲ್ಲ ವಿಮರ್ಶಾತ್ಮಕವಾಗಿ ಚರ್ಚಿಸಿದ್ದಾರೆ. ವಿಶ್ವನಾಥ ಚಕ್ರವರ್ತಿಗಳಲ್ಲದೆ ಶ್ರೀಲ ರೂಪ ಗೋಸ್ವಾಮಿಗಳು ಸಹ ಇವುಗಳನ್ನು ವಿಮರ್ಶಾತ್ಮಕ ದೃಷ್ಟಿಯಿಂದ ನಿರೂಪಣೆ ಮಾಡಿದ್ದಾರೆ. ಕೆಲವೊಮ್ಮೆ ಮೇಲಿನ 8 ಭಾವೋದ್ರೇಕ ಕುರುಹುಗಳನ್ನು ಪ್ರಾಕೃತ ಸಹಜೀಯರು ಅನುಕರಿಸುತ್ತಾರೆ. ಹರೇ ಕೃಷ್ಣ ಮಾತಾಡಿ. ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ಅಷ್ಟ ಸಾತ್ವಿಕ ಭಾವದ ಕುರಿತಾಗಿ ಹೇಳ್ತಾ ಇದ್ದಾರೆ. ಸೊ ಕೆಲವೊಬ್ರು ಆರಂಭಿಕ ಭಕ್ತರು ಏನ್ ಮಾಡ್ತಾರೆ, ಸುಲಭವಾಗಿ ಮೆಚ್ಚುಗೆಯನ್ನ ಗಳಿಸ್ಲಿಕ್ಕೆ ಇದೇನು ಅಷ್ಟ ಸಾತ್ವಿಕ ಭಾವ ಇದೆಯೋ ಅಂದ್ರೆ ಭಾವದ ಏನು ಲಕ್ಷಣಗಳಿದೆಯೋ ಅವು 8 ತರನಾಗಿದೆ ಅನ್ನೋದನ್ನ ಹೇಳ್ತಾರೆ. ಸೊ ಆ 8 ತರನಾಗಿ ಅಂತಂದ್ರೆ ಏನಾಗುತ್ತೆ, ಭಾವ ಬಂದಾಗ ಏನಾಗುತ್ತೆ. ಈಗ ನಾವು ನೋಡ್ತೇವೆ, ಈಗ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿದಾಗ ಅವರು ಮಾರ್ನಿಂಗ್ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಕೂಡ ಅವರ ರೂಟೀನ್ ಅನ್ನ ನಾವು ನೋಡ್ಬಿಟ್ರೆ ಗೊತ್ತಾಗುತ್ತೆ ಇವರು ಸಾಧನಾ ಭಕ್ತಿಯಲ್ಲಿ ಇದ್ದಾರೆ ಅಂತ ಹೇಳಿ. ಆಮೇಲೆ ಅವರು ಚಾಂಟಿಂಗು ಎಫಿಸಿಯಂಟ್ ಆಗಿದೆ, ಸಾಮರ್ಥ್ಯಯುಕ್ತವಾಗಿದೆ ಅಂತಂದ್ರೆ ಅವರು ನಡ್ಕೊಳ್ಳುವಂತ ರೀತಿಯಿಂದಾನೇ ನಮ್ಗೆ ಗೊತ್ತಾಗುತ್ತೆ ಹೇಗೆ ಅವರು ಚಾಂಟ್ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಈ ಭಾವ ಹೇಗೆ ಇದೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಅಷ್ಟ ಸಾತ್ವಿಕ ಭಾವ ಅಂತ ಹೇಳಿ ಕರೀತಾರೆ. ಇಲ್ಲಿ 8 ಲಕ್ಷಣಗಳು ನಮ್ಗೆ ಕಾಣುತ್ತೆ ಯಾರು ಈ ಭಾವದಲ್ಲಿ ಇರ್ತಾರೆ ಅಂತ ಹೇಳಿ. ಇಲ್ಲಿ ಮೊದಲೇದು ಅಷ್ಟದಲ್ಲಿ ಮೊದಲೇದಿರುವಂತದ್ದು ಸ್ತಂಭ ಅಂತ ಹೇಳ್ತಾರೆ. ಈಗ ಯಾರು ಭಾವ ಹಂತದಲ್ಲಿ ಇರ್ತಾರೋ ಭಗವಂತನಲ್ಲಿ, ಆವಾಗ ಅವರು ಅವರ ಒಂದು ಈಗ ಸ್ತಂಭ ಅಂತಂದ್ರೆ ಏನು, ಒಂದು ಕಂಬ. ಸ್ತಂಭ ಅಂದ್ರೆ ಕಂಬ. ಅವ್ರು ಭಗವಂತನ ನೋಡಿದ ತಕ್ಷಣ, ಭಗವಂತನ ಕುರಿತಾಗಿ ಕೇಳಿದ ತಕ್ಷಣ, ಭಗವಂತನ ಭಜನೆಯನ್ನ ಹೇಳುವಾಗ ಮಧ್ಯದಲ್ಲಿ ಸ್ತಂಭ ಆಗಿ ನಿಂತು ಬಿಡ್ತಾರೆ. ಸೊ ಸ್ಟಿಫ್ ಆಗಿ ಕಂಬದ ತರ ನಿಂತು ಬಿಡ್ತಾರೆ. ಸೊ ಹೀಗೆ ಸ್ತಂಭ ಭಾವ ಅಂತ ಕರೀತಾರೆ. ಎರಡನೇದಿರುವಂತದ್ದು ಸ್ವೇದ. ಸ್ವೇದ ಅಂತಂದ್ರೆ ಮೈ ಬೆವರುವಂಥದ್ದು, ನಡುಗುವಂಥದ್ದು. ಸೊ ಇಂಥವೆಲ್ಲವೂ ಕೂಡ ಸಿಂಪ್ಟಮ್ಸ್ ಅವನಲ್ಲಿ ಬರುತ್ತೆ. ಮತ್ತೆ ಇನ್ನೊಂದು ರೋಮಾಂಚ ಅಂತ ಹೇಳ್ತಾರೆ. ರೋಮಾಂಚನ ಅಂತಂದ್ರೆ ಈಗ ನಾವು ಯಾವುದೇ ಒಂದು ಖುಷಿಯಾದಂತ ವಿಷಯ ಕೇಳಿದಾಗ ನಮ್ಮ ಕೂದಲು, ಮೈಯಲ್ಲಿರುವಂತ ಕೂದಲು ನಿಂತು ಬಿಡುತ್ತೆ. ಸೊ ಅದು ಮೈ ನಿಮಿರಿ ಎಳೆಯೋದು ಅಂತ ಹೇಳ್ತಾರೆ. ಸೊ ರೋಮಾಂಚನ ಆಗುವಂಥದ್ದು ಅಂತ. ಹೀಗೆ ನಾವು ಆ ಒಂದು ಆನಂದದ ನೆಲೆಗೆ ಹೋಗ್ತೇವೆ, ನಮ್ಗೆ ರೋಮಾಂಚನ ಆಗುತ್ತೆ, ಮೈ ಮೇಲೆ ಇರುವಂತ ಕೂದಲುಗಳು ಎದ್ದು ನಿಲ್ಲುತ್ತೆ. ಅದಕ್ಕೆ ರೋಮಾಂಚನ ಆಗುವಂತ ಲಕ್ಷಣ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದಿರುವಂತದ್ದು ಸ್ವರ ಭೇದ ಅಂತ ಹೇಳಿ. ಸ್ವರ ಭೇದ ಅಂತಂದ್ರೆ ನಮ್ಮ ಒಂದು ಧ್ವನಿ ಏನಿದೆಯಲ್ಲ ನಡುಗುತ್ತೆ. ಸೊ ಬದಲಾವಣೆ ಆಗುತ್ತೆ ನಮ್ಮ ಒಂದು ಸ್ವರದಲ್ಲಿ ಯಾವಾಗ ಭಾವದಲ್ಲಿ ಇದ್ದಾಗ. ಆಮೇಲೆ ಈ ಇನ್ನೊಂದು ವೈಪತು ಅಂತ ಕರೀತಾರೆ. ವೈಪತುನಲ್ಲಿ ಈ ಇದು ನಮ್ಮ ದೇಹ ಏನಾಗುತ್ತಲ್ಲ, ಏನ್ ಹೇಳ್ತಾರೆ ಇದಕ್ಕೆ, ನಡುಗುತ್ತೆ ಅಂತ ಹೇಳ್ತಾರೆ ಇದಕ್ಕೆ. ವೈಪತ್ತು ಅಂತಂದ್ರೆ ನಡುಗೋದು. ನಮ್ಮ ದೇಹ ಏನಾಗುತ್ತೆ, ನಡುಕ ಉಂಟಾಗತ್ತೆ. ನಡುಕು ಬಂದಂತರ ಆಗತ್ತೆ. ಸೊ ಈ ಒಂದು ಹಂತದಲ್ಲಿ ಇದ್ದಾಗ. ಆಮೇಲೆ ವೈವರ್ಣ ಅಂತ ಕರೆಯುತ್ತೆ. ವೈವರ್ಣ ಅಂತಂದ್ರೆ ಮೈಯ ದೇಹದ ಬಣ್ಣ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಬದಲಾವಣೆ ಆಗುತ್ತೆ, ತಾನೇ ಬದಲಾವಣೆ ಆಗುತ್ತೆ ಮೈ ಬಣ್ಣ ಅನ್ನುವಂಥದ್ದು. ಸೊ ಕಾಂಪ್ಲೆಕ್ಷನ್ ಏನಾಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಮತ್ತೆ ಹೇಗೆ ಬ್ಲಡ್ ಕೆಂಪಾಗತ್ತೆ ಮುಖ. ಸೊ ಈ ತರ ಒಂಥರ ಏನಾದಂತ ಕೆಂಪು, ಹಳದಿ, ಈ ತರ ಮೈ ಬಣ್ಣ ಬದಲಾಗುವಂಥದ್ದು ಅಂತ. ಆಮೇಲೆ ಇನ್ನೊಂದು ಹೇಳ್ತಾರೆ, ಇದು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ಅಶ್ರು ಅಂತ ಹೇಳಿ. ಅಶ್ರು ಅಂತಂದ್ರೆ ಕಣ್ಣೀರು, ತನ್ಗೆ ಗೊತ್ತಿಲ್ಲದೆ ಕಣ್ಣೀರು ಹೋಗುವಂಥದ್ದು. ಸೊ ಈ ಅಶ್ರುಗಳನ್ನ ನಾವು ಕೂಡ ಭೌತಿಕ ಜಗತ್ತಿನಲ್ಲಿ ಕಾಣ್ತೇವೆ. ನಾನು ಟೆಂಪಲ್ಗೆ ಹೋದಾಗ ನನ್ನ ಕಣ್ಣಲ್ಲಿ ನೀರ್ ಬರ್ಬಿಡುತ್ತೆ. ಸೊ ಇದು ಭಾವದ ಹಂತನ ಇಲ್ಲ. ಸೊ ಇವೆಲ್ಲವೂ ಕೂಡ ರತಿ ಆಭಾಸ ಇದು. ಸೊ ಮುಂದೆ ಬರುತ್ತೆ, ಅದನ್ನ ನಾನು ಹೇಳ್ತೇನೆ. ಸೊ ಹೀಗೆ ಈ ಅಶ್ರು ಅನ್ನುವಂಥದ್ದು ಭಾವ, ಕಣ್ಣೀರು ಬರುವಂಥದ್ದು. ಮತ್ತೆ ಪ್ರಳಯ ಅಂತ ಹೇಳ್ತಾರೆ. ಇಲ್ಲಿ ಪ್ರಳಯ ಅಂತಂದ್ರೆ ಅನ್ಕಾನ್ಸಿಯಸ್ ಆಗಿ ಬೀಳುವಂಥದ್ದು. ಆಮೇಲೆ ಏನಂತಾರೆ ಇನ್ನೊಂದು, ಮೂರ್ಛೆ ಹೋಗ್ತಾರಲ್ಲ. ಸೊ ಕೆಲವೊಮ್ಮೆ ಚೈತನ್ಯ ಮಹಾಪ್ರಭುಗಳು ಕೇಳಿದ್ರಿ ಮೂರ್ಛೆ ಹೋಗಿ ಬೀಳ್ತಾ ಇರೋದನ್ನ. ಸೊ ಮೂರ್ಛೆ ಹೋಗಿ ಬೀಳುವಂಥದ್ದು. ಸೊ ಹೀಗೆ ಭಾವದ ಹಂತದಲ್ಲಿ ಇರುವಂತವರಿಗೆ ಈ ಎಲ್ಲ ಸಾತ್ವಿಕ ಭಾವಗಳ ಕೆಲವೊಂದು ಲಕ್ಷಣಗಳನ್ನ ನಾವು ಕಾಣ್ತೇವೆ. ಸೊ ಇನ್ನೊಂದು ರೀತಿಯಾಗಿ ಅಷ್ಟ ಸಾತ್ವಿಕ ಭಾವವನ್ನ
4 ಭಾಗಗಳಾಗಿ ವಿಂಗಡಿಸ್ತಾರೆ. ಲೈಕ್ ಧೂಮಯಿತ್ ಅಂತ ಹೇಳಿ. ಸೊ ಧೂಮಯಿತ್ ಅಂತಂದ್ರೆ ಇಲ್ಲಿ ಏನು ಸಾತ್ವಿಕ ಭಾವ ಇರುತ್ತೋ ಇಲ್ಲಿ ಸ್ವಲ್ಪ ಈ ಲಕ್ಷಣಗಳು ಮೇಲೆ ಏನು 8 ಲಕ್ಷಣಗಳನ್ನ ಹೇಳಿದ್ನಲ್ಲ, ಆ 8 ಲಕ್ಷಣಗಳು ಬರುತ್ತೆ ಹೋಗುತ್ತೆ ಸತತವಾಗಿ ಬರೋದು ಹೋಗೋದು ಆಗ್ತಾ ಇರುತ್ತೆ. ಅದಕ್ಕೆ ಧೂಮಯಿತ್ ಅಂತ ಕರೀತಾರೆ. ಆಮೇಲೆ ಇನ್ನು ಕೆಲವೊಬ್ರು ಇರ್ತಾರೆ ಜ್ವಲಿತ ಅಂತ ಹೇಳ್ತಾರೆ. ಜ್ವಲಿತ ಅಂತಂದ್ರೆ ಈ ಒಂದು ಮೇಲೆ ಹೇಳುವಂತ ಏನು 8 ಸಾತ್ವಿಕ ಭಾವಗಳಿದೆಯೋ ಅವು ಅದರಲ್ಲಿ 2 ಅಥವಾ 3 ಸಾತ್ವಿಕ ಭಾವಗಳೇನಾಗುತ್ತೆ ಬರುತ್ತೆ, ಆಮೇಲೆ ಸ್ವಲ್ಪ ಸಮಯದವರೆಗೂ ಹಾಗೆ ಇರುತ್ತೆ ಅಂತ ಹೇಳಿ. ಮೇಲೆ ಏನಿತ್ತು ಬರುತ್ತೆ ಹೋಗುತ್ತೆ, ಇಲ್ಲಿ 2 ಅಥವಾ 3 ಸಾತ್ವಿಕ ಭಾವಗಳು ಏನು ಅಷ್ಟು ಭಾವದಲ್ಲಿ ಯಾವ್ದಾದ್ರೂ 2 ಅಥವಾ 3 ಅವುಗಳು ಬರುತ್ತೆ, ಮತ್ತೆ ಬಹಳ ದಿನಗಳವರೆಗೂ ಹಾಗೆ ಇರುತ್ತೆ ಅಂತ ಹೇಳಿ. ಇದಕ್ಕೆ ಜ್ವಲಿತ ಅಂತ ಕರೀತಾರೆ. ಆಮೇಲೆ ದೀಪ್ತ. ಸೊ ದೀಪ್ತ ಭಾವದಲ್ಲಿ ಇರುವಂತದ್ದು ಇದು 4 ಮೇಲೆ ಹೇಳಿದಂತ ಯಾವ್ದಾದ್ರು ಭಾವ ಇರುತ್ತೋ ಅವು ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ, ಮತ್ತೆ ಒಂದಾದ್ಮೇಲೆ ಒಂದು ಬಂದು ಕೆಲವು ಸಮಯದವರೆಗೆ ಇರುತ್ತೆ, ಆಮೇಲೆ ಮತ್ತೆ ಡಿಸಪಿಯರ್ ಆಗುತ್ತೆ. ಇದು ದೀಪ್ತ. ಉದ್ದೀಪ್ತ ಅಂತ ಕರೀತಾರೆ. ಉದ್ದೀಪ್ತ ಅಂತಂದ್ರೆ 5 ಅಥವಾ 6 ಸಾತ್ವಿಕ ಭಾವಗಳು ಏನಾಗುತ್ತೆ ಅವನಲ್ಲಿ ಮೂಡುತ್ತೆ, ಭಕ್ತನಲ್ಲಿ ಮೂಡುತ್ತೆ, ಮತ್ತೆ ಸ್ಥಿರವಾಗಿ ಅವನಲ್ಲಿ ಉಳಿಯುತ್ತೆ. ಅದು ಉದ್ದೀಪ್ತ ಅಂತ ಕರೀತಾರೆ. ಇನ್ನೊಂದಿರುವಂತದ್ದು ಸುದೀಪ್ತ ಅಂತ ಹೇಳಿ. ಸುದೀಪ್ತ ಅಂತಂದ್ರೆ ಇದು 8 ಸಾತ್ವಿಕ ಭಾವಗಳು ಕೂಡ ಅವನಲ್ಲಿ ಮೂಡುವಂತದ್ದು ಸುದೀಪ್ತ. ಸೊ ಹೀಗೆ ನಾವು ಕೆಲವೊಂದು ಏನು 8 ಭಾವಗಳೇನಿದೆಯೋ ಆ 8 ಭಾವದ ಲಕ್ಷಣಗಳಿದೆಯೋ ಆ 8 ಭಾವದ ಲಕ್ಷಣಗಳಲ್ಲಿ ಒಂದು ಮೂಡಿದ್ರು ಕೂಡ ನಾವು 2 ಮೂಡಿದ್ರು ಕೂಡ ನಾವು ಇವುಗಳಲ್ಲಿ ಕೆಲವೊಂದು ಈ ಒಂದು ಸಾತ್ವಿಕ ಭಾವ ಅಂತಾನೆ ಕರಿತೇವೆ. ಯಾವ್ದು ಧೂಮಯಿತ್, ಜ್ವಲಿತ್, ಇದು ದೀಪ್ತ್, ಉದೀಪ್ತ್ ಮತ್ತೆ ಸುದೀಪ್ತ್. ಈ ಸುದೀಪ್ತ್ ನಲ್ಲಿ ಏನಾಗುತ್ತೆ 8 ಸಾತ್ವಿಕ ಭಾವಗಳನ್ನು ಕೂಡ ಮೂಡುತ್ತೆ, ಮತ್ತೆ ಅವು ಶಾಶ್ವತವಾಗಿ ಅವನಲ್ಲಿ ಉಳಿಯುತ್ತೆ ಅಂತ ಹೇಳಿ. ಹೀಗೆ ಯಾರಲ್ಲಿ ಈ ಒಂದು 8 ಸಾತ್ವಿಕ ಭಾವಗಳು ನಿರಂತರವಾಗಿ ಮೂಡುತ್ತೋ ಅದು ಒಂದು ದೈವಿಕ ದೇಹ ಅಂತ ಕರೀತಾರೆ. ಸೊ ಆ ದೈವಿಕ ದೇಹ ಕೇವಲ ಶ್ರೀ ರಾಧಾರಾಣಿಯದ್ ಮಾತ್ರ ಇರುವಂತದ್ದು ಈ 8 ಭಾವಗಳಲ್ಲಿ. ಮತ್ತೆ ಚೈತನ್ಯ ಮಹಾಪ್ರಭುಗಳಲ್ಲಿ ಕೂಡ ಕಾಣ್ತೇವೆ ನಾವು. ಈಗ ಈ 500 ವರ್ಷಗಳ ಹಿಂದೆ ಏನು ನಾವು ಚೈತನ್ಯ ಮಹಾಪ್ರಭುಗಳ ಒಂದು ಕೀರ್ತನೆಯ ಮಾಡುವಂತಹ ಮತ್ತು ಅವ್ರ ದೇಹದ ನಲ್ಲಿ ಆಗುವಂತ ಬದಲಾವಣೆಗಳನ್ನ ಕಾಡ್ತೀವೋ ಇವೆಲ್ಲ 8 ಸೈನ್ಸ್ಗಳು ಕೂಡ 8 ಸಂಕೇತಗಳು ಕೂಡ ಚೈತನ್ಯ ಮಹಾಪ್ರಭುಗಳಲ್ಲಿ ಇರುತ್ತೆ. ಯಾವಾಗ ಅವರು ಆ ಗಂಭೀರ ಟೆಂಪಲ್ಗೆ ಹೋದ್ರು, ಗಂಭೀರ ದೇವಸ್ಥಾನದಲ್ಲಿ ಇದ್ದಾಗ ಈ 8 ಭಾವಗಳನ್ನ ಕಾಣ್ತಿದ್ರಂತೆ ಎಲ್ರು. ಹೀಗೆ ನಾವು ಈ ದೇಹದ ದೈವಿಕ ದೇಹ ಅಂತ ಹೇಳ್ತೇವೆ. ನಮ್ದೆಲ್ರೂ ಕೂಡ ಭೌತಿಕ ದೇಹ. ದೈವಿಕ ದೇಹದಲ್ಲಿ ಇದ್ದವ್ರಿಗೆ ಮಾತ್ರ ಈ 8 ಭಾವಗಳು ಕಾಣುತ್ತೆ. ಹಾಗಂತ ಹೇಳಿ ನಾವು ಭೌತಿಕ ದೇಹದವರು ದೈವಿಕ ದೇಹಕ್ಕೆ ಹೋಗೋದಿಲ್ಲ ಅಂತ ಇಲ್ಲ. ದೈವಿಕ ದೇಹದವರು ಭೌತಿಕ ದೇಹದವರು ದೈವಿಕ ದೇಹಕ್ಕೆ ಹೋಗಬಹುದು. ಯಾವಾಗ ಇಲ್ಲಿ ಏನು ಭಾವದ ಹಂತಕ್ಕೆ ಹೋಗುವಂತ ವಿಧಾನಗಳನ್ನ ಹೇಳ್ತಾ ಇದ್ದಾರಲ್ಲ ಆ ಹಂತಕ್ಕೆ ಹೋದಾಗ ಮಾತ್ರ ನಮ್ಮ ಒಂದು ದೇಹ ದೈವಿಕ ದೇಹ ಆಗ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಹೀಗೆ ನಾವು ಕೆಲವೊಂದು ಸೈನ್ಸ್ ಗಳನ್ನ ಸಂಕೇತಗಳನ್ನ ಕಾಣ್ತೇವೆ. ರೀಸೆಂಟ್ ಆಗಿರುವಂತಹ ಇದು ಜಗದ್ಗುರುತ್ತಮ ಶ್ರೀ ಕೃಪಾಲ್ ಮಹಾರಾಜ್ ಅವರಲ್ಲಿಯೂ ಕೂಡ ನಾವು ಈ ಕೆಲವೊಂದು ಸೈನ್ಸ್ ಗಳನ್ನ ಕಾಣ್ತಾ ಇದ್ರು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಈ 8 ಸಂಕೇತಗಳು ಕೂಡ ಯಾರು ದೈವಿ ದೇಹವನ್ನ ಹೊಂದಿರ್ತಾರೋ ಅವರು ಈ ದಾಸ್ಯ ಭಾವ, ಸಾಖ್ಯ ಭಾವ, ಮಾಧುರ್ಯ ಭಾವ ಇವುಗಳ ಒಂದು ಅರಿವು ಕೂಡ ಅವರಿಗೆ ಇರುತ್ತಂತೆ. ದಾಸ್ಯ ಭಾವ, ಸಾಖ್ಯ ಮತ್ತೆ ಮಾಧುರ್ಯ ಭಾವ. ಹಾಗಾಗಿ ಈ 8 ಸೈನ್ಸ್ಗಳು ಅದರಲ್ಲಿ ಮೂಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಇದು ಭೌತಿಕ ದೇಹದಲ್ಲಿ ಆಗೋದಿಲ್ಲ. ಅದಕ್ಕಾಗಿ ಯಾರು ಈ ಭೌತಿಕ ದೇಹದಲ್ಲಿ ಈ ಕೆಲವೊಂದು ಭಾವಗಳ ವ್ಯಕ್ತವನ್ನ ಕೊಡ್ತಾರೋ ಅವ್ರಿಗೆ ವಿವೇಕಹೀನರು ಅಂತ ಕರೆಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಅನುಕರಿಸ್ತಾ ಇದ್ದಾರೆ. ಗೋಪಿಕೆಯರಿಗೆ ಹೇಗೆ ಅಳ್ತಾ ಇದ್ರೋ ಹಾಗೇನೆ ಕೆಲವರು ವ್ಯಕ್ತಿಗಳು ಅಳ್ತಾ ಇರುವಂತದ್ದು, ಅನುಕರಿಸುವಂತದ್ದು. ಅವರೆಲ್ಲರೂ ಕೂಡ ಆರಂಭಿಕ ಭಕ್ತರು ವಿವೇಕಹೀನರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಶ್ರೀಲ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಕೂಡ ಅವರ ಕುರಿತಾಗಿ ಹೇಳ್ತಾರೆ. ಏನು ಅಂತಂದ್ರೆ ಈ 8 ಭಾವತ್ರಿಕ ಕುರುಹುಗಳು ಕೂಡ ಪ್ರಾಕೃತ ಭಕ್ತರು ಏನ್ ಮಾಡ್ತಾರೆ ಅನುಕರಿಸ್ತಾ ಇರ್ತಾರೆ ಅಂತ ಹೇಳಿ. ಸೊ ಹೀಗೆ ಇದೆ ಅಂತ ಹೇಳಿ ಅವುಗಳನ್ನ ನನ್ನಲ್ಲಿಯೂ ಕೂಡ ಇದಾಗತ್ತೆ ಅಂತ ಹೇಳುವಂಥವ್ರು ಇವರೆಲ್ಲರೂ ಕೂಡ ಪ್ರಾಕೃತ ಸಹಜೀಯರು ಅಂತ. ಹಾಗಾಗಿ ಇದಕ್ಕೆ ಕೇವಲ ಆಭಾಸ, ಇದು ಅವ್ರಿಗೆ ಆಭಾಸ ಆಗತ್ತೆ, ಆದ್ರೆ ಇದು ಭಾವ ಅಲ್ಲ ಅನ್ನೋದನ್ನ ತಿಳಿಸ್ತಾರೆ. ಆಭಾಸ ಅಂದ್ರೆ ಆ ತರದ ಭಾಸ, ಆದ್ರೆ ಅದೇ ತರನಾದಂತಹ ಭಾಸ ಅಲ್ಲ, ಹಾಗೆ ಇರುವಂಥದ್ದು ಆದ್ರೆ ಅದಲ್ಲ, ಹಾಗೆ ಅದಕ್ಕೆ ಆಭಾಸ ಅಂತ ಕರೀತಾರೆ. ಕೃಷ್ಣನಲ್ಲಿ ಭಾವಭಕ್ತಿಯನ್ನು ರೂಢಿಸಿಕೊಂಡಿರುವ ವ್ಯಕ್ತಿಯ ಲಕ್ಷಣಗಳನ್ನೀಗ ರೂಪ ಗೋಸ್ವಾಮಿ ಅವರು ನಿರೂಪಿಸುತ್ತಾರೆ. ಈಗ ಏನು ನಾವು ಈ 8 ಅಷ್ಟ ಸಾತ್ವಿಕ ಭಾವಗಳನ್ನ ನಾವು ಕಾಣ್ತೀವೋ ಈ ಅಷ್ಟ ಸಾತ್ವಿಕ ಭಾವಗಳ ಇದ್ದಂತಹ ವ್ಯಕ್ತಿಯ
ಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಅಷ್ಟ ಸಾತ್ವಿಕ ಭಾವದಲ್ಲಿರುವಂತವರ ಲಕ್ಷಣಗಳನ್ನ ಇಲ್ಲಿ ಈಗ ತಿಳಿಸ್ತಾರೆ. ಇದು ನಿಮ್ಗೆ 18ನೇ ಅಧ್ಯಾಯದಲ್ಲಿ ಕಾಣಸಿಗುತ್ತೆ. 151ನೇ ಪೇಜ್ನ ಎದುರು ತೆರೆದಿಟ್ಕೊಳ್ಳಿ. ಭಾವದ ಲಕ್ಷಣಗಳು. ಮೊದಲನೇದು ಅವ್ಯರ್ಥ ಕಾಲತ್ವಂ ಅಂತ ಹೇಳಿ ಕರೀತಾರೆ ಸಂಸ್ಕೃತದಲ್ಲಿ. ಅವ್ಯರ್ಥ ಕಾಲತ್ವಂ ಅಂತಂದ್ರೆ ಸಮಯವನ್ನ ವ್ಯರ್ಥಗೊಳಿಸಬಾರದೆಂಬಂತಹ ಕಾಳಜಿ, ಸಮಯವನ್ನ ವ್ಯರ್ಥ ಮಾಡದೇ ಇರುವಂತದ್ದು. ಸೊ ಒಬ್ಬ ಭಕ್ತ ಯಾವುದೇ ಸಮಯದಲ್ಲಾಗ್ಲಿ ಅವನು ಸದಾ ಆಡುವಂತಹ ಮಾತುಗಳು ಕೂಡ ಭಗವಂತನಿಗೆ ಸಂಬಂಧಪಟ್ಟಿರುತ್ತೆ, ಅವನು ಮಾಡುವಂತಹ ಕೃತಿಯೂ ಕೂಡ ಭಗವಂತನಿಗೆ ಸಂಬಂಧಪಟ್ಟಿರುತ್ತೆ. ಆ ಒಂದು ಕಾಲ ಅನ್ನುವಂಥದ್ದು ಏನಿದೆ, ಮುಖ್ಯವಾಗಿರುವಂತದ್ದು ಕಾಲ. ಯಾಕಂದ್ರೆ ನಾವು ನಮಗೆ ಭಕ್ತಿಯಲ್ಲಿ ಬೇಕಾಗಿರುವಂತದ್ದು, ನಾವು ಕೊಡ್ತಾ ಇರುವಂತದ್ದು ಭಗವಂತನಿಗೆ ಕಾಲನೇ. ಹಾಗಾಗಿ ಅವನಿಗೆ ಕೊಟ್ಟಿರುವಂತದ್ದು, ಆದ್ರೆ ನಾವು ಅದನ್ನ ಸರಿಯಾಗಿ ಬಳಸ್ಕೊಳ್ಬೇಕು ಅಂತಂದ್ರೆ ಅದು ಭಗವಂತನಿಗೆ. ಹೀಗೆ ಸದಾ ತನ್ನ ಒಂದು ಕೃತಿಯಲ್ಲಾಗಿರ್ಬಹುದು ಅಥವಾ ಯಾವುದೇ ಒಂದು ತನ್ನ ದೈಹಿಕ ನೋಟದಿಂದಾಗಿರ್ಬಹುದು, ಸೊ ಅವನು ತನ್ನ ಸಮಯವನ್ನ ವ್ಯರ್ಥ ಮಾಡೋದಿಲ್ಲ. ಯಾವಾಗ್ಲೂ ಕೂಡ ಭಗವಂತನ ಸೇವೆಯಲ್ಲೇ ಮಗ್ನನಾಗಿರ್ತಾನೆ. ಬೇರೊಂದು ಯಾವುದೇ ಭೌತಿಕ ಕಾರ್ಯಕ್ಕೂ ಕೂಡ ಅವನ ಹತ್ರ ಸಮಯ ಇರೋದಿಲ್ಲ, ಮತ್ತೆ ಅವನು ಸಮಯವನ್ನು ಕೂಡ ವ್ಯರ್ಥ ಮಾಡೋದಿಲ್ಲ ಅನ್ನೋದನ್ನ ಅವ್ಯರ್ಥ ಕಾಲತ್ವದಲ್ಲಿ ನೋಡ್ತೇವೆ. ಸೊ ಇದಕ್ಕೆ ಉದಾಹರಣೆಯಾಗಿ ನಾವು ಶ್ರೀಲ ಪ್ರಭುಪಾದವರನ್ನೇ ತಗೊಳ್ಬಹುದು. ಸೊ ಒಂದ್ ಸ್ವಲ್ಪ ಅವರು ಕಾಲವನ್ನ ವ್ಯಯ ಮಾಡ್ತಾ ಇರ್ಲಿಲ್ಲ. ಸೊ ಮಧ್ಯರಾತ್ರಿಯಲ್ಲಿ ಅವರು ಎದ್ದು 2 ಗಂಟೆಗಳ ಕಾಲವರೆಗೆ ಮಾತ್ರ ಅವರು ಮಲಗ್ತಾ ಇದ್ರು. ಉಳಿದೆಲ್ಲವನ್ನ ಕೂಡ ಗ್ರಂಥವನ್ನ ಬರೀಲಿಕ್ಕೆ ಮತ್ತೆ ಈ ಒಂದು ಕೃಷ್ಣ ಪ್ರಚಾರದಲ್ಲಿ ಅವರು ತೊಡಗಿಸ್ಕೊಳ್ತಾ ಇದ್ರು ಅನ್ನೋದನ್ನ ನಾವು ಕಾಣಬಹುದು. ಮತ್ತೆ ಉತ್ತಮ ಭಕ್ತನಾದವನು ಕೂಡ ಸಮಯವನ್ನ ವ್ಯರ್ಥ ಮಾಡೋದಿಲ್ಲ. ಮತ್ತೆ ಕ್ಷಾಂತಿ ಅಂತಂದ್ರೆ ಇದೊಂಥರ ನಾದಂತಹ ಕ್ಷಮಾಗುಣ. ಕ್ಷಮಾಗುಣ ಅಂತಂದ್ರೆ ಅಂದ್ರೆ ಅವನು ಒಂಥರ ಅಂತರ್ಮುಖಿ ಆಗಿರುವಂತದ್ದು ಅಂತ ಹೇಳ್ತಾರೆ. ಯಾವುದೇ ಸಮಯ ಬಂದ್ರೂ ಕೂಡ, ಯಾವುದೇ ಸಂದರ್ಭ ಬಂದ್ರೂ ಕೂಡ, ಯಾವ ವೇಳೆಯಲ್ಲಿನೂ ಕೂಡ ಅವನು ವಿಚಲಿತನಾಗೋದಿಲ್ಲ ಅಂತ. ಅಂದ್ರೆ ಎಂತ ಸಂದರ್ಭ ಅಂತಂದ್ರೆ, ಈಗ ತುಂಬಾನೇ ಒಂದು ಕಠಿಣ ಸಂದರ್ಭ ಬರುತ್ತೆ ಕೆಲವರ ಜೀವನದಲ್ಲಿ, ಭಕ್ತಿಯಲ್ಲಿ. ಮತ್ತೆ ಯಾವುದೇ ಇರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರಬಹುದು, ಅಥವಾ ಸಂಬಂಧಿಕರ ಒಂದು ಆರೋಗ್ಯದ ಸಮಸ್ಯೆ ಆಗಿರಬಹುದು, ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಅಥವಾ ಸಾವು ಆಗಿರಬಹುದು. ಏನೇ ಆಗಿದ್ರು ಕೂಡ ವಿಚಲಿತನಾಗದೆ ಸೊ ಅಂತರ್ಮುಖಿಯಾಗಿ ಉಳಿಯುವಂತಹ ಒಬ್ಬ ಭಕ್ತನನ್ನ ಕ್ಷಾಂತನಾಗಿರುವವನು ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಸಹನಶೀಲತೆಯಿಂದ ಯಾವಾಗ್ಲೂ ಕೂಡ ತಾಳ್ಮೆಯಿಂದ ಇರುವಂತವನು. ಈ ಉದಾಹರಣೆ ನಾವು ಪರೀಕ್ಷಿತ ಮಹಾರಾಜನನ್ನ ತಗೊಳ್ಬಹುದು. ಯಾವಾಗ ಶೃಂಗಿ ತಕ್ಷಕ ಹಾವಿನಿಂದ ನೀನು ಕೊಲ್ಲಲ್ಪಡ್ತೀಯ ಅಂತ ಹೇಳಿ ಶಾಪವನ್ನ ಕೊಟ್ಟಾಗ, ಪರೀಕ್ಷಿತ ಮಹಾರಾಜರು ಹೇಗೆ ನಾನು 7 ದಿನಗಳಲ್ಲಿ ಸಾಯ್ತೀನಿ ಅಂತ ಇದ್ದಾಗ ಒಂದೀಟು ಕೂಡ ಅವರು ವಿಚಲಿತರಾಗ್ಲಿಲ್ಲ, ಅಂತರ್ಮುಖಿಯಾಗಿದ್ರು ಅಂತ ಹೇಳಿ. ಸೊ ತುಂಬಾನೇ ತಾಳ್ಮೆಯಿಂದ ಅವರು ಇದ್ರು. ಆ ಒಂದು ದೃಷ್ಟಾಂತವನ್ನ ನಾವು ಶ್ರೀಮದ್ ಭಾಗವತದಲ್ಲಿ ನೋಡ್ಬಹುದು ಅನ್ನೋದನ್ನ. ಆಮೇಲೆ ವಿರಕ್ತಿ ಅಂತಂದ್ರೆ ಇಲ್ಲಿ ಒಂಥರನಾದಂತ ನಿರ್ಲಿಪ್ತತೆ ಅಂತ ಹೇಳ್ತೇವೆ. ಸೊ ಈ ನಿರ್ಲಿಪ್ತತೆ ಅನ್ನುವಂಥದ್ದು ನಾವೆಲ್ಲರೂ ಇಲ್ಲಿ ಕಾಣಲ್ಲ, ಯಾಕಂದ್ರೆ ನಾವೆಲ್ಲರೂ ಕೂಡ ಇಂದ್ರಿಯ ಸುಖವನ್ನೇ ನಾವು ಬಯಸ್ತೇವೆ. ಮತ್ತೆ ಯಾವಾಗ ಭಕ್ತ ಕೃಷ್ಣನ ಒಂದು ಪ್ರೇಮವನ್ನ, ಭಕ್ತಿಯನ್ನ ಬೆಳೆಸ್ಕೊಳ್ಳಿಕ್ಕೆ ಮುಂದಾಗ್ತಾನೆ, ಈ ಐಹಿಕ ಅಪೇಕ್ಷೆಗಳೇ ಅವನಲ್ಲಿ ಇರೋದಿಲ್ಲ. ಸೊ ಅವನ ಮನಸ್ಥಿತಿ ಏನಾಗಿರುತ್ತೆ, ಎಲ್ಲವನ್ನ ತ್ಯಜಿಸಿ ಬಿಡುವಂತ ಮನಸ್ಥಿತಿ ಇರುತ್ತೆ. ಆ ತ್ಯಜಿಸುವಂತದ್ದಂದ್ರೆ ಈ ಪಲ್ಗು ವೈರಾಗ್ಯ ಅಲ್ಲ, ಯುಕ್ತ ವೈರಾಗ್ಯ, ಜಾಣತನದಿಂದ ಏನೇ ಬಳಸ್ಕೊಂಡ್ರು ಕೂಡ ಕೃಷ್ಣನಿಗಾಗಿ ಬಳಸ್ಕೊಳ್ಳುವಂಥದ್ದು ಅಂತ ಒಂದು ವಿರಕ್ತಿಯನ್ನ ನಾವಿಲ್ಲಿ ಕಾಣ್ತೇವೆ. ಸೊ ಉದಾಹರಣೆಗೆ ನಾವು ಭರತ ಮಹಾರಾಜರನ್ನ ಕಾಣಬಹುದು. ಈ ಒಂದು ಭಾರತ ದೇಶಕ್ಕೆ ಹೆಸರು ಬಂದಿರುವಂತದ್ದೇ ಭರತ ಮಹಾರಾಜರಿಂದ. ಭರತ ಮಹಾರಾಜರು ರಾಜರ್ಷಿಗಳು ಅಂತ ನಾವು ಕರೀತೇವೆ. ಸೊ ಯಾವಾಗ ಒಂದು ಹಂತ ಅವರಿಗೆ ಬಂತು ಈ ಒಂದು ಆಶ್ರಮದಲ್ಲಿ, ಅವಾಗ ಅವರು ಎಲ್ಲವನ್ನ ತೊರೆದು ತಮ್ಮ ಒಂದು ಮುಂದಿನ ಪೀಳಿಗೆಗೆ ಆ ಒಂದು ರಾಜಭಾರವನ್ನ ವಹಿಸಿ ಎಲ್ಲವನ್ನ ಬಿಟ್ಟು ಬರ್ತಾರೆ. ಸೊ ವಿರಕ್ತಿ ಅಂದ್ರೆ ಎಲ್ಲವನ್ನ ಇದ್ದಂಥವ್ರು ಅಂತ ಒಂದು ಕಾಡಿಗೆ ತಮ್ಮ ವಿರಕ್ತಿ ಭಾವವನ್ನ ತೋರ್ತಾರೆ, ಕಾಡಿಗೆ ಬಂದ್ಬಿಟ್ಟು ವಿರಕ್ತಿ ಭಾವವನ್ನ ತೋರ್ತಾರೆ ಅನ್ನೋದನ್ನ ನಾವು ಕಾಣ್ಬಹುದು. ಆಮೇಲೆ ಕೊನೆಯದಾಗಿ ಅವರು ಜಿಂಕೆಗೆ ಮೋಹಿತರಾಗಿ ಮತ್ತೆ ಜಿಂಕೆಯಾಗಿ ಬರೀತಾರೆ, ಆಮೇಲೆ ಮತ್ತೆ ಜಡಭರತರಾಗಿ ಬರ್ತಾರೆ. ಹೀಗೆ ನಾವು ಅಲ್ಲಿ ಒಂದು ಕಥೆಯನ್ನ ನಾವು ಕಾಣ್ತೇವೆ. ಸೊ ವಿರಕ್ತಿಗೆ ನಾವು ಅವರ ಉದಾಹರಣೆಯನ್ನ ತಗೋಬಹುದು. ಮತ್ತೆ ಮಾನಶೂನ್ಯತಾಗೆ ಈ ಮಾನಶೂನ್ಯತ ಅಂತಂದ್ರೆ ಯಾವುದೇ ಒಂದು ದೊಡ್ಡತನ, ಹಿರಿಮೆ ಇದ್ರೂ ಕೂಡ, ಏನೇ ಇದ್ರೂ ಕೂಡ, ನನ್ನ ಹತ್ರ ಏನೇ ಒಂದು ಒಳ್ಳೆ ವಿದ್ಯಾಭ್ಯಾಸ ಇರ್ಬೋದು, ಒಂದು ಒಳ್ಳೆಯ
ಪುಣ್ಯ ನನ್ಗೆ ಸಿಕ್ಕಿರ್ಬಹುದು, ಒಳ್ಳೆಯ ಕುಟುಂಬ ಇರ್ಬೋದು, ಏನೇ ಇದ್ರೂ ಕೂಡ ಅದಕ್ಕೆ ಆ ಹಿರಿಮೆಯ ಬಗ್ಗೆ ಅಹಂಕಾರ ಪಡದೇ ಇರುವಂತಹ ಭಕ್ತನ ಮಾನ್ಯಶೂನ್ಯತ ಅಂತ ಕರೀತಾರೆ. ಅಂದ್ರೆ ಅವರು ವೈರಿಗಳ ಹತ್ರ ಕೂಡ ಕೈ ಚಾಚಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ಯಾರಿಗಾಗಿ? ತನಗಾಗಿ ಅಲ್ಲ, ಭಗವಂತನಿಗಾಗಿ ಅಂತ ಹೇಳಿ. ಸೊ ಇಲ್ಲಿ ಕೂಡ ಉದಾಹರಣೆಯನ್ನ ನಾವು ಕಾಣ್ಬಹುದು ಭಗೀರಥ ಮಹಾರಾಜರದು. ಭಗೀರಥ ರಾಜರು ಹೇಗಿದ್ರು ಅಂತಂದ್ರೆ ಎಲ್ಲನ್ನು ಕೂಡ ಆಳಿದಂಥವ್ರು, ಎಲ್ಲರನ್ನು ಕೂಡ ಯುದ್ಧದಲ್ಲಿ ಸೋಲಿಸಿರುವಂಥವ್ರು. ಯಾವಾಗ ಭಾವಭಕ್ತಿಯಲ್ಲಿ ಅವರು ಬಂದ್ರು, ಬೆಳೆಸ್ಕೊಂಡ್ರು, ಅವಾಗ ಅವರು ಪರಿವ್ರಾಜಕರಾದ್ರು ಅಂತ ಹೇಳಿ. ಪರಿವ್ರಾಜಕರು ಅಂತಂದ್ರೆ ಎಲ್ಲವನ್ನ ತೊರೆದು ಬಿಟ್ಟು ಅವರು ಕೇವಲ ಗೃಹಸ್ಥ ಎಲ್ಲಿ ಹೋದ್ರು ಕೂಡ ಒಂದೇ ಕಡೆಗೆ ನೆಲೆಸಿರುವಂತವ್ರಲ್ಲ ಅವರು. ಬೇರೆ ಬೇರೆ ಕಡೆಗೆ ಹೋಗಿ ಗೃಹಸ್ಥರಿಂದ, ಅದು ಒಳ್ಳೆಯ ಗೃಹಸ್ಥರಿಂದ ಏನ್ ಮಾಡ್ತಾ ಇದ್ರು, ಅವರು ಆಹಾರವನ್ನ ತಮ್ಗೆ ಎಷ್ಟು ಬೇಕು ಅಷ್ಟನ್ನೇ ಸ್ವೀಕರಿಸಿ ಮುಂದೆ ಹೋಗುವಂತವ್ರು ಅಂತ ಹೇಳಿ. ಸೊ ಇಂಥ ಒಂದು ಹಂತಕ್ಕೆ ಬಂದ್ರು, ಪರಿವ್ರಾಜಕರಾದ್ರು ಅವರು ಅಂತ ಹೇಳಿ. ಆಮೇಲೆ ಅಲ್ಲಿ ನೋಡಿದಾಗ ಅವ್ರಿಗೆ ಎಷ್ಟೊಂದು ರಾಜಕೀಯ ಶತ್ರುಗಳಿದ್ರು. ಮತ್ತೆ ಅವರು ಪರಿವ್ರಾಜಕರು ಯಾವಾಗ್ಲೂ ಭಿಕ್ಷೆಗೆ ಹೋಗ್ತಾರೆ. ಅವರು ತಮ್ಮ ಒಂದು ಯುದ್ಧದಲ್ಲಿ ಸೋಲಿಸಿರುವಂತಹ ರಾಜರುಗಳ ಹತ್ರನೂ ಕೂಡ ಅವರು ಹೋಗಿ ಭಿಕ್ಷೆ ಬೇಡ್ಲಿಕ್ಕೆ ಹಿಂದೆ ನೋಡ್ಲಿಲ್ಲ. ಅಂದ್ರೆ ಮಾನ್ಯಶೂನ್ಯತ, ನಾನು ನನ್ನ ಒಂದು ಆಶ್ರಮದ ನಿರ್ವಹಣೆಗಾಗಿ ನಾನು ಭಿಕ್ಷೆಯನ್ನ ಬೇಡ್ತೀನಿ ಅಂತ ಹೇಳಿ. ಸೊ ಹೀಗೆ ಅಂತ ಜನರಿಗೆ ಅಡ್ಡ ಬಿದ್ದು ನಮಸ್ಕರಿಸುವಷ್ಟು ನಮ್ರತೆ ಅವ್ರಿಗೆಲ್ಲಿತ್ತು. ಆ ನಮ್ರತೆಗೆ ಏನಂತ ಕರೀತಾರೆ? ಮಾನ ಶೂನ್ಯತ. ಮಾನವನ್ನು ಕೂಡ ಅವರು ಲೆಕ್ಕಿಸೋದಿಲ್ಲ, ಶೂನ್ಯವಾಗಿರುತ್ತೆ ಅವರಲ್ಲಿ ಅಂತ ಹೇಳಿ. ಇನ್ನೊಂದು ಉದಾಹರಣೆ ನಾವು ಲಾಲ್ ಬಾಬು ಅವರನ್ನ ಕಾಣ್ತೇವೆ. ಇಲ್ಲೇ ನೀವು ನೋಡ್ಬಹುದು, ಇದರಲ್ಲಿ 153 ಪೇಜ್ ನಂಬರ್ ಅಲ್ಲಿ 3ನೇ ಮಾನ್ಯ ಶೂನ್ಯತಾದ 2ನೇ ಪ್ಯಾರಾಗ್ರಾಫ್ ಅಲ್ಲಿ ನಾವು ಕಾಣ್ತೇವೆ. ಸೊ ಲಾಲ್ ಬಾಬು ಅನ್ನುವಂಥವ್ರು ಕೂಡ ದೊಡ್ಡ ಜಮೀನ್ದಾರರು ಅವರು. ಅವರು ಏನ್ ಮಾಡ್ತಾರೆ, ಅವರು ವೈಷ್ಣವರಾಗಿ ಪರಿವರ್ತನೆಯನ್ನ ಹೊಂದ್ತಾರೆ. ಮತ್ತೆ ಕೊನೆಯದಾಗಿ ಅವರು ವೃಂದಾವನದಲ್ಲಿ ತಮ್ಮ ಜೀವನವನ್ನ ನಡೆಸಿದ್ರು. ಅವರು ಕೂಡ ಏನಾದ್ರು ಈ ಎಲ್ಲವನ್ನ ತ್ಯಜಿಸಿ ಮನೆ ಮನೆಗೆ ಭಿಕ್ಷೆನ ಬೇಡ್ಲಿಕ್ಕೆ ಹೋಗ್ತಿದ್ರು. ಸೊ ಮೊದ್ಲೇನಿದ್ರು, ಅವರು ರಾಜಕೀಯದಲ್ಲಿದ್ದಾಗ ತುಂಬಾನೇ ಶತ್ರುಗಳಿದ್ರು ಅವರು ಅಕ್ಕಪಕ್ಕದಲ್ಲಿ. ಆವಾಗ ಶತ್ರುಗಳಿದ್ದಾಗ, ಈಗ ಶತ್ರುಗಳ ಮನೆಗೆ ಹೋದಾಗ ಏನಾಗುತ್ತೆ, ನಾವು ಭಿಕ್ಷೆ ಬೇಡ್ಲಿಕ್ಕೆ ಹೋಗಿದ್ರೆ ಅವರು ಎಷ್ಟು ನಮ್ಮನ್ನ ಕೀಳ್ಭಾವದಿಂದ ನೋಡ್ಲಿಕ್ಕಿಲ್ಲ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಆ ಅಪಮಾನವನ್ನ ಸಹಿಸ್ಕೊಳ್ತಾ ಇದ್ರು ಲಾಲ್ ಬಾಬು ಅನ್ನೋದನ್ನ ನಾವು ನೋಡ್ತೇವೆ. ಸೊ ಹಾಗಾಗಿ ಇವರು ತುಂಬಾ ಶುದ್ಧ ವೈಷ್ಣವರಾದ್ರು ಅನ್ನೋದನ್ನ ನಾವಿಲ್ಲಿ ಕಾಣ್ತೇವೆ. ಹೀಗಾಗಿ ಒಬ್ಬ ವ್ಯಕ್ತಿ ಅಪಮಾನವನ್ನು ಕೃಷ್ಣನಿಂದ ಸಲುವಾಗಿ ಸಹಿಸ್ಕೊಳ್ತಾರೆ ಅಂತ ಹೇಳಿ. ಸೊ ಕೃಷ್ಣ ಸೇವೆಯ ಸಲುವಾಗಿ ಕೃಷ್ಣ ಭಕ್ತ ಏನ್ ಮಾಡ್ತಾನೆ, ತನ್ನ ಸ್ಥಾನವನ್ನು ಕೂಡ ಬಿಟ್ಟುಕೊಡ್ತಾನೆ ಅನ್ನೋದನ್ನ ನಾವು ಕಾಣ್ತೇವೆ. ಮತ್ತೆ ಉದಾಹರಣೆಗೆ ಇನ್ನೊಂದು ಪುರಂದರದಾಸರನ್ನು ಕೂಡ ನಾವು ಕಾಣ್ಬಹುದು. ನವಕೋಟಿ ನಾರಾಯಣ ಅಂತ ನಾವು ಹೇಳ್ತೇವೆ. ಸೊ ಅವರು ಕೂಡ ಎಲ್ಲ ಇದ್ರು ಕೂಡ ತ್ಯಜಿಸಿ ಅವರು ಮನೆಗೆ ಭಿಕ್ಷೆಯನ್ನ ಬೇಡ್ಲಿಕ್ಕೆ ಹೋಗ್ತಾ ಇದ್ರು ಅನ್ನೋದನ್ನ ನಾವು ಕಾಣ್ತೇವೆ. ಮತ್ತೆ ವಿಧುರನು ಕೂಡ ಹಾಗೆ. ಹೀಗೆ ತುಂಬಾ ಉದಾಹರಣೆಗಳನ್ನ ನಾವು ಈ ಒಂದು ಮಾನ್ಯ ಶೂನ್ಯತೆಗೆ ಕಾಣಬಹುದು. ನೆಕ್ಸ್ಟ್ ಬರುವಂತದ್ದು ಆಶಾಬಂಧ. ಸೊ ಇವೆಲ್ಲ ಲಕ್ಷಣಗಳು, ಭಾವದಲ್ಲಿ ಯಾವ ವ್ಯಕ್ತಿ ಇರ್ತಾನೋ ಅವ್ರನ್ನ ಲಕ್ಷಣಗಳನ್ನ ನಾವು ನೋಡ್ತಾ ಇದ್ದೇವೆ. ಆಶಾಬಂಧ ಅಂತಂದ್ರೆ ಈ ದೃಢ ನಂಬಿಕೆಯಿಂದ ನಡೆಯುವಂಥದ್ದು ಅಂತ ಹೇಳಿ. ಆ ದೃಢ ನಂಬಿಕೆಯಿಂದ ನಡೆಯುವಂಥದ್ದನ್ನೇ ಸಂಸ್ಕೃತದಲ್ಲಿ ಏನಂತ ಕರೀತಾರೆ? ಆಶಾಬಂಧ ಅಂತ ಕರೆಯಲಾಗುತ್ತೆ. ಆಶಾಬಂಧ ಅಂತಂದ್ರೆ ಈ ಭಕ್ತಿ ಸೇವೆಯಲ್ಲಿ ಏನೆಲ್ಲ ದಿನನಿತ್ಯದ ವಿಧಿವಿಧಾನಗಳಿದೆಯೋ ಕೈಲಾದಷ್ಟು ನಿರಂತರವಾಗಿ ಆಚರಿಸುವಂಥದ್ದು. ಮತ್ತೆ ಯಾರು ಈ ಒಂದು ಸಾಧನೆಯಲ್ಲಿ ನಿರಂತರವಾಗಿ ತೊಡಗಿರ್ತಾರೋ ದೃಢ ಸಂಕಲ್ಪದಿಂದ ಅವರು ಭಗವದ್ಧಾಮಕ್ಕೆ ಮರಳುವುದು ನಿಶ್ಚಯ ಅಂತ ಹೇಳಿ ಹೇಳ್ತಾರೆ. ಸೊ ಆಶಾಬಂಧ ಅನ್ನುವಂಥದ್ದು ಇದೊಂಥರನಾದಂತ ಅನುಗ್ರಹ ಮತ್ತೆ ದೃಢ ಸಂಕಲ್ಪ ಇರುವಂತದ್ದು ಪ್ರತಿಯೊಂದು ಆಚರಣೆಯಲ್ಲಿ ಅನ್ನೋದನ್ನ ನಾವು ತಿಳ್ಕೋಬಹುದು. ಮುಂದೆ ಇರುವಂತದ್ದು ಸಮುತ್ಕಂಠ. ಸಮುತ್ಕಂಠ ಅಂತಂದ್ರೆ ಒಂಥರನಾದಂತ ಕಾತರ, ತವಕ. ಕಾತರ, ತವಕ. ಈಗ ಎದರಲ್ಲಿ ಕಾತರ ತವಕ ಇರುತ್ತಂದ್ರೆ ಭಕ್ತಿ ಸೇವೆಯ ಪ್ರಕ್ರಿಯೆಯಲ್ಲಿ ಜಗಳಿಸಬೇಕು ಅನ್ನುವಂತ ಒಂದು ಕಾತರ. ಸೊ ಆ ಕಾತರತೆಯನ್ನ ಸಮುತ್ಕಂಠ ಅಂತ ಹೇಳಿ ಕರೆಯಲಾಗುತ್ತೆ. ಮತ್ತೆ ಇದನ್ನ ಇನ್ನೊಂದು ಹೆಸರು ಉತ್ಕಟ ಕಾತರ ಅಂತ ಕೂಡ ಕರೀತಾರೆ. ಈ ಉತ್ಕಟತೆ ಅನ್ನುವಂಥದ್ದಕ್ಕೆ ಉದಾಹರಣೆ, ಕಾತುರತೆ ಅನ್ನೋದಕ್ಕೆ ಉದಾಹರಣೆ ನಾವು ಬಿಲ್ವಮಂಗಲ ಠಾಕೂರಲ್ಲಿ ಕಾಣಬಹುದು. ಅವರಲ್ಲಿ ಈ ಕೃಷ್ಣ ಕರ್ಣಾಮೃತದಲ್ಲಿ ಬಹು ಚೆನ್ನಾಗಿ ವ್ಯಕ್ತಪಡಿಸಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ, ಬಿಲ್ವಮಂಗಲ ಠಾಕೂರರ ಕಥೆಯನ್ನು ಕೂಡ ನಿಮ್ಗೆ ಗೊತ್ತಿರಬಹುದು. ಸೊ ಅವರು ಒಬ್ರು ಯಾರಿಗೂ ವ್ಯಭಿಚಾರಣೆಯ ಸಂಘವನ್ನ ಅವ್ರು ಮಾಡ್ತಾ ಇದ್ರು. ತುಂಬಾನೇ ಸುಂದರವಾಗಿದ್ಲು ಅವಳು.
ಸೊ ಯಾವಾಗ ಅವಳು ಕೃಷ್ಣನ ಪೂಜೆಯನ್ನ ಮಾಡ್ತಾ ಇದ್ಲು. ಸೊ ಯಾವಾಗ ಅವರು ಆಕೆ ಮಾಡುವಂತ ಪೂಜೆಯಿಂದ ಕೃಷ್ಣನನ್ನ ಕಂಡ್ರು, ಕೃಷ್ಣನನ್ನ ನೋಡಿ ಆಕರ್ಷಣೆಗೆ ಒಳಗಾದ್ರು. ಸೊ ಅವಳು ಆ ಒಂದು ವಿಚಾರಣೆಯನ್ನು ಕೂಡ ಮರೆತು ಬಿಟ್ಟು ಕೃಷ್ಣನ ದೇಹದ ಸೌಂದರ್ಯ ಮತ್ತೆ ಅವನ ಕಣ್ಣು, ಅವನ ವರ್ಣ, ಅವನ ದಟ್ಟಾದಂತ ಹುಬ್ಬು, ಅವನ ತಾವರೆ ಇದ್ದಂತ ಅವನ ಸೊ ಎಲ್ಲ ತಾವರೆ ಅಂತ ಅಳಿದಂತಹ ಕಣ್ಣುಗಳು, ಅವನ ಕುಡಿನೋಟ, ಸೊ ಇದಕ್ಕೆಲ್ಲದಕ್ಕೂ ಕೂಡ ಮೈ ಸೋತ್ ಬಿಟ್ರು. ಸೊ ಅವನ ತುಟಿ ಎಲ್ಲವನ್ನು ಕೂಡ ವರ್ಣಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಅವನನ್ನ ನೋಡಲಿಕ್ಕೆ ಎಷ್ಟು ಕಾತರವಾಗಿದ್ರು ಅಂದ್ರೆ ವೃಂದಾವನಕ್ಕೆ ಹೋಗ್ಲಿಕ್ಕೆ ಅಷ್ಟು ಕಾತರತೆ, ಉತ್ಕಟತನವನ್ನ ಅವರು ವ್ಯಕ್ತಪಡಿಸಿದ್ರು ಅನ್ನೋದನ್ನ ನಾವು ನೋಡ್ತೇವೆ. ಅಂದ್ರೆ ಅವಳ ಜೊತೆಗೆ ಇರುವಂತಹ ವ್ಯಭಿಚಾರಣೆಯನ್ನು ಮರೆತು ಪ್ರಿಯತಮೆಯನ್ನು ಕೂಡ ತೋರಿದು ಕೃಷ್ಣನಿಗಾಗಿ ಅವರು ವೃಂದಾವನಕ್ಕೆ ಹೋದ್ರು ಅಂತ ಅಲ್ಲಿ ನಾವು ಕಾತರತೆಯನ್ನ ಕಾಣ್ತೇವೆ. ಆಮೇಲೆ 7ನೇದಿರುವಂತದ್ದು ನಾಮಗಾನೆ ಸದಾ ರುಚಿ. ಸೊ ಪ್ರಭುವಿನ ಪವಿತ್ರ ನಾಮಗಳ ಜಪದಲ್ಲಿ ಯಾವಾಗ್ಲೂ ಕೂಡ ಅಭಿರುಚಿಯನ್ನ ತೋರುವಂತದ್ದು. ಈಗ ರಾಧಾರಾಣಿ ಯಾವಾಗ್ಲೂ ಕೂಡ ಈ ಕೃಷ್ಣ ಕರ್ಣಾಮೃತದಲ್ಲಿ ರಾಧಾರಾಣಿಯು ಪ್ರಭು ನಾಮ ಸಂಕೀರ್ತನೆಯನ್ನು ಮಾಡಿದ್ದನ್ನು ಕುರಿತು ಹಾಗೆ ಮಾತೊಂದಿದೆ ಅಂತ ಹೇಳಿ, ರಾಧಾರಾಣಿಯ ಸಂಗಾತಿಯಲ್ಲಿ ಎಲ್ಲೊಬ್ಬಳು ಹೀಗೇನುತ್ತಾಳೆ, ಹೇ ಗೋವಿಂದ, ವೃಷಭಾನು ಮಹಾರಾಜನ ಮಗಳಾದ ಕನ್ನಿಕೆ ಈಗ ಕಣ್ಣೀರಿಡುತ್ತಿದ್ದಾಳೆ. ಅವಳೀಗ ಕೃಷ್ಣ ಕೃಷ್ಣ ಎನ್ನುತ್ತಾ ನಿನ್ನ ಪವಿತ್ರ ನಾಮವನ್ನು ಜಪಿಸುತ್ತಿದ್ದಾಳೆ. ನಾಮಗಾನೆ ಸದಾ ರುಚಿ, ಯಾವಾಗ್ಲೂ ಕೂಡ ಜಪದಲ್ಲಿ ಅಭಿರುಚಿ ಇರುವಂತದ್ದು. ರಾಧಾರಾಣಿ ಯಾವಾಗ್ಲೂ ಕೃಷ್ಣ ಕೃಷ್ಣ ಅಂತ ಹೇಳಿ ಕಣ್ಣೀರಿಡ್ತಾ ಇದ್ಲಂತೆ. ಸೊ ಅದೇ ಅವಳಿಗೆ ರುಚಿ ಆಗಿತ್ತು, ಅಭಿರುಚಿ ತರ್ತಾ ಇತ್ತು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಆಮೇಲೆ ಗುಣಾಖ್ಯಾನೆ ಆಸಕ್ತಿ. ಗುಣಾಖ್ಯಾನೆ ಆಸಕ್ತಿ 8ನೇದು. ಈ ಪ್ರಭುವಿನ ಮಹಿಮಾತೀಶಗಳನ್ನು ಕೀರ್ತಿಸುವ ತವಕವನ್ನು ಕೃಷ್ಣ ಕರ್ಣಾಮೃತವು ಈ ಮಾತುಗಳಲ್ಲಿ ವ್ಯಕ್ತಪಡಿಸಲಾಗಿದೆ. ಗುಣ ಆಖ್ಯಾನೆ ಇಲ್ಲಂತಂದ್ರೆ ಗುಣಗಳನ್ನ, ಭಗವಂತನ ಗುಣಗಳನ್ನ ತಿಳಿಸುವುದರಲ್ಲಿ ಆಸಕ್ತಿ, ಭಗವಂತನ ಗುಣವನ್ನ ತಿಳಿಸುವುದರಲ್ಲಿ ಆಸಕ್ತಿ. ಭಗವಂತ ಹೀಗಿದ್ದಾನೆ, ಹಾಗಿದ್ದಾನೆ, ಭಗವಂತನ ಮಹಿಮೆಯನ್ನ, ಭಗವಂತನ ನಾಮ, ರೂಪ, ಗುಣ, ಲೀಲೆ ಇವುಗಳ ಕುರಿತಾಗಿ ಹೇಳುವುದರಲ್ಲಿ ಮಗ್ನವಾಗಿರುವಂತಹ ಒಬ್ಬ ಭಕ್ತ. ಸೊ ಹೀಗೆ ಇರುವಂತವ್ರು ಗುಣಾಖ್ಯಾನೆ ಆಸಕ್ತಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇದಕ್ಕೂ ಕೂಡ ಉದಾಹರಣೆಯನ್ನ ನಾವು ಬಿಲ್ವಮಂಗಲ್ ಠಾಕೂರರನ್ನು ತಗೊಳ್ಬಹುದು. ಈಗಾಗ್ಲೇ ಹೇಳಿರೋ ಹಾಗೆ ಭಗವಂತನ ತುಟಿ ಹಾಗೆ, ಭಗವಂತನ ಹೀಗೆ ಅಂತ ಹೇಳಿ ಯಾವಾಗ್ಲೂ ಕೂಡ ವರ್ಣಿಸ್ತಾನೆ ಇದ್ರಂತೆ ಅವರು. ಭಗವಂತನ ಗುಣಗಳನ್ನ ಯಾವಾಗ್ಲೂ ಕೂಡ ಆಸಕ್ತಿಯಿಂದ ಏನ್ ಮಾಡ್ತಾ ಇದ್ರು, ಅದನ್ನ ಇತರರಿಗೆ ತಿಳಿಸ್ಪಡಿಸ್ತಾ ಇದ್ರಂತೆ. ಮತ್ತೆ 9ನೇದು ತದ್ ವಸತಿ ಸ್ಥಳೇ ಪ್ರೀತಿ ಅಂತ ಹೇಳಿ, ಪ್ರೀತಿ ತದ್ ವಸತಿ ಸ್ಥಳೆ ಅಂದ್ರೆ ಪ್ರಭುವಿನ ಧಾಮದಲ್ಲಿ ಅಂದರೆ ಪುಣ್ಯ ಕ್ಷೇತ್ರಗಳಲ್ಲಿ ವಾಸಿಸಲು ಅಕ್ಕರೆ ಇರುವಂತದ್ದು ಅಂತ. ಈ ವೃಂದಾವನದಲ್ಲಿ ವಾಸಿಸ್ಲಿಕ್ಕೆ, ಧಾಮಗಳಲ್ಲಿ ವಾಸಿಸ್ಲಿಕ್ಕೆ, ಸೊ ಹೀಗೆ ಬೇರೆ ಬೇರೆ ಇದರಲ್ಲಿ ವಾಸಿಸ್ಲಿಕ್ಕೆ ಪ್ರೀತಿ ಇರುವಂತದ್ದು ಅಂತ, ಭಗವಂತನ ಲೀಲಾ ಕಾರ್ಯಗಳನ್ನ ನೋಡ್ಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಆ ಅಗಲಿಕೆಯನ್ನ ಅನುಭವಿಸ್ಲಿಕ್ಕೆ ಸೊ ಅವ್ರಿಗೆ ಆಸಕ್ತಿ ಇರುವಂತದ್ದು. ಹೀಗೆ ಪ್ರೀತಿ ತದ್ವಸತಿ ಸ್ಥಳೆ ಅನ್ನೋದು. ಓಕೆ, ಇದು ಓದ್ಕೊಳ್ಳಿ, ಇಲ್ಲಿ ಇರುವಂತದ್ದು ಎಲ್ಲಾನು ಕೂಡ. ಸೊ ಇನ್ನು ನೆಕ್ಸ್ಟ್ ಈ ಭಾವದ ಲಕ್ಷಣದ ಕುರಿತಾಗಿ ನಿಮ್ಗೆ ಒಂದು ಶಾರ್ಟ್ ಇದಿದೆ, ಚಟುವಟಿಕೆ ಅನ್ಬೋದು. ಆದ್ರೆ ಇದು ಓಕೆ, ನಾವು ಬ್ರೇಕ್ಔಟ್ ರೂಮ್ ಅನ್ನ ಮಾಡಲ್ಲ. ಈಗ ನಾವು ತಿಳ್ಕೊಂಡಿರೋ ಹಾಗೆ ಇವೆಲ್ಲವೂ ಕೂಡ ಭಾವದ ಲಕ್ಷಣಗಳು ಅಂತ ಹೇಳಿ ನಾವು ನೋಡಿದ್ವಿ. ನಿಮ್ಗೆಲ್ಲವೂ ಕೂಡ ಇರುವಂತಹ ಒಂದು ಚಟುವಟಿಕೆ ಇದು. ನಾನು ಇದನ್ನ ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ಲಿಲ್ಲ, ಯಾಕಂತಂದ್ರೆ ನೇರವಾಗಿ ನಾನು ಇಲ್ಲೇನೆ ತಗೊಳ್ಳೋಳಿದ್ದೆ ಇದನ್ನ. ಈಗ ಶ್ರೀಲ ಪ್ರಭುಪಾದಲ್ಲಿ ಕಂಡು ಬರುವಂತಹ ಏನು ಭಾವದ ಭಕ್ತಿಯ ಹಂತಗಳ ಲಕ್ಷಣಗಳಿದೆಯೋ, ಭಾವಭಕ್ತಿ ನಿಜವಾದ ಲಕ್ಷಣಗಳ ಕುರಿತಾಗಿ ಇವೆಲ್ಲ ಹೇಗೆ ನೀವು ಶ್ರೀಲ ಪ್ರಭುಪಾದಲ್ಲಿ ಕಾಣ್ತೀರಾ, ಯಾವ ಒಂದು ಸಂದರ್ಭ ಸ್ಥಿತಿ ಪ್ರಭುಪಾದರಿಗೆ ಬಂದೊದಗಿದಾಗ ನೀವು ಈ ಒಂದು ಭಾವದ ಲಕ್ಷಣಗಳು ಅವರಲ್ಲಿ ಇದೆ ಅಂತ ಹೇಳ್ತೀರಾ. ಸೊ ಅವುಗಳು ಇವೆಲ್ಲ 9 ಗುಣಗಳನ್ನ ನೀವು ಹೇಗೆ ಶ್ರೀಲ ಪ್ರಭುಪಾದಲ್ಲಿ ಕಾಣ್ತೀರಾ ಅನ್ನೋದನ್ನ ನೀವು ಚರ್ಚಿಸಿ. ಮತ್ತೆ ಯಾರೆಲ್ಲ ಹೇಳೋರಿದ್ದೀರೋ ಅವರು ಹ್ಯಾಂಡ್ ರೈಸ್ ಮಾಡಿ. ನಿಮ್ಗೆ ಬೇಕು ಅಂದ್ರೆ ಸ್ವಲ್ಪ ಸಮಯ ನಾನು ಕೊಡ್ತೇನೆ, ಬೇರೆದ್ರ ಕುರಿತಾಗಿ ನಾನು ಡಿಸ್ಕಸ್ ಮಾಡ್ತೇನೆ.
ಇದು ನಿಮ್ಮ ಚಟುವಟಿಕೆ, ನೋಡ್ಕೊಂಡು ಇಟ್ಕೊಳ್ಳಿ, ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ಳಿ. ಇದ್ರ ಕುರಿತಾಗಿ ನಾನು ಆಮೇಲೆ ಕೇಳ್ತೀನಿ. ಸೊ ಹೀಗೆ ಇವೆಲ್ಲ ಏನು ಭಾವದ ಹಂತಗಳಿದೆಯೋ, ಈ ಒಂದು ಅಷ್ಟ ಸಾತ್ವಿಕ ಭಾವ ಅಂತ ಕರಿತೇವೆ. ಸೊ ಇವುಗಳನ್ನ ಕೆಲವೊಮ್ಮೆ ಈ ಭೌತಿಕ ದೇಹ ಅಂತ ಏನ್ ಹೇಳ್ತೇವೆ, ಸೊ ಅವೆಲ್ಲ ದೈವಿಕ ದೇಹದಲ್ಲಿ ಇರುವಂತದ್ದು. ಈ ಭೌತಿಕ ದೇಹದಲ್ಲಿ ಇರುವಂತಹ ಜನರಿಗೂ ಕೂಡ ಮೂಡುತ್ತೆ ಕೆಲವೊಂದ್ಸಲಿ. ಆದ್ರೆ ಇದು ದೈವಿಕ ದೇಹದಲ್ಲಿ ಮೂಡೋ ಹಾಗೆ ಮೂಡಲ್ಲ. ಇದು ಒಂದು ಆಭಾಸ, ರತಿ ಆಭಾಸ. ಅಂದ್ರೆ ಭಾವದ ಒಂದು ಭಾಸ ಆಗುವಂಥದ್ದು, ಆದ್ರೆ ಪೂರ್ಣ ರೀತಿಯಾಗಿ ಭಾವ ಅಲ್ಲ. ರತಿ ಅಂದ್ರೆ ಬಾಂಧವ್ಯ ಭಾವ, ಆಭಾಸ ಅಂದ್ರೆ ಅನುಕರಣೆ ಮಾಡುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ರತಿ ಆಭಾಸ ಅನ್ನುವಂಥದ್ದು ಎರಡು ತರನಾಗಿ ನಾವು ಕಾಣ್ತೇವೆ. ಒಂದು ಪ್ರತಿಬಿಂಬ ಭೌತಿಕ ಪ್ರತಿಬಿಂಬ ರತಿ ಆಭಾಸ, ಇನ್ನೊಂದು ಛಾಯಾ ರತಿ ಆಭಾಸ ಅಂತ ಕರೀತೇವೆ. ಪ್ರತಿಬಿಂಬ ಮತ್ತೆ ಛಾಯಾ ಭೌತಿಕ ಆಭಾಸ. ಪ್ರತಿಬಿಂಬ ಅಂತಂದ್ರೆ ಇನ್ನೂ ಕೂಡ ಆ ಒಬ್ಬ ಭಕ್ತನಿಗೆ ಭೌತಿಕ ಬಯಕೆಗಳು ಇರುತ್ತೆ ಒಳಗಡೆ, ಆದ್ರೂ ಕೂಡ ಭಕ್ತರ ಸಹವಾಸದಿಂದಾಗಿ ಏನಾಗುತ್ತೆ, ಆಗೋ ಈಗೋ ಕೆಲವೊಮ್ಮೆ ಅವ್ರಿಗೆ ಆ ಭಕ್ತರ ಭಾವಗಳು ಅವರಲ್ಲಿ ಮೂಡ್ತಾ ಇರುತ್ತೆ. ಹಾಗಾಗಿ ಇವರಿಗೆ ಅದು ಕ್ಷಣಿಕವಾದದ್ದು. ಈಗ ನಮ್ಗೆ ಹೇಗಿರುತ್ತೆ, ನಾವು ಭಕ್ತರ ಸಂಘದಲ್ಲಿ ಇದ್ದಾಗ ನಮ್ಗೆ ಆ ಭಕ್ತಿ ಅನ್ನೋದು ನಿರಂತರವಾಗಿ ಮಾಡ್ಬೇಕು ಅನ್ನೋದಿರುತ್ತೆ. ಸ್ವಲ್ಪ ದಿನ ನೀವೇನಾದ್ರೂ ಗ್ಯಾಪ್ ಕೊಟ್ಬಿಟ್ರೆ ಅದೆಲ್ಲ ನಿಮ್ಗೆ ದೈನಂದಿನ ಕಾರ್ಯಕ್ರಮಗಳು ಕೂಡ ವ್ಯಸ್ತ ಆಗೋಗುತ್ತೆ, ಹಾಗಾಗತ್ತೆ. ಹಾಗೆ ಈ ಒಂದು ರತಿ ಆಭಾಸ ಅನ್ನುವಂಥದ್ದು ಆ ಭಕ್ತರ ಸಂಘದಲ್ಲಿ ಇದ್ದಾಗ ಮೂಡುವಂಥದ್ದು. ಅಂದ್ರೆ ಯಾರಿಂದ, ಆ ಭಕ್ತನಿಂದ ಪ್ರತಿಬಿಂಬಿಸ್ತಾ ಇದೆ. ಪ್ರತಿಬಿಂಬ ಅಂತಂದ್ರೆ ಏನು, ಈಗ ನೀವು ಕನ್ನಡಿ ಮುಂದೆ ನಿಂತಾಗ ಏನು ನಿಮ್ಮ ಒಂದು ಬಿಂಬ ಕಾಣುತ್ತೆ. ಸೊ ನೀವು ಇರುವಂತದ್ದು ಒರಿಜಿನಲ್, ಕನ್ನಡಿಯಲ್ಲಿ ಇರುವಂತದ್ದು ಬಿಂಬ. ಆದ್ರೆ ನೀ ಸರಿದಾಗ ಏನಾಗುತ್ತೆ, ಆ ಬಿಂಬನು ಕೂಡ ಇರಲ್ಲ ಅಲ್ಲಿ, ಆ ಪ್ರತಿಬಿಂಬ ಕೂಡ ಸರಿದು ಹೋಗುತ್ತೆ. ಹಾಗೆ ಅಂದ್ರೆ ಒರಿಜಿನಲ್ ಏನು ಆಬ್ಜೆಕ್ಟ್ ಇದೆಯೋ ಆ ಆಬ್ಜೆಕ್ಟ್ ಬಿಂಬ ಅಲ್ಲಿ ಮೂಡ್ತಾ ಇದೆ, ಆದ್ರೆ ಅದು ಒರಿಜಿನಲ್ ಅಲ್ಲ. ಅಂದ್ರೆ ಭಕ್ತರ ಏನು ಭಾವಗಳಿದೆಯೋ ಅದು ಕೆಲವೊಂದು ನಿನ್ನಲ್ಲಿ ಕಾಣ್ತಾ ಇದೆ ಅಂತಂದ್ರೆ ಅದು ಕೇವಲ ಭಕ್ತರಿಂದ, ನಿನ್ನಲ್ಲಿ ಅವುಗಳು ಆ ಒಂದು ಭಾವಗಳು ಇಲ್ಲ. ಹಾಗಾಗಿ ಇದು ಒಂದು ಪ್ರತಿಬಿಂಬದ ಒಂದು ರತಿ ಆಭಾಸ ಅಂತ ಹೇಳಿ. ಸೊ ಇಲ್ಲಿ ಕೆಲವೊಂದು ಸ್ವಲ್ಪ ತರನಾದಂತ ಭೌತಿಕ ಬಯಕೆಗಳಿರೋದ್ರಿಂದ ಅದು ಬಿಂಬ ಆಗಿರುತ್ತೆ. ಸೊ ಯಾವಾಗ ಈ ಭೌತಿಕ ಬಯಕೆಗಳು ಹೋಗುತ್ತೋ ಆವಾಗ ಆ ರತಿ ಏನಾಗುತ್ತೆ, ದೈವಿ ದೇಹದಲ್ಲಿ ಈ ಒಂದು ಅವ್ರಿಗೆ ಭಾವದ ಭಾವ ಮೂಡುತ್ತೆ ಅಂತ ಹೇಳಿ. ಆಮೇಲೆ ಇನ್ನೊಂದಿರುವಂತದ್ದು ಛಾಯಾ. ಈಗ ಇನ್ನೊಂದು ಪ್ರತಿಬಿಂಬಕ್ಕೆ ಇನ್ನೊಂದು ಉದಾಹರಣೆ, ಈಗ ಕೇವಲ ಕನ್ನಡಿ ಅಷ್ಟೇ ಅಲ್ಲ. ಈಗ ನೋಡಿ, ಒಂದು ಗಿಡ ರೋಡ್ ಮೇಲೆ ಇರುತ್ತೆ, ಮತ್ತೆ ನೀರು ಅಲ್ಲಿ ಒಂದು ಕೆರೆ ಅನ್ನೋ ಅಥವಾ ನದಿನೋ ಇದ್ದಾಗ ಆ ನದಿ ಮೇಲೂ ಕೂಡ ಮೂಡಿರುತ್ತೆ, ಶಾಶ್ವತವಾಗಿ ಮೂಡುತ್ತೆ. ಅದು ಮೂಡಲ್ಲ ಅಂತ ಇಲ್ಲ. ಯಾವಾಗ್ಲೂ ಬೆಳಕು ಬಿದ್ರೆ, ಯಾವಾಗ ಬೆಳಕು ಹೋಗೋವರೆಗೂ ಕೂಡ ನಾವು ಆ ಬಿಂಬವನ್ನ ಕಾಣ್ತೇವೆ. ಇವನ್ ರಾತ್ರಿ ಕೂಡ ಚಂದ್ರನ ಒಂದು ಬಿಂಬದಲ್ಲಿಯೂ ಕೂಡ ಆ ಒಂದು ಗಿಡನ ನಾವು ಕಾಣ್ತೇವೆ. ಹಾಗಾದ್ರೆ ಭಕ್ತರ ಸಂಘದಲ್ಲಿ ಇರೋದ್ರಿಂದ ಅದು ಕಾಣ್ತಾ ಇದೆ ಅಂತ ಅರ್ಥ. ಹಾಗೆ ಈ ಛಾಯಾ ರತಿ ಆಭಾಸ ಮತ್ತೆ ಪ್ರತಿಬಿಂಬ ಆಭಾಸ ಎರಡೂ ಒಂದೇ ತರನಾಗಿ ಕಾಣಿದ್ರೆ ತುಂಬಾ ವ್ಯತ್ಯಾಸ ಇದೆ. ಪ್ರತಿಬಿಂಬವನ್ನ ನಾವು ಹೇಳಿದಾಗ ಕನ್ನಡಿಗೆ ಉದಾಹರಣೆ, ಮತ್ತೆ ನೀರಿನಲ್ಲಿ ಪ್ರತಿಬಿಂಬ ಬೀಳುತ್ತೆ, ಅದು ಉದಾಹರಣೆ. ಆದ್ರೆ ಛಾಯಾಗೆ ನೆರಳು ಅಂತ ಹೇಳ್ತೇವೆ. ನೆರಳು ಅಂದ್ರೆ ಏನು, ಈಗ ನೋಡಿ ನನ್ನ ನೆರಳು ಬೀಳ್ತಾ ಇದೆ, ಯಾಕೆ ಅಂತಂದ್ರೆ ಯಾವಾಗ ಬೆಳಕಿನ ನಿರ್ಬಂಧವಾಗಿರುತ್ತೆ, ಬೆಳಕು ಅಲ್ಲಿ ಮೂಡೋದಿಲ್ಲ, ಅವಾಗ ಏನಾಗುತ್ತೆ, ನನ್ನ ನೆರಳು ಮೂಡುತ್ತೆ. ಆದ್ರೆ ಬೆಳಕು ಬಿತ್ತೋ ಅಲ್ಲಿ ನೆರಳು ಮೂಡಲ್ಲ. ಅಂದ್ರೆ ಇದು ಕ್ಷಣಾರ್ಧವಾಗಿರುವಂತದ್ದು, ರಿಯಲ್ ಆಬ್ಜೆಕ್ಟ್ ಮೇಲೆ ಇಲ್ಲ. ಈಗ ಗಿಡ ಹಸಿರು ಕಾಣ್ತಾ ಇದೆ ಅಂತಂದ್ರೆ ನೀರಿನಲ್ಲಿಯೂ ಕೂಡ ಪ್ರತಿಬಿಂಬ ಬಿದ್ದಿರೋದು ಹಸಿರೇ ಕಾಣ್ತಾ ಇದೆ. ಆದ್ರೆ ನೆರಳು ಹೇಗೆ ಇರುತ್ತೆ, ನಾನು ಇಲ್ಲಿ ಕಾಣಿಸ್ತಾ ಇರುವಂತದ್ದು ನನ್ನ ಕಣ್ಣು ಮೂಗು ಬಾಯಿ ಎಲ್ಲ ಅಲ್ಲಿ ಕಾಣಲ್ಲ. ನೆರಳಿನಲ್ಲಿ ಏನ್ ಕಾಣುತ್ತೆ, ಒಂದು ಕಪ್ಪು ಛಾಯೆ ತರ ಕಾಣುತ್ತೆ. ಸೊ ಆ ತರನಾದಂಥದ್ದು ಈ ರತಿ ಆಭಾಸ. ಸೊ ಪ್ರತಿಬಿಂಬ ಭೌತಿಕ ಬಯಕೆಗಳ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆ ಒಂದು ಪ್ರತಿಬಿಂಬದ ತರ ಅವರಿಗೆ ಭಾಸ ಆಗತ್ತೆ. ಛಾಯಾ ರತಿ ಆಭಾಸ ಅನ್ನುವಂಥದ್ದು ಏನು, ಇದೊಂಥರ ಜಸ್ಟ್ ಕುತೂಹಲ. ಇಲ್ಲಿ ಯಾವುದೇ ಅವನ ಹತ್ರ ಬಯಕೆಗಳಿದ್ರು ಕೂಡ ಒಂದು ತರನಾದಂತ ಕುತೂಹಲ ಇದೆ ಅವ್ರಿಗೆ ತಿಳ್ಕೊಳ್ಳಿಕ್ಕೆ, ಸ್ವಭಾವದಲ್ಲಿ ಹೇಗಿರ್ತಾರೆ, ಇವ್ರು ಹೇಗಿರ್ತಾರೆ ಸೊ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಆಭಾಸ, ರತಿ ಭಾವದ ಆಭಾಸ ಅವ್ರಿಗೆ ಆಗುವಂಥದ್ದು. ಸೊ ಈಗ ನೆರಳು ಹೇಗೆ ಅದು ಪೂರ್ಣ ರೀತಿಯಾಗಿ ಮೂಡೋದಿಲ್ವೋ ಅದೇ ತರ ಈ ಛಾಯೆನೂ ಕೂಡ ಕೇವಲ ಕುತೂಹಲಕ್ಕೆ ಮಾತ್ರ ಸೀಮಿತವಾಗಿರುವಂತದ್ದು. ಪ್ರತಿಬಿಂಬ ಅನ್ನುವಂಥದ್ದು ಭೌತಿಕ ಬಯಕೆಗಳು ಕೂಡ ಇನ್ನೂ ಇರುತ್ತೆ. ಹಾಗಾಗಿ ಇದು ಪ್ರತಿಬಿಂಬ ಆಗುವಂಥದ್ದು. ಇದು ಒಂದು ಅನುಕರಣೆ ಅಂತ ಹೇಳಿ, ಹುಸಿ ಅಲ್ಲ, ಒಂದು ಅನುಕರಣೆ ರೀತಿಯಾಗಿ ಆಗುವಂತಹ ರತಿ ಆಭಾಸ. ಆದ್ರೆ ಇದು ರತಿ ಅಲ್ಲ, ಅಂದ್ರೆ ಏನಲ್ಲ, ಭಾವ ಅಲ್ಲ, ನಿಜವಾದ ಭಾವ ಅಲ್ಲ ಅಂತ ಹೇಳ್ತಾರೆ. ಇದು ನಿಮ್ಗೆ 156ನೇ ಪೇಜಲ್ಲಿ ಸಿಗುತ್ತೆ, ಅಲ್ಲಿ ನೀವು ನೋಡ್ಕೊಳ್ಬಹುದು.
ಮತ್ತೆ ಯಾವಾಗ ಭಗವಂತನ ಕೃಪೆಯಿಂದ ಸಂಕೀರ್ತನ ಪ್ರಕ್ರಿಯೆಯಲ್ಲಿ ಮನಸ್ಸುಂಟಾಗಿ ಸಂಕೀರ್ತನಕಾರರ ಕೂಟದಲ್ಲಿ ಸೇರಿಕೊಳ್ಳುವ ಸೌಭಾಗ್ಯ ಒಬ್ಬ ವ್ಯಕ್ತಿಗೆ ಬರಬಹುದು. ಅಂತ ಹೊತ್ತಿನಲ್ಲಿ ಶುದ್ಧ ಭಕ್ತರೊಡನೆ ಸಂಗಮಿಸಿದ್ದೇ ಕಾರಣವಾಗಿ ಈ ಭಕ್ತರ ಹೃದಯದ ಚಂದ್ರ ಕಿರಣಗಳಂತಹ ಶೀತಲ ಪ್ರಭೆಯು ವ್ಯಕ್ತಿಯ ಮೇಲೆ ಪ್ರತಿಫಲಿಸಿ ಆ ಶುದ್ಧ ಭಕ್ತರ ಪ್ರಭಾವ ಅವನ ಮೇಲಾಗಬಹುದು. ಸೊ ಆ ಶುದ್ಧ ಭಕ್ತರ ಪ್ರಭಾವ ಅವನ ಮೇಲಾಗತ್ತೆ. ಅಲ್ಲಿ ಇದ್ದಾರೆ ಆ ಭಕ್ತರು ಅಂತ ಹೇಳಿ ಅವನ ಮೇಲೆ ಆಗತ್ತೆ, ಇಲ್ಲಂತಂದ್ರೆ ಅವ್ರಿಗೆ ಅದು ಆಗ್ತಾ ಇರ್ಲಿಲ್ಲ ಅಂತ. ಸೊ ನಿರಂತರವಾಗಿ ಅವ್ರಿಗೆ ಈ ಒಂದು ಪ್ರೇಮ ದೀಪ ಮೂಡ್ಬೇಕು ಅಂತಂದ್ರೆ ಏನೋ ಅವ್ರು ನಿರಂತರವಾಗಿ ಭಕ್ತರ ಸಂಘದಲ್ಲಿ ಇದ್ದು, ಸೊ ಹೀಗೆ ಅವರು ಭಕ್ತರ ಕೃಪೆಯನ್ನ ಪಡೆದಾಗ ಇಂಥ ಒಂದು ಪ್ರದರ್ಶನವನ್ನ ಅವರು ನಿಜವಾದ ಒಂದು ರತಿಯಾಗಿ ಪರಿವರ್ತನೆಯನ್ನ ಮಾಡಬಹುದು ಅಂತ. ಈ ರತಿ ಆಭಾಸ ಇತರ ಕಾರಣಗಳಿಂದ ಕೂಡ ಆಗತ್ತೆ ಅಂತ ಹೇಳ್ತಾರೆ. ಸೊ ಹೇಗೆ ಅಂತಂದ್ರೆ ಯಾಕೆ ಈ ರತಿ ಆಭಾಸ ಆಗತ್ತಂದ್ರೆ 3 ತರನಾಗಿ ಒಬ್ಬ ಹೊಸ ಭಕ್ತರಲ್ಲಿ ನಾವು ಕಾಣ್ತೇವೆ ಭಾವ. ಈಗ ಯಾರೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಹೊಸದಾಗಿ ಬಂದಿರ್ತಾರೋ ಅವರಲ್ಲಿ ಕೂಡ ನಾವು ಈ ಹೊಸ ಭಕ್ತರಲ್ಲಿ ಕಾಣ್ತೇವೆ. ಅವರು ಒಂದು ತರನಾದಾಗಿ ಏನ್ ಹೇಳ್ತಾರೆ, ನಾನು ಕೃಷ್ಣ ಪ್ರಜ್ಞೆ ನನ್ಗೆ ತುಂಬಾ ಇಷ್ಟ ಆಗಿದೆ, ನಾನು ಇನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀನಿ ಅಂತ ಹೇಳಿ. ಸೊ ಕಟ್ಟುನಿಟ್ಟಾಗಿ ಸ್ವಲ್ಪ ದಿನ ಪಾಲನೆ ಮಾಡ್ತಾರೆ, ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಬಿಟ್ಟು ಬಿಡ್ತಾರೆ. ಸೊ ಯಾವುದೇ ಕಾರಣಕ್ಕಾಗಿ, ಭಕ್ತರ ಕಾರಣಕ್ಕಾಗಿಯೋ ಅಥವಾ ಬೇರೆಯವರು ಇನ್ನೊಬ್ರು ಮಾಯಾವಾದಿಗಳು ನಿರಾಕಾರವಾದಿಗಳು ಏನು ಹೇಳಿದ್ರಂತಾನೋ, ಸೊ ಹೀಗೆ ಅವರ ಸಂಕಲ್ಪ ಏನಾಗಿರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಹೊಸ ಭಕ್ತರಲ್ಲಿ ನಾವು ಕಾಣ್ಬಹುದು. ಭಾವ ಅನ್ನೋದು ಹುಟ್ಕೊಳ್ಳುತ್ತೆ, ಮೊದ್ಲು ಅಟ್ಯಾಚ್ ಆಗ್ಬಿಟ್ಟಿರ್ತಾರೆ, ಆಮೇಲೆ ಹಂತವಾಗಿ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಸೊ ಇದು ಹೊಸ ಭಕ್ತರಲ್ಲಿ ನಾವು ಕಾಣ್ತೇವೆ. ಆಮೇಲೆ ಚಾಂಟಿಂಗು ನೋಡ್ತೇವೆ ನಾವು. ಮೊದ್ಲು ಚಾಂಟಿಂಗ್ 1 ರೌಂಡ್ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಆಮೇಲೆ ಯಾವಾಗ 8 ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ತೊಟ್ರು, 16 ಮಾಡ್ತೀನಿ ಅಂತ ಸಂಕಲ್ಪ ತೊಟ್ರು, ಅದರಲ್ಲಿ ಒಂದೂ ಕೂಡ ನಿರಂತರವಾಗಿ ಇರೋದಿಲ್ಲ, ದೃಢವಾಗಿ ಇರೋದಿಲ್ಲ, ಹಾಗಾಗತ್ತೆ. ಮತ್ತೆ ಹಿಂದಿನ ಜನ್ಮದ ಭಾವ ಅಂತ ಹೇಳಿ, ಸೊ ಹಿಂದಿನ ಜನ್ಮದಿಂದ ಬರುವಂತಹ ಭಾವ. ಈಗ ಉದಾಹರಣೆಗೆ ಇಲ್ಲಿ ನಾವು ಚಿತ್ರಕೇತುವಿನ ಉದಾಹರಣೆಯನ್ನ ತಗೊಳ್ಬಹುದು. ಸೊ ಚಿತ್ರಕೇತುಗೆ ಶಾಪ ಕೊಟ್ರು ಪಾರ್ವತಿ, ಗೊತ್ತು ನಿಮ್ಗೆ ಈಗಾಗ್ಲೇ ಏಕೆ ಅವರು ಶಾಪವನ್ನ ಪಡೆದ್ರು ಅಂತ ಹೇಳಿ ಪಾರ್ವತಿಯಿಂದ. ಸೊ ಅವರು ಶಾಪಗ್ರಸ್ತರಾದ್ಮೇಲೆ ಮುಂದಿನ ಒಂದು ಜನ್ಮದಲ್ಲಿ ವೃತ್ತಾಸುರರಾಗಿ ಹುಟ್ಟಿದ್ರು. ಈ ಒಂದು ತ್ವಷ್ಟ ಅನ್ನುವಂತಹ ಒಬ್ಬ ಅಸುರನಿಂದ ವೃತ್ತಾಸುರನಾಗಿ ಅವರು ಹುಟ್ಟಿದ್ರು. ಸೊ ಆದ್ರೂ ಕೂಡ ಅವರು ಚಿತ್ರಕೇತು ಇದ್ದಾಗ ತುಂಬಾನೇ ಆಧ್ಯಾತ್ಮಿಕದಲ್ಲಿ ಮುಂದೆ ಇದ್ರು. ಅವರು ಆಧ್ಯಾತ್ಮಿಕ ಪ್ರಗತಿ ಅವರಲ್ಲಿ ಕಾಣ್ತಾ ಇತ್ತು. ಸೊ ಕೆಲವು ಸಂದರ್ಭದಿಂದಾಗಿ ಅವ್ರಿಗೆ ಆ ಒಂದು ಶಾಪವನ್ನ ಅವರು ಅನುಭವಿಸ್ಲೇಬೇಕಾಯ್ತು. ಆದ್ರೂ ಕೂಡ ಅವರು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಒಂದು ಆಧ್ಯಾತ್ಮಿಕ ನೆಲೆ ಅಥವಾ ಆ ಭಕ್ತಿಯಿಂದ ಏನಾಯ್ತು, ಅವರಿಗೆ ವೃತ್ತಾಸುರ ಆದ್ಮೇಲೂ ಕೂಡ ಆ ಒಂದು ಭಕ್ತಿಯ ನೆನಪು ಅವರಿಗೆ ಇತ್ತು. ಹೀಗೆ ಹಿಂದಿನ ಜನ್ಮದ ಭಾವ, ಹಿಂದಿನ ಜನ್ಮ ಮಾಡಿರುವಂತದ್ದು ಅವರಿಗೆ ಭಾವರೂಪದಲ್ಲಿ ಮುಂದಿನ ಜನ್ಮದಲ್ಲೂ ಕೂಡ ಬರಬಹುದು. ಮತ್ತೆ ಇನ್ನೊಂದು ರೀತಿಯಾದಂತ ರತಿಯಾಭಾಸ ಕೃಷ್ಣನ ಕರುಣೆಯಿಂದ ಬಂದಂತಹ ಭಾವ. ಸೊ ಇದು ತುಂಬಾನೇ ಇದು ಕೃಷ್ಣನ ಕರುಣೆ ಸಿಗೋದು ತುಂಬಾನೇ ಕಷ್ಟ. ಸೊ ಹೀಗೆ 3 ಕಾರಣಗಳಿಂದ ರತಿಯಾಭಾಸ ಬರಬಹುದು ಅಂತ. ರತಿ ಆಭಾಸ ಐಹಿಕ ಸುಖ ಭೋಗಗಳಲ್ಲೂ ಅಥವಾ ವಿಮೋಚನೆಯಲ್ಲೂ ಒಲವುಳ್ಳವನಾಗಿದ್ದು ಕೂಡ ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ನಿರತವಾದ ಶುದ್ಧ ಭಕ್ತರ ಸಂಘ ಮಾಡುವ ಸುದೈವವು ಒಬ್ಬ ವ್ಯಕ್ತಿಗೆ ಒಮ್ಮೊಮ್ಮೆ ಒದಗುವುದುಂಟು. ಈಗಾಗಲೇ ಓದಿದ್ವಲ್ಲ ಅದೇ. ಸೊ ಅಂತ ಹೊತ್ತಿನಲ್ಲಿ ಶುದ್ಧ ಭಕ್ತರನ್ನೇ ಸಂಗಮಿಸಿದ್ದೇ ಕಾರಣವಾಗಿ ಆ ಭಕ್ತರ ದಯಗಳ ಚಂದ್ರಕಿರಣಗಳಂತಹ ಶೀತಲ ಪ್ರಭೆಯು ವ್ಯಕ್ತಿಯ ಮೇಲೆ ಪ್ರತಿಫಲಿಸಿ ಆ ಶುದ್ಧ ಭಕ್ತರ ಪ್ರಭಾವವು ಅವನ ಮೇಲಾಗಬಹುದು ಮತ್ತು ಶುದ್ಧ ಭಕ್ತರ ಪ್ರಭಾವದಿಂದ ಸ್ವಲ್ಪ ಭಾವ ಅವನಲ್ಲಿ ಉದಿಸಬಹುದು. ಸೊ ಹೀಗೆ ಅವನು ಮಾಡ್ತಾ ಇದ್ದಾಗ, ಶುದ್ಧ ಭಕ್ತರ ಸಂಘದಲ್ಲಿ ಇದ್ದಾಗ, ಸೊ ಈ ಒಂದು ಚಂದ್ರಕಿರಣಗಳಂತಹ ಶೀತಲ ಪ್ರಭೆ ಅವನಲ್ಲಿ ಮೂಡಬಹುದು, ಯಾವುದು ಭಾವ ಅವನಲ್ಲಿ ಮೂಡ್ಲಿಕ್ಕೆ ಸಾಧ್ಯ ಆಗಬಹುದು. ಹೀಗೆ ಈ ಒಂದು ರತಿ ಆಭಾಸ ಅನ್ನುವಂಥದ್ದು ನಿಜವಾದ ರತಿಯಾಗಿ ಪರಿವರ್ತನೆ ಹೊಂದಬಹುದು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಹೀಗೆ ಕೆಲವೊಂದ್ಸಲಿ ಏನಾಗೋದುಂಟು, ಈ ಒಂದು ರತಿ ಆಭಾಸ ಆಗುವಾಗ ನಮಗೆ ಭಕ್ತರ ಸಂಘದಲ್ಲಿ ಇದ್ದಾಗ ಕೆಲವೊಂದು ವೈಷ್ಣವ ಅಪರಾಧಗಳಾಗೋದುಂಟು. ಅಂದ್ರೆ ಈ 3 ತರನಾದಂತ ವೈಷ್ಣವ ಅಪರಾಧಗಳನ್ನ ಕಾಣ್ತೇವೆ. ಒಂದು ತುಂಬಾನೇ ಗಂಭೀರವಾಗಿರುವಂತಹ ಒಂದು ವೈಷ್ಣವ ಅಪರಾಧ, ಮತ್ತೆ ಮಧ್ಯಮವಾಗಿರುವಂತ ಹೌದು ಒಂದು ವೈಷ್ಣವ ಅಪರಾಧ ಆಗಿದೆ ಅನ್ನುವಂಥದ್ದು, ಇನ್ನೊಂಥದ್ದು ಕಡಿಮೆ ಪ್ರಮಾಣದಲ್ಲಿ ಒಂದು ಅಪರಾಧ ಆಗಿರುವಂತದ್ದು. ಸೊ ಇಂಥವ್ ಏನಾದ್ರೂ ವೈಷ್ಣವ ಅಪರಾಧ ಆಗ್ಬಿಟ್ರೆ ಅಲ್ಲಿ ಏನು ಅವನ್ಗೆ ರತಿ ಆಭಾಸ ಆಗ್ತಾ ಇತ್ತೋ ಆ ರತಿ ಆಭಾಸ ನಂದುವುದುಂಟು ಅಂತ ಹೇಳಿ. ಅಂದ್ರೆ ಅಟ್ಲೀಸ್ಟ್ ಆ ಆಭಾಸ ಆದ್ರೂ ಆಗ್ತಾ ಇದೆ ನನ್ಗೆ ಭಕ್ತರ ಸಂಘದಲ್ಲಿ ಇದ್ಕೊಂಡು. ಸೊ ಏನೋ ನಾನು ಅವ್ರಿಗೆ ಒಂದು ಅಪರಾಧವನ್ನ ಎಸಗಿದ್ರೆ ಅದೇನು ನನ್ನಲ್ಲಿ ಉದ್ದೀಪನ ಆಗ್ತಾ ಇತ್ತು ಆ ಭಾವ, ಅದು ಏನಾಗ್ಬಿಡುತ್ತೆ, ಪೂರ್ಣ ರೀತಿಯಾಗಿ ಶಾಂತ ಆಗ್ಬಿಡುತ್ತೆ. ಹಾಗಾಗಿ ಆ ಶಾಂತ ಆಗ್ಲಿಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ವೈಷ್ಣವ ಅಪರಾಧ ಅನ್ನುವಂಥದ್ದು ತುಂಬಾ ಗಂಭೀರವಾಗಿರುವಂತದ್ದು. ಈ ಗಂಭೀರವಾಗಿರುವಂತದ್ದು ಏನಾಗುತ್ತೆ ಅಂದ್ರೆ ನಿಜವಾದ ಭಾವನೆ ನಾಶವಾಗುತ್ತೆ. ನಮ್ಮಲ್ಲಿ ಏನು ಉದ್ದೀಪನ ಆಗ್ತಾ ಇತ್ತು ಆ ಭಾವ ನಾಶ ಆಗುತ್ತೆ. ಸೊ ಉದಾಹರಣೆಗೆ ದ್ವಿವಿಧ ವಾನರರು ಲಕ್ಷ್ಮಣನಿಗೆ ಮಾಡಿದ ಅಪರಾಧದಿಂದ ಏನಾಯ್ತು,
ಮುಂದಿನ ಜನ್ಮದಲ್ಲಿ ಬಲರಾಮ ಆ ವಾನರನ್ನ ಕೊಲ್ಬೇಕಾಯ್ತು ಅಂತ ಹೇಳಿ. ಮತ್ತೆ ಮಧ್ಯಮ ಅಂದ್ರೆ ನಿಜವಾದ ಭಾವ ರತಿ ಆಭಾಸಕ್ಕೆ ಬದಲಾಗತ್ತೆ ಅಂತ. ಈ ನಿಜವಾದ ಭಾವ ನಮ್ಮಲ್ಲಿ ಇದ್ರು ಕೂಡ ಒಂದ್ ವೇಳೆ ಭಾವ ಜಾಗೃತ ಆಗ್ತಾ ಇತ್ತು, ಆದ್ರೂ ಆ ಭಾವ ವೈಷ್ಣವ ಅಪರಾಧದಿಂದ ಏನಾಗುತ್ತೆ, ಬದಲಾಗುವ ಸಾಧ್ಯತೆ ಇದೆ. ರತಿ ಆಭಾಸ ಆಗತ್ತೆ, ಅನುಕರಣೆ ಆಗಬಹುದು, ಅಂದ್ರೆ ಕಡಿಮೆಗೆ ಬರಬಹುದು. ಇಲ್ಲಿ ಉದಾಹರಣೆಗೆ ರೂಪ ಗೋಸ್ವಾಮಿ ಅವ್ರದ್ದು ನಾವು ತಗೊಳ್ಬಹುದು. ರೂಪ ಗೋಸ್ವಾಮಿ ಅವರು ಒಂದು ದಿನ ಭಕ್ತರ ಸಂಘದಲ್ಲಿ ಚರ್ಚೆಯಲ್ಲಿ ನಿಂತಾಗ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡುವಾಗ ಅವರು ಅಲ್ಲಿ ಅಂದ್ರೆ ಅವ್ರಿಗೆ ನಗ್ತಾ ಇದ್ರು. ನಗ್ತಾ ಇರುವಾಗ ಅಲ್ಲೇ ಒಬ್ಬ ಭಕ್ತ ಕುಂಟ್ಕೊಂತ ಹೋಗ್ತಾ ಇದ್ರು. ಆ ಕುಂಟ್ಕೊಂತ ಹೋಗ್ತಾ ಇರೋದನ್ನ ನೋಡಿ ರೂಪ ಗೋಸ್ವಾಮಿ ಅವರು ಸಡನ್ ಆಗಿ ನಕ್ ಬಿಟ್ಟಿರೋದ್ರಿಂದ ನನ್ನನ್ನೇ ನೋಡಿ ನಗ್ತಾ ಇದ್ದಾರೆ ಅಂತ ಹೇಳಿ ಆ ಒಬ್ಬ ಭಕ್ತನಿಗೆ ಅನಿಸಿ ತುಂಬಾನೇ ಮನದಲ್ಲಿ ನೊಂದು ಅವರು ರೂಪ ಗೋಸ್ವಾಮಿಗೆ ಒಂದು ನೆಗೆಟಿವ್ ಎನರ್ಜಿಯನ್ನ ಕೊಡ್ತಾರೆ, ಅಂದ್ರೆ ನಕಾರಾತ್ಮಕ ಕಂಪನಗಳು. ಅವಾಗ ರೂಪ ಗೋಸ್ವಾಮಿ ಅವರು ಮನೆಗೆ ಹೋದ್ಮೇಲೆ 1 ದಿವ್ಸ ಆಯ್ತು, 2 ದಿವ್ಸ ಆಯ್ತು, ಅವ್ರಿಗೆ ಧ್ಯಾನದಲ್ಲಿ ಮನಸ್ಸೇ ಬರಲ್ಲ, ಧ್ಯಾನನೇ ಆಗಲ್ಲ. ಯಾಕೆ ನನ್ಗೆ ಈಗ ಆಗ್ತಾ ಇದೆ, ಯಾಕೆ ನನ್ಗೆ ಪ್ರಭುವಿನ ನಾಮದಲ್ಲಿ ಧ್ಯಾನ ಮನಸ್ಸು ಬರ್ತಾ ಇಲ್ಲ, ಆಗ್ತಾ ಇಲ್ಲ ಅಂತ ಹೇಳಿ ಸನಾತನ ಗೋಸ್ವಾಮಿ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದಾಗ ಸನಾತನ ಗೋಸ್ವಾಮಿ ಅವ್ರು ಏನ್ ಹೇಳ್ತಾರೆ, ನೀನು ಒಂದು ಔತಣ ಕೂಟವನ್ನ ಏರ್ಪಡಿಸು, ಎಲ್ಲರೂ ಬರೋ ಹಾಗೆ ಮಾಡು ಅಂತ ಹೇಳಿ. ಅವಾಗ ರೂಪ ಗೋಸ್ವಾಮಿ ಅವರು ಹಾಗೆ ಮಾಡ್ತಾರೆ. ಜನರು ಬರ್ತಾರೆ, ಎಲ್ರು ಬರ್ತಾರೆ ಭಕ್ತರು, ಒಬ್ಬರನ್ನ ಬಿಟ್ಟು ಬರಲ್ಲ. ಆವಾಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ಸೊ ಇಲ್ಲಿ ನೆರೆದವರನ್ನ ಬಿಟ್ಟು ಯಾರು ಬಂದಿಲ್ವೋ ಅವರಿಂದಾನೇ ನಿನಗೆ ಈ ಒಂದು ನಾಮದಲ್ಲಿ ರುಚಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಯಾರು ಬಂದಿಲ್ವೋ ಆ ಭಕ್ತನ ಮನೆಗೆ ಹೋಗಿ ಕೇಳಿದಾಗ ಅವಾಗ ಗೊತ್ತಾಗತ್ತೆ ರೂಪ ಗೋಸ್ವಾಮಿ ಅವರು ನಕ್ಕಿರೋದು ಅವ್ರಿಗೆ ಎಷ್ಟು ಮನ ನೋವಾಗಿದೆ ಅಂತ ಹೇಳಿ. ಅಂದ್ರೆ ರೂಪ ಗೋಸ್ವಾಮಿ ಅವರು ಇಲ್ಲಿ ಉದ್ದೇಶ ಪೂರ್ವಕವಾಗಿ ಮಾಡಿರೋದಲ್ಲ, ಉದ್ದೇಶ ಇಲ್ಲದೇನೆ ಮಾಡಿರುವಂತದ್ದು, ಕೇವಲ ತಮ್ಮ ಒಂದು ಕಾರ್ಯದಲ್ಲಿ ಮಗ್ನರಾಗಿ ಆ ಒಂದು ವಿಷಯದಲ್ಲಿ ಅವರು ಮಗ್ನರಾಗಿ ಅದು ಮಾಡಿರುವಂತದ್ದು. ಉದ್ದೇಶ ಪೂರ್ವಕವಾಗಿ ಅವ್ರು ಮಾಡೇ ಇಲ್ಲದೆ ಇದ್ರೂ ಕೂಡ ಆ ಅಪರಾಧ ಅನ್ನುವಂಥದ್ದು ಅವರಿಗೆ ಎಷ್ಟು ಪ್ರಭಾವವನ್ನ ಬೀರಿತು. ಅವ್ರಿಗೆ ಈ ಧ್ಯಾನನೇ ಮಾಡ್ಲಿಕ್ಕೆ ಆಗ್ಲಿಲ್ಲ ಕೃಷ್ಣನ ಮೇಲೆ. ಅಂದ್ರೆ ನಮ್ಮಂಥವ್ರದ್ದು ಏನ್ ಗತಿ ಆಗ್ಬೋದು ಯೋಚನೆ ಮಾಡಿ. ಹಾಗಾಗಿ ಅಪರಾಧ ಅನ್ನುವಂಥದ್ದು ತುಂಬಾನೇ ಕೆಡುಕನ ಕೊಡುವಂಥದ್ದು ಭಕ್ತಿಗೆ. ಈ ಒಂದು ಕಾಯ ವಾಚ ಮನಸ ಅಂತ ಏನ್ ಹೇಳ್ತೇವೆ, ಯಾರಿಗೇ ಆಗಿರ್ಬಹುದು, ನಾವು ನಮ್ಮ ಭಕ್ತರ ಸಂಘದಲ್ಲಿ ಇದ್ದೇವೆ, ಯಾರಿಗೂ ಕೂಡ ನಾವು ಹೀಯಾಳಿಸಿ ಜೋರಾಗಿ ಅಥವಾ ನಾವು ಅವ್ರ ಕುರಿತಾಗಿ ಇನ್ನೊಬ್ರಿಗೆ ಹೇಳೋದಾಗ್ಲಿ, ಸೊ ಇಂಥವ್ದು ಯಾವುದನ್ನು ಕೂಡ ಮಾಡಬಾರ್ದು. ಅದಕ್ಕಾಗಿ ನಾವು ತುಂಬಾನೇ ವೈಷ್ಣವರ ಅಪರಾಧ ಕುರಿತಾಗಿ ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋದು ನಮ್ಗೆ ಶ್ರೀಲ ರೂಪ ಗೋಸ್ವಾಮಿ ಅವರ ಉದಾಹರಣೆಯಿಂದಾನೇ ಗೊತ್ತಾಗತ್ತೆ. ಮತ್ತೆ ನಮ್ಮಂತವ್ರ ಪಾಡ ಏನಾಗ್ಬೋದು ಯೋಚನೆ ಮಾಡಿ. ಹಾಗಾಗಿ ನಾವು ಭಕ್ತಿಯಲ್ಲಿ ಏನಾಗ್ತಾ ಇದ್ದೇವೆ, ಸ್ವಲ್ಪ ದಿನ ಮಾಡ್ತೇವೆ ಬಿಟ್ಬಿಡ್ತೇವೆ, ಸ್ವಲ್ಪ ದಿನ ಮಾಡ್ತೇವೆ ಬಿಟ್ಬಿಡ್ತೇವೆ. ಸೊ ಇದೇ ಕಾರಣ, ವೈಷ್ಣವ ಅಪರಾಧನೇ ಕಾರಣ. ಸ್ಥಿರವಾಗಿ ಇಡ್ಲಿಕ್ಕೆ ನಮ್ಗೆ ಅದು ಆಗ್ತಾ ಇಲ್ಲ. ಮತ್ತೆ ಕೆಲವೊಂದಿದೆ ಸ್ವಲ್ಪ ಅಂತ ಹೇಳಿ, ಅಂದ್ರೆ ಸ್ವಲ್ಪ ವೈಷ್ಣವ ಅಪರಾಧ ಏನಾಗುತ್ತೆ, ನಮ್ಮ ಒಂದು ಭಾವದಲ್ಲಿ ತೀವ್ರತೆ ಕಡಿಮೆ ಆಗತ್ತಷ್ಟೇ, ಬಹಳ ಬೇಗ ಪ್ರೊಸೆಸ್ ಆಗಲ್ಲ, ಸ್ಲೋ ಆಗತ್ತೆ. ಮಧ್ಯಮದಲ್ಲಿದ್ದಾಗ ನಿಜವಾದ ಒಂದು ಭಾವ ಏನಾಗ್ಬಹುದು, ರತಿ ಆಭಾಸ ಆಗ್ಬಹುದು, ಅನುಕರಣೆ ಆಗ್ಬಹುದು, ಕಡಿಮೆ ಆಗ್ಬಹುದು. ಗಂಭೀರ ಭಾವ ಇದ್ದಾಗ ಏನಾಗತ್ತೆ, ನಮ್ಮ ಒಂದು ಭಾವ ಅನ್ನೋದು ಏನು ಉದ್ದೀಪನ ಆಗಿತ್ತು ಅದು ನಾಶಾನೇ ಆಗ್ಬಹುದು ಭಾವದವರೆಗೂ. ಈಗ ಇದು ಜಡತ ಭರತ ಮಹಾರಾಜ್ ಅವರು ಭಾವ ಹಂತದವರೆಗೂ ಹೋಗಿಯೂ ಕೂಡ ಏನಾಯ್ತು, ಅವರು ಪ್ರೇಮದ ಹಂತವರೆಗೂ ಕೂಡ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ಏನಾದ್ರು ವೈಷ್ಣವ ಅಪರಾಧ ಇರ್ಲಿಲ್ಲ, ಆದ್ರೂ ಕೂಡ ನಾವು ನೋಡ್ಬಹುದು ಈ ಒಂದು ಗಂಭೀರವಾದಂತಹದ್ದು ಹೇಗೆ. ಆದ್ರೆ ಭಾವ ಕೂಡ ನಾಶ ಆಗಿರ್ಲಿಲ್ಲ, ಅದು ಮುಂದಿನ ಜನ್ಮದಲ್ಲಿ ಮತ್ತೆ ಅವರು ಅದನ್ನ ಸಾಕ್ಷಾತ್ಕರಿಸಿಕೊಂಡ್ರು. ಅದೇ ಗಂಭೀರವಾಗಿರುವಂತದ್ದು ಏನಾಗುತ್ತೆ, ಪೂರ್ಣ ನಾಶ ಆದಾಗ ಮುಂದಿನ ಜನ್ಮದಲ್ಲಿಯೂ ಕೂಡ ಅದು ಜಾಗೃತ ಆಗೋದಿಲ್ಲ. ಹಾಗಾಗಿ ಗಂಭೀರವಾಗಿರುವಂತಹ ವೈಷ್ಣವ ಅಪರಾಧವನ್ನ ನಾವು ತಡಿಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹೀಗೆ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ರತಿ ಆಭಾಸ. ಶುದ್ಧ ಭಕ್ತರ ಒಡನಾಟವು ಕೃಷ್ಣ ರತಿಯನ್ನು ಉದ್ದೀಪಿಸಬಹುದು. ಆದರೆ ವ್ಯಕ್ತಿಯು ಶುದ್ಧ ಭಕ್ತನ ಪಾದಕಮಲಗಳಲ್ಲಿ ಅಪರಾಧ ಮಾಡಿದರೆ ಅದು ಅವನ ಛಾಯಾರತಿ ಅಥವಾ ಪರಾರತಿಯನ್ನು ನಂದಿಸಿ ಬಿಡಬಹುದು. ಭಕ್ತಿ ರಥಾಂಸ ಸಿಂಧು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿ ಇಲ್ಲಿ ಹೇಳ್ತಾರೆ ಶ್ರೀಲ ಪ್ರಭುಪಾದರು ಭಕ್ತಿ ರಥಾಂಸ ಸಿಂಧುವಿನಲ್ಲಿ, ಶುದ್ಧ ಭಕ್ತರ ಒಡನಾಟವು ಕೃಷ್ಣ ರತಿಯನ್ನು ಉದ್ದೀಪಿಸಬಹುದು. ಕೃಷ್ಣ ಭಕ್ತರ ಜೊತೆಗೆ ಇದ್ದಾಗನೇ ಅದು ಉದ್ದೀಪನ ಆಗತ್ತೆ. ಅದೇ ನಾವು ಏನು ಆ ವ್ಯಕ್ತಿಗೆ ಪಾದಕಮಲಗಳಿಗೆ ಅಪರಾಧವನ್ನ ಮಾಡಿದ್ರೆ ಆ ಛಾಯಾರತಿ ಅಥವಾ ಪರಾರತಿ ಏನಾಗತ್ತೆ, ನಂದಿ ಹೋಗಿ ಬಿಡುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಹಾಗೆ ನಾವು ಆ ಅಪರಾಧವನ್ನ ತಡೆ ಹಿಡಿಬೇಕು ಅಂತ. ಸೊ ಇದೆಲ್ಲವೂ ಕೂಡ ಭಾವಭಕ್ತಿಯ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಸೊ ಈಗ ಆ ಭಾವಭಕ್ತಿಯ ಮುಂದಿನ ಹಂತ
ಪರಿಪೂರ್ಣತೆಯ ಹಂತ, ಒಂದು ಪೂರ್ಣ ಹಂತನೇ ಪ್ರೇಮ ಭಕ್ತಿ. ಯಾರಾದ್ರೂ ಓದಿ. ಹರೇ ಕೃಷ್ಣ. ಆ ಭಾವವು ಹೃದಯವನ್ನು ಸಂಪೂರ್ಣವಾಗಿ ಮೃದುಗೊಳಿಸಿದಾಗ ಪ್ರಭುವಿಗೆ ಸಂಬಂಧಿಸಿದಂತೆ ಅವನ ಒಡೆಯ ತಾನೆಂಬ ಭಾವ ಸಂಪನ್ನತೆ ಉಂಟಾದಾಗ ಹಾಗೂ ಆ ಭಾವವು ಗಾಢವೂ ತೀವ್ರವೂ ಆದಾಗ ಆ ಸ್ಥಿತಿಯನ್ನು ಪ್ರೇಮ, ದೈವ ಪ್ರೇಮ ಎಂದು ಪಂಡಿತ ಮಾನ್ಯರು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೀಗೆ ಯಾವಾಗ ಈ ಭಾವ ಹೃದಯವನ್ನ ಮೃದುವಾಗಿಸುತ್ತೋ, ನಾ ಹೇಳ್ದೆ ಭಾವದ ಹಂತ ಅಂದ್ರೆ ನಮ್ಮ ಹೃದಯನ್ನೇ ಮೃದುವಾಗಿಸುವಂಥದ್ದು, ಆವಾಗ ಈ ಒಂದು ಸಾಮ್ಯ ಅಂತ ಹೇಳ್ತೇವೆ. ಸೊ ಸಂಬಂಧಿಸಿದಂತೆ ಭಗವಂತನೇ ಒಡೆಯ ತಾನೆಂಬ ಭಾವ ಸಂಪನ್ನತೆ ಉಂಟಾಗುತ್ತೆ. ಆ ಭಾವ ಗಾಢವು ತೀವ್ರವೂ ಆದಾಗ ಈ ಸ್ಥಿತಿಯನ್ನು ಪ್ರೇಮ ಅಂತ ಹೇಳಿ. ಸೊ ಯಾವಾಗ ಭಾವ ಇನ್ನೂ ಕೂಡ ತೀವ್ರ ಹಂತಕ್ಕೆ ಹೋಗುತ್ತೋ, ಹೇಗೆ ಈ ಬೆಳಿಗ್ಗೆ ಇರುವಂತಹ ಕಿರಣಗಳು, ಅರುಣೋದಯ ಅಂತ ಹೇಳ್ತೇವೆ, ಆ ಕಿರಣಗಳು ಮುಂದೆ ಹೋದಾಗೆ ಸೂರ್ಯನ ಕಿರಣಗಳಾಗಿ ಹೊರಹೊಮ್ಮುತ್ತೋ ಅದೇ ಪ್ರೇಮ ಅಂತ ಕರೀತೇವೆ. ಅಂದ್ರೆ ಗಾಢವಾದಾಗ, ಈ ಬೆಳಗಿನ ಕಿರಣ ಗಾಢವಾದಾಗ ಪೂರ್ಣ ರೀತಿಯಾದ ಸೂರ್ಯನ ಕಿರಣಗಳು ಬರುತ್ತೋ, ಅದೇ ತರ ಭಾವದ ಒಂದು ಹೃದಯದ ಮೃದುತ್ವ ಗಾಢವಾದಾಗ, ಇನ್ನಷ್ಟು ಆಳವಾದಾಗ ಏನಾಗುತ್ತೆ, ಈ ಪ್ರೇಮದ ಸ್ಥಿತಿಯನ್ನ ಪಡಿತೀವಿ. ಅದೇ ಒಂದು ದೈವ ಪ್ರೇಮ ಅಂತ ಕರೀತಾರೆ ಅಂತ ಇಲ್ಲಿ ಪಂಡಿತ ಮಾನ್ಯರು ಕರೀತಾರೆ ಅನ್ನೋದನ್ನ ಹೇಳ್ತಾರೆ. ಓದಿ ಮಾತಾಜಿ ಯಾರಾದ್ರೆ. ಹರೇ ಕೃಷ್ಣ ಮಾತಾಜಿ. ಪ್ರೇಮ ಭಕ್ತಿ. ಕೃಷ್ಣನು ತನ್ನನ್ನು ಬಹಿರಂಗಪಡಿಸುವುದಿಲ್ಲ, ಆದರೆ ನೀವು ಪ್ರೇಮದ ಹಂತವನ್ನು ತಲುಪಿದರೆ ಕೃಷ್ಣನನ್ನು ನೋಡುತ್ತೀರಿ. ನೀವು ಹೇಗೆ ನೋಡುತ್ತೀರಿ? ಸದೈವ ಅಂದರೆ ಸದಾ 2 ನಿಮಿಷಗಳ ಕಾಲ ನೋಡುತ್ತೇನೆ ಮತ್ತು ಆಮೇಲೆ ಕೃಷ್ಣನು ಇರುವುದಿಲ್ಲ. ಇಲ್ಲ, ಹಾಗಲ್ಲ. ಪ್ರೇಮಾಂಜನಚುರಿತ ಭಕ್ತಿ ವಿಲೋಚನೇನ ಸಂತಹ ಸದೈವ. ಸದೈವ ಎಂದರೆ ನಿರಂತರ, ಅವಿರತ. ಹರೇ ಕೃಷ್ಣ ಮಾತಾಜಿ. ಸೊ ಇದೊಂಥರನಾದಂತಹ ಶುದ್ಧ ದೈವ ಪ್ರೇಮ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಬಗೆಯಾದಂತಹ ನಂಟವನ್ನ ಸ್ಥಾಪಿಸಿಕೊಳ್ತಾನೆ ಒಬ್ಬ ಭಕ್ತ. ಸೊ ನಿರಂತರವಾಗಿ ಪ್ರಬಲವಾಗಿ ಭಗವಂತನ ಮೇಲೇನೆ ಎಲ್ಲವನ್ನ ತನ್ನ ಕಾಯ ವಾಚ ಮನಸ ನೆಟ್ಟಿರುವಂತದ್ದನ್ನ ನಾವು ಈ ಪ್ರೇಮ ಭಕ್ತಿಯಲ್ಲಿ ಕಾಣ್ತೇವೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಪ್ರೇಮದ ಹಂತದಲ್ಲಿ ಯಾರು ಇರ್ತಾರೋ ಸೊ ಅವ್ರಿಗೆ ಸದೈವ ಅಂದ್ರೆ ಸದಾ ಕಾಲ ಭಗವಂತನನ್ನೇ ಕಾಣ್ತಾ ಇರ್ತಾರೆ, ಭಗವಂತನ ಕುರಿತಾಗಿಯೇ ಯೋಚನೆ ಮಾಡ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಅಂತ. ಸಂತ ಸದೈ ಅಂದ್ರೆ ಅಂತ ಒಬ್ಬ ಸಂತ ಸದೈವ ಅಂದ್ರೆ ನಿರಂತರವಾಗಿ ಅವಿರತನಾಗಿರ್ತಾನೆ. ಎಲ್ಲಿ? ಭಗವಂತನನ್ನ ನೋಡುವುದರಲ್ಲಿ. ಅಂದ್ರೆ ಹೇಗೆ ಕಣ್ಣಿನಲ್ಲಿ ಕಾಡಿಗೆ ಇರುತ್ತೋ ಹಾಗೆ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ, ಭಗವಂತ ಸದಾ ಅವರಲ್ಲಿ ನಿಂತಿರ್ತಾನೆ ಅಂತ ಹೇಳ್ತಾರೆ. ಈ ಶುದ್ಧ ಪ್ರೇಮವನ್ನು ಪರಮ ಪುರುಷನಿಗೆ ವರ್ಗಾಯಿಸಬಹುದು. ಒಂದು ದೈವೋನ್ಮಾದದ ಮೂಲಕ, ಇನ್ನೊಂದು ಸ್ವಯಂ ದೇವೋತ್ತಮ ಪರಮ ಪುರುಷನ ಅವ್ಯಾಜ ಕರುಣೆಯಿಂದ. ಸೊ ಹಾಗಾದ್ರೆ ಈ ಪ್ರೇಮ ಭಕ್ತಿ ಅನ್ನುವಂಥದ್ದು ಹೇಗೆ ಪಡ್ಕೊಳ್ಬಹುದು ಒಬ್ಬ ಭಕ್ತ? ಸೊ ಯಾವ ತರನಾಗಿ ಈ ಒಂದು ಪ್ರೇಮ ಭಕ್ತಿ ಅನ್ನುವಂಥದ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸೊ ಪ್ರೇಮ ಭಕ್ತಿ ಅನ್ನುವಂಥದ್ದು 2 ರೀತಿಯಾಗಿ ಬರುತ್ತೆ. ಒಂದು ಭಾವೋತ್ತಾಹ ಅಂತ ಕರೀತಾರೆ, ಇನ್ನೊಂದು ಪ್ರಸಾದೋತ್ತಹ ಅಂತ ಕರೀತಾರೆ. ಭಾವೋತ್ತಹ ಅಂತಂದ್ರೆ ಭಾವ, ಪ್ರಸಾದೋತ್ತಹ ಅಂತಂದ್ರೆ ಕೃಪೆ. ಈಗಾಗ್ಲೇ ನಾವು ಭಾವದ ಹಂತದಲ್ಲಿಯೂ ಕೂಡ ಕೃಪೆಯನ್ನ ಕಂಡಿದ್ದೇವೆ. ಈ ಪ್ರೇಮದಲ್ಲಿಯೂ ಕೂಡ 2 ತರನಾದಂತಹದ್ದನ್ನ ನಾವು ಕಾಣ್ತೇವೆ. ಭಾವೋತ್ತಹ ಅಂತಂದ್ರೆ ಈ ಭಾವ ರಾಗಾನುಗ ಸಾಧನಾ ಭಕ್ತಿಯಿಂದ ಮತ್ತೆ ವೈದಿ ಸಾಧನಾ ಭಕ್ತಿಯಿಂದ ಭಾವಕ್ಕೆ ಬಂದು ಭಾವದಿಂದ ಪ್ರೇಮಕ್ಕೆ ಬರುವಂತದ್ದು. ಈ ರಾಗಾನುಗ ಸಾಧನ ಅಂತಂದ್ರೆ ಈ ವೈದಿ ಸಾಧನ ಅಂತಂದ್ರೆ ನಿಯಂತ್ರಕ ತತ್ವಗಳನ್ನು ಅನುಸರಿಸುವ ಮೂಲಕ, ರಾಗಾನುಗ ಸಾಧನ ಅಂತಂದ್ರೆ ರಾಗಾತ್ಮಿಕರನ್ನ ಯಾರು ಅನುಸರಿಸ್ತಾರೋ ಅವರ ಹೆಜ್ಜೆಗಳನ್ನ ಅನುಸರಿಸುವ ಮೂಲಕ ನಾವು ಭಾವದ ಹಂತಕ್ಕೆ ಬರ್ಬೋದು. ಭಾವದ ಹಂತದಲ್ಲಿ ನಮ್ಮ ಹೃದಯ ಮೃದು ಆಗಿ ನಾವು ಮತ್ತೆ ಪ್ರೇಮದ ಹಂತಕ್ಕೆ ಹೋಗಬಹುದು. ಹೀಗೆ ಇಲ್ಲಿ ವೈದಿ ಸಾಧನಾ ಭಕ್ತಿ ಅಂತಂದ್ರೆ ಈ ಶ್ರದ್ಧಾ ಸಾಧು ಸಂಘ ಭಜನ ಕ್ರಿಯೆ ಅನರ್ಥ ನಿವೃತ್ತಿ, ಇವೆಲ್ಲವೂ ಕೂಡ ವೈದಿ ಸಾಧನಾ ಭಕ್ತಿಯಲ್ಲಿ ಬರುತ್ತೆ. ಈ ರಾಗನುಗ ಸಾಧನಾ ಭಕ್ತಿಯಲ್ಲಿ ಇಲ್ಲಿ ಏನು ಬರುತ್ತೆ, ಈ ಇದರಲ್ಲಿ ಇವು ಮುಂದಿಂದು ಯಾವ್ದು ನಿಷ್ಠಾ ರುಚಿ ಆಸಕ್ತಿ ಬರುತ್ತೆ ಯಾವಾಗ ರಾಗನುಗ ಸಾಧನಾ ಭಕ್ತಿಯಲ್ಲಿ. ಆಮೇಲೆ ಭಾವದ ಹಂತದಲ್ಲಿ ಏನ್ ಬರುತ್ತೆ, ಈ ಭಾವ ಉಂಟಾಗುತ್ತೆ, ಹೃದಯ ಮೃದು ಆಗತ್ತೆ, ಎಲ್ಲವನ್ನೂ ಕೂಡ ಕರುಣೆಯಿಂದ ಮೃದುತ್ವದಿಂದ ಕಾಣ್ತಾನೆ. ಆಮೇಲೆ ಬರುವಂತದ್ದು ಉನ್ನತವಾದಂತಹ ದೈವಿ ಪ್ರೇಮ, ಅದೇ ಪ್ರೇಮ ಭಕ್ತಿ ಅಂತ ಹೇಳಿ. ಇದು ಭಾವೋತ್ತಹವಾದಂಥದ್ದು. ಇಲ್ಲಿ ಮುಂದೆ ನಮ್ಗೆ ತಿಳಿಸ್ತಾರೆ. ಓಕೆ, ಸೊ ಇದನ್ನೊಂದು ಸ್ವಲ್ಪ ಹೇಳೋಣ. ಇದು ಕೃಪೆ ಅಂತಂದ್ರೆ ಪ್ರಸಾದೋತ್ತಹ ಅಂತ ಹೇಳಿ ಕರೀತಾರೆ. ಪ್ರಸಾದೋತ್ತಹ ಅಂತಂದ್ರೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರುವಂಥದ್ದು. ಇಲ್ಲಿ ನಾವು ಉದಾಹರಣೆಯನ್ನ ಗೋಪಿಕೆಯರಿಂದ ಕಾಣಬಹುದು. ಸೊ ಒಂದು
ಭಾವದಿಂದ ಬರುವಂತಹ ಪ್ರೇಮ, ಇನ್ನೊಂದು ಕೃಪೆಯಿಂದ ಬರುವಂತಹ ಪ್ರೇಮ ಅಂತ ಹೇಳಿ ಎರಡು ಪ್ರೇಮ ಭಕ್ತಿಯನ್ನ ನಾವು ಕಾಣ್ತೇವೆ. ಈಗ ಭಾವದಿಂದ ಬರುವಂತಹ ಪ್ರೇಮವನ್ನ ಮಹಾತ್ಮ್ಯ ಜ್ಞಾನ ಪ್ರೇಮ ಅಂತ ಕರೀತಾರೆ. ಭಾವದಿಂದ ಬರುವಂತಹ ಪ್ರೇಮವನ್ನ ಮಹಾತ್ಮ್ಯ ಜ್ಞಾನ ಪ್ರೇಮ ಅಂತ ಕರೀತಾರೆ. ಸೊ ಇದಕ್ಕೆ ಉದಾಹರಣೆ ನಾವು ಬಲಿ ಮಹಾರಾಜರನ್ನ ತಗೋಬಹುದು. ಹೇಗೆ ಅಂದ್ರೆ ಬಲಿ ಮಹಾರಾಜರು ಕೂಡ ಭಗವಂತನ ಮಹಿಮೆನೇ ತಿಳಿದೇ ಇರೋ, ಭಗವಂತನ ಬಗ್ಗೆ ಪ್ರೇಮ ಭಕ್ತಿನೇ ಮಾಡದೇ ಇರುವಂತವ್ರು ಅವರು. ಯಾವಾಗ್ಲೂ ಕೂಡ ಭಕ್ತಿ ಮಾಡೇ ಇಲ್ಲ ಬಲಿ ಮಹಾರಾಜರು. ನೀವು ನೋಡ್ಬಹುದು ಆ ಕಥೆಯನ್ನ ಎಲ್ಲ ಓದಿದಾಗ. ಆದ್ರೂ ಕೂಡ ಭಗವಂತನ ಮಹಿಮೆಯನ್ನ ತಿಳ್ಕೊಂಡು ಅವರು ಭಾವದಿಂದ ಪ್ರೇಮಕ್ಕೆ ಬಂದಿರುವಂತದ್ದು, ಭಾವವನ್ನ ಪಡೆದಿರುವಂತದ್ದು. ಇದು ಮಹಾತ್ಮ ಜ್ಞಾನ. ಮಹಾತ್ಮ್ಯ ಅಂದ್ರೆ ಭಗವಂತನ ಮಹಿಮೆ. ಭಗವಂತನ ಮಹಿಮೆಯನ್ನ ತಿಳಿದುಕೊಂಡ್ರೆ ಅದು ಜ್ಞಾನ ಬಂದ ಹಾಗೆ. ಆ ಜ್ಞಾನದಿಂದ ಪ್ರೇಮವನ್ನ ಪಡ್ಕೊಳ್ಳುವಂಥವ್ರು, ಭಾವವನ್ನ ಪಡ್ಕೊಂಡಿರುವಂಥವ್ರು ಇವರು ಮಹಾತ್ಮ್ಯ ಜ್ಞಾನ ಪ್ರೇಮ. ಅಂದ್ರೆ ಯಾವುದು ಭಾವದಿಂದ ಬರುವ ಪ್ರೇಮವನ್ನ ಮಹಾತ್ಮ್ಯ ಜ್ಞಾನ ಪ್ರೇಮ ಅಂತ ಕರೀತಾರೆ. ಇನ್ನೊಂದು ಇದಿದೆ, ಯಾವುದು ಪ್ರೇಮ, ಅದು ಕೃಪೆಯಿಂದ ಬರುವಂತಹ ಪ್ರೇಮ ಅಂತ ಹೇಳಿ ಕರೀತಾರೆ. ಸೊ ಅದು ಹೇಗೆ ಕೇವಲ ಪ್ರೇಮ. ಕೇವಲ ಪ್ರೇಮ ಇಲ್ಲಿ ಯಾವುದೇ ತರನಾದಂತಹ ಮಹಾತ್ಮ್ಯನೂ ಅರಿತಿಲ್ಲ, ಮಹಿಮೆನೂ ಕೂಡ ಗೊತ್ತಿಲ್ಲ. ಉದಾಹರಣೆಗೆ ಕೇವಲ ಪ್ರೇಮದಲ್ಲಿ ಗೋಪಿಕೆಯರನ್ನ ಕಾಣಬಹುದು. ಭಗವಂತನ ಮಹಿಮೆ ಅವ್ರಿಗೆ ಏನಾದ್ರೂ ಗೊತ್ತಿತ್ತಾ? ಶಕಟಾಸುರನನ್ನ ಕೊಂದ್ರು ಅಂತ ನಾನು ಕೃಷ್ಣನನ್ನ ಪ್ರೇಮಿಸ್ತಾ ಇದ್ದೇನೆ, ಮತ್ತೆ ಹೀಗೆ ಈ ತರ ಗೋವರ್ಧನ ಬೆಟ್ಟವನ್ನ ತನ್ನ ಕಿರುಬೆರಳನ್ನು ಹಿಡಿದ ಅಂತ ಹೇಳಿ ನಾನು ಪ್ರೇಮಿಸ್ತಾ ಇದ್ದೇನೆ. ಹೀಗೆ ಯಾರು ಇರ್ಲಿಲ್ಲ ಅಲ್ಲಿ ಗೋಪಿಕೆಯರು. ಸೊ ಕೇವಲ ಪ್ರೇಮವನ್ ಮಾತ್ರ ಇತ್ತು ಕೃಷ್ಣನ ಕುರಿತಾಗಿ. ಆದ್ರೆ ಕೃಷ್ಣನ ಮಹಿಮೆ ಯಾವುದು ಗೊತ್ತಿರ್ಲಿಲ್ಲ. ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತನೂ ಕೂಡ ಗೊತ್ತಿರ್ಲಿಲ್ಲ. ಆದ್ರೆ ಅವ್ರು ಮಾಡಿರೋದು ಕೇವಲ ಪ್ರೇಮ. ಹಾಗಾಗಿ ಈ ಒಂದು ಕೇವಲ ಪ್ರೇಮ, ಪ್ರಭುವಿನ ಅಸಾಧಾರಣ ಕರುಣೆಯಿಂದ ಪಡೆದಂತಹ ಪ್ರೇಮ, ಅದು ಕೇವಲ ಪ್ರೇಮ ಅನ್ನೋದನ್ನ ನಾವು ತಿಳ್ಕೋಬಹುದು. ಓದಿ ಮಾತಾಜಿ ಯಾರಾದ್ರು. ಹರೇ ಕೃಷ್ಣ. ಶ್ರದ್ಧೆಯಿಂದ ಪ್ರೇಮ ಭಕ್ತಿ. ದೈವ ಪ್ರೇಮವನ್ನು ವರ್ಧಿಸಿಕೊಳ್ಳುವ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಈವರೆಗೆ ವಿವರಿಸಲಾಯಿತು. ಇಂತಹ ಸ್ಥಾನವನ್ನು ಗಳಿಸಲು ಕೆಲವು ಸಾಮಾನ್ಯ ವಿವರಗಳನ್ನು ರೂಪಾ ಗೋಸ್ವಾಮಿಯವರು ಈಗ ನೀಡುತ್ತಾರೆ. ಮೂಲತಃ ಶ್ರದ್ಧೆಯೇ ಉನ್ಮಾದ ವಿಭರಿತ ದೈವ ಪ್ರೇಮದ ಪ್ರಾರಂಭ. ಹರೇ ಕೃಷ್ಣ. ಹರೇ ಕೃಷ್ಣ. ದೈವ ಪ್ರೇಮವನ್ನ ವರ್ಧಿಸ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು? ಈ ಒಂದು ಪ್ರೇಮದ ಹಂತಕ್ಕೆ ಬರ್ಲಿಕ್ಕೆ ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಈ ಒಂದು ರೂಪ ಗೋಸ್ವಾಮಿಯವರು ತಮ್ಮ ಈ ಗ್ರಂಥದಲ್ಲಿ ಹೇಳಿದ್ದಾರೆ. ಸೊ ಈ ಮೂಲತಃ ನಮಗೆ ಈ ಉನ್ಮಾದ ಭರಿತವಾದ ದೈವ ಪ್ರೇಮ ಪ್ರಾರಂಭವಾಗ್ಬೇಕು ಅಂದ್ರೆ ನಾವು ಹಂತ ಹಂತವಾಗಿ ಹೋಗ್ಬೇಕು. ಸೊ ಅದಕ್ಕೆ ಮೊದಲನೇ ಹಂತನೇ ಶ್ರದ್ಧೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಶ್ರದ್ಧೆಯಿಂದ ಪ್ರೇಮದವರೆಗೆ ಇರುವಂತಹ ಭಕ್ತಿ ಮೊದಲು ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಹೀಗೆ ಈ ಶ್ರದ್ಧೆಯಿಂದ ಯಾವುದು ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ ಇದೆಯೋ ಇದೆಲ್ಲವೂ ಕೂಡ ಯಾವುದು ವೈದಿ ಸಾಧನಾ ಭಕ್ತಿ ಅಂತ ಕರೀತೇವೆ. ಅಂದ್ರೆ ನಾವು ವಿಧಿವಿಧಾನಗಳನ್ನು ಆಚರಿಸುವ ಮೂಲಕ ನಮ್ಗೆ ಬರುತ್ತೆ. ಹಾಗಾದ್ರೆ ಅನರ್ಥ ನಿವೃತ್ತಿ ಆದ್ರೆ ಮಾತ್ರ ನಾವು ರಾಗಾನುಗ ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ. ರಾಗಾನುಗ ಭಕ್ತಿ ನಮ್ಗೆ ಹಾಗೆ ಬರೋದೇ ಇಲ್ಲ. ರಾಗಾನುಗ ಅಂದ್ರೆ ಯಾರು ರಾಗಾತ್ಮಿಕ ಭಕ್ತರ ಹೆಜ್ಜೆಯನ್ನ ಅನುಸರಿಸ್ತಾ ಇದ್ದಾರೋ ಅವರನ್ನ ಅನುಸರಿಸುವ ಮೂಲಕ ಭಕ್ತಿಯನ್ನ ಮಾಡ್ಬೇಕು ಅಂದ್ರೆ ನಮ್ಗೆ ಅನರ್ಥ ನಿವೃತ್ತಿ ಆಗ್ಬೇಕು. ಭೌತಿಕ ಆಸಕ್ತಿ ಅನ್ನೋದು ಶೂನ್ಯ ಆದಾಗ ಮಾತ್ರ ನಾವು ರಾಗಾನುಗ ಭಕ್ತಿಯನ್ನ ಮಾಡಬಹುದು. ಯಾವಾಗ ರಾಗಾನುಗ ಭಕ್ತಿ ಬರುತ್ತೋ ಆವಾಗ ನಿಷ್ಠಾ, ರುಚಿ, ಆಸಕ್ತಿ ಇರುತ್ತೆ. ನಿಷ್ಠಾ, ರುಚಿ, ಆಸಕ್ತಿ ಇದ್ದವರು ರಾಗಾನುಗ ಭಕ್ತಿಯಲ್ಲಿ ಇರ್ತಾರೆ. ಆಮೇಲೆ ಕೊನೆಯದಾಗಿ ಭಾವ, ಆಮೇಲೆ ಪ್ರೇಮ. ಸೊ ಹೀಗೆ 4 ತರನಾದಂತಹ ಭಕ್ತಿಯನ್ನ ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ, ಭಾವ ಭಕ್ತಿ ಮತ್ತೆ ಪ್ರೇಮ ಭಕ್ತಿಯ ಹಂತಕ್ಕೆ ಒಬ್ಬ ಭಕ್ತ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಓದಿ ಮಾತಾಜಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಸುದೈವಿಗಳಾದವರು ಮಾತ್ರ ಜೀವನದಲ್ಲಿ ಅಂತಹ ಯಶಸ್ಸನ್ನು ಸಾಧಿಸಬಹುದು. ಶಿವನು ಪಾರ್ವತಿಗೆ ಹೇಳಿದ ಮಾತುಗಳಿವೆ. ದೇವಿಯೇ, ಯಾರು ದೇವೋತ್ತಮ ಪರಮಪುರುಷನಲ್ಲಿ ಉನ್ಮಾದ ಭರಿತ ಪ್ರೇಮವನ್ನು ಬೆಳೆಸಿಕೊಂಡು ಆ ಪ್ರೇಮದ ಕಾರಣ ಸದಾ ದಿವ್ಯಾನಂದದಲ್ಲಿ ಮುಳುಗುತ್ತಾನೋ ಆ ವ್ಯಕ್ತಿಯು ದೇಹ ಅಥವಾ ಮನಸ್ಸಿನ ಮೂಲಕ ಬರುವ ಸುಖ ದುಃಖಗಳನ್ನು ಗಮನಕ್ಕೆ ತಂದುಕೊಳ್ಳುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಸೊ ಇಲ್ಲಿ ಯಾರು ಇಂತಹ ಹಂತಗಳನ್ನ ಹಂತ ಹಂತವಾಗಿ ಪ್ರಗತಿಯನ್ನ ಹೊಂತ ಹೋಗ್ತಾರೋ ಅಂತವ್ರು ತುಂಬಾ ಸುದೈವಿಗಳು ಅಂತ ಹೇಳ್ತಾರೆ. ಸೊ ಅಂತ ಯಶಸ್ಸನ್ನು ಸಾಧಿಸಬಹುದು, ಆದ್ರೆ ತುಂಬಾನೇ ವಿರಳ. ಹೀಗೆ ಶಿವ ಪಾರ್ವತಿ ದೇವಿಗೆ ಹೇಳ್ತಾರೆ. ಸೊ ದೇವೋತ್ತಮ ಪರಮ ಪುರುಷನಲ್ಲಿ ಉನ್ಮಾದ ಭರಿತ ಪ್ರೇಮವನ್ನ, ಸೊ ಉನ್ಮಾದ ಅಂದ್ರೆ ಹುಚ್ಚುತನದ ಪ್ರೇಮವನ್ನ ಯಾರು ಬೆಳೆಸ್ಕೊಳ್ತಾರೋ ಆ ಪ್ರೇಮದ ಕಾರಣ ಸದಾ ದಿವ್ಯಾನಂದದಲ್ಲಿ ಅವರು ಮುಳುಗ್ತಾರೆ. ಮತ್ತು ವ್ಯಕ್ತಿಯು ದೇಹ ಮತ್ತು ಮನಸ್ಸಿನ ಮೂಲಕ ತರುವ ಸುಖ ದುಃಖಗಳನ್ನು ಕೂಡ ಅವನು ಗಮನಕ್ಕೆ ತಂದುಕೊಳ್ಳೋದಿಲ್ಲ. ಎಲ್ಲವೂ ಕೂಡ ಅವನು ಭೌತಿಕವಾಗಿ ತೆಗೆದುಕೊಳ್ಳೋದಿಲ್ಲ. ಭೌತಿಕ ದೇಹವನ್ನ ಅವನು
ಪರಿಪಾಲಿಸೋದಿಲ್ಲ. ಜೊತೆ ಕೇವಲ ಏನಿರುತ್ತೆ ಸದಾ ಮುಗುಳ್ನಗುತ್ತಾ ಎಲ್ಲ ಸುಖ ದುಃಖಗಳನ್ನ ಕೂಡ ಅವನು ಸಹಿಸ್ಕೊಳ್ತಾ ಇರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಆದ್ರೆ ಇಲ್ಲಿ ಇದು ಸಿಗೋದು ತುಂಬಾ ದುರ್ಲಭ ಅಂತ. ಆದ್ರೆ ಯಾರು ದೃಢ ಸಂಕಲ್ಪದಿಂದ ಶ್ರದ್ಧೆಯಿಂದ ಪ್ರೇಮ ಹೊರೆತದ ಹಂತಗಳನ್ನ ಹೇಳಿರೋ ಹಾಗೆ ಈ ಆಚಾರ್ಯರುಗಳು ಕೊಟ್ಟಿರುವಂತಹ ಗ್ರಂಥಗಳಲ್ಲಿ ಇರುವಂತಹ ಮತ್ತೆ ಶ್ರೀಲ ಪ್ರಭುಪಾದರು ಕೊಟ್ಟಂತಹ ಕಾರ್ಯಕ್ರಮಗಳನ್ನ ಎಲ್ಲವನ್ನೂ ಕೂಡ ದೈನಂದಿನವಾಗಿ ನಾವು ಪರಿಪಾಲನೆಯನ್ನ ಮಾಡಿದ್ರೆ ಹಂತ ಹಂತವಾಗಿ ನಾವು ಉನ್ನತ ಭಕ್ತಿಗೆ ಇರ್ಲಿಕ್ಕೆ ಸಾಧ್ಯ ಆಗಬಹುದು. ಹರೇ ಕೃಷ್ಣ. ಸೊ ಈಗಾಗಲೇ ಒಂದು ಚಟುವಟಿಕೆಯನ್ನ ಕೇಳಿದ್ವಿ, ಅದ್ರ ಕುರಿತಾಗಿ ಹ್ಯಾಂಡ್ ರೈಸ್ ಮಾಡಿ. ಸೊ ಇಲ್ಲಿಗೆ ನಾವು ಭಾವಭಕ್ತಿ ಪ್ರೇಮದ ಭಕ್ತಿಯ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿಗೆ ನಮ್ಮ ಒಂದು ಪಾಠ 10 ಮುಗಿಯಿತು. ಸೊ ಇನ್ನು ಮುಂದೆ ನಿಮ್ಗೆ CBA ಕ್ವೆಶನ್ಸ್ ಗಳಿರುತ್ತೆ, CBA ಎಕ್ಸಾಮ್ ಇರುತ್ತೆ. ಸೊ ಅದು ಯಾವಾಗ ಅಂತ ನಾವು ನೋಡೋಣ. ಸೊ ಆ ಚಟುವಟಿಕೆ ಕುರಿತಾಗಿ ಯಾರು ಹ್ಯಾಂಡ್ ರೈಸ್ ಮಾಡಿದ್ರೆ? ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ಲೈಡ್ ಓಪನ್ ಮಾಡ್ತೀನಿ ನಾನು. ಓಕೆ. ನೀವು ಹೇಳ್ಬಹುದು ಹೇಗೆ ಶ್ರೀಲ ಪ್ರಭುಪಾದರಲ್ಲಿ ಇವೆಲ್ಲ ಗುಣಗಳನ್ನ ಲಕ್ಷಣಗಳನ್ನ ನೀವು ಕಾಣ್ತೀರಾ ಅನ್ನೋದನ್ನ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮೊದಲನೇದಾಗಿ ಅವ್ಯರ್ಥ ಕಾಲತ್ವಂ ಹೇಳಿದೆ. ಅದರಲ್ಲಿ ನೀವೇ ಅವಾಗ್ಲೇ ಕ್ಲಾಸ್ ನಲ್ಲಿ ಹೇಳಿದಾಗೆ ಶ್ರೀಲ ಪ್ರಭುಪಾದರು ದಿನದಲ್ಲಿ 2 ಗಂಟೆ ಮಾತ್ರ ಮಲಗ್ತಿದ್ರು. ನಮಗೋಸ್ಕರ ಎಷ್ಟೊಂದು ಪುಸ್ತಕಗಳನ್ನ ಬರೆದ್ರು, ಭಾಗವತಂ, ಭಗವದ್ಗೀತೆ, ಮತ್ತೆ ಇನ್ನೂ ಎಷ್ಟೊಂದು ಪುಸ್ತಕಗಳನ್ನ ಕೊಟ್ರು. ಅದು ಅಲ್ಲದೆ ಅವರು ಬ್ಯಾಕ್ ಟು ಗಾಡ್ ಹೆಡ್ ಅನ್ನೋ ಒಂದು ಪುಸ್ತಕನ ಬರೆಯೋದಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ತುಂಬಾ ಕಷ್ಟಪಟ್ರು. ಅದನ್ನ ಪ್ರಿಂಟ್ ಔಟ್ ಮಾಡ್ಲಿಕ್ಕೆ ಕೂಡ ತುಂಬಾ ಕಷ್ಟಪಟ್ರು. ನೆಕ್ಸ್ಟ್ ಮಾತಾಜಿ. ಕ್ಷಮಾ ಗುಣ ಇತ್ತು. ಏಕೆಂದ್ರೆ ಅವರು ಡೆಲ್ಲಿ ಅಥವಾ ಬೊಂಬೈ ಅದು ನೆನಪಿಲ್ಲ, ಅಲ್ಲಿ ಅವರು ಫ್ರೆಂಡ್ ರೂಮ್ ಅಲ್ಲಿ ಇರ್ಬೇಕಾದ್ರೆ ಅವರು ತುಂಬಾ ಕಷ್ಟ ಕೊಟ್ರು. ಫ್ರೆಂಡ್ಗಳು ಸಿಗರೇಟ್ ಸೇದೋದಾಗ್ಲಿ, ಮಾಂಸಾಹಾರ ತಿನ್ನೋದಾಗ್ಲಿ, ಅವ್ರಿಗೆ ಮಲಗೋಕೆ, ತಿನ್ನೋಕೆ, ಕೂರೋಕೆ ತುಂಬಾ ಕಾಟ ಕೊಟ್ರು. ಆದ್ರೂ ಕೂಡ ಅವರು ಅದನ್ನೆಲ್ಲ ಸಹಿಸ್ಕೊಂಡು ತಮ್ಮ ಕ್ಷಮಾ ಗುಣವನ್ನ ಅಲ್ಲಿ ತೋರಿಸಿದ್ರು. ಮತ್ತು ವಿರಕ್ತಿ, ನಿರ್ಲಿಪ್ತರಾಗಿದ್ರು. ಅವರು ತಮ್ಮ ಹೆಂಡತಿ, ಮನೆ, ಮಕ್ಕಳು ಎಲ್ಲವನ್ನು ಬಿಟ್ಟು ಕೃಷ್ಣ ಪ್ರಚಾರ ಮತ್ತು ಪ್ರಸಾರಕ್ಕೋಸ್ಕರ ನಮಗೋಸ್ಕರ ಒಂದು ಕೃಷ್ಣ ಪ್ರಜ್ಞೆಯನ್ನ ಕೊಟ್ಟಿದ್ದನ್ನ ಉದಾಹರಣೆ ಕೊಡ್ಬೋದು. ಮಾನಶೂನ್ಯತ ಇಲ್ಲಿ ಹುಸಿ ಪ್ರತಿಷ್ಠೆ, ಅವರಲ್ಲಿ ಹುಸಿ ಪ್ರತಿಷ್ಠೆ ಇರ್ಲಿಲ್ಲ. ಅವರು ಮಾಡಿದ್ರೆ ಕೂಡ ಅವರು ತಮ್ಮ ಫ್ಯಾಕ್ಟ್ರಿಯನ್ನ ಮುಂದುವರಿಸಿ ಅಲ್ಲಿ ಇರ್ಬೋದಾಯ್ತು, ಆದ್ರೆ ಅದನ್ನೆಲ್ಲ ಮಾಡ್ಲಿಲ್ಲ. ಅವರು ನಮಗೋಸ್ಕರ ಇದಕ್ಕೋಸ್ಕರನೇ ಬಂದ್ರು. ಆಶಾ ಬಂದ, ದೃಢ ನಂಬಿಕೆ. ಅವ್ರಿಗೆ ಇದು ಕೃಷ್ಣನ ಪ್ರಚಾರ ಮತ್ತು ಪ್ರಸಾರ ಮಾಡೇ ಮಾಡ್ತೀನಿ, ಜನಕ್ಕೆ ತಲುಪಿಸ್ತೀನಿ ಅನ್ನೋ ದೃಢ ನಂಬಿಕೆ ಅವರಲ್ಲಿ ತುಂಬಾ ಹೆಚ್ಚು ಇತ್ತು. ಇನ್ನು ಕಾತರ, ತವಕ ಇತ್ತು. ಯಾಕಂದ್ರೆ ಅವರ ಹೇಗೆ ಮಾಡ್ಬೇಕು, ಅವ್ರು 1 ನಿಮಿಷ ಕೂಡ ಅವರು ಸಮಯ ವ್ಯರ್ಥ ಮಾಡ್ಲಿಲ್ಲ. ಅವರಲ್ಲಿ ಕೃಷ್ಣನ ಬಗ್ಗೆ ತುಂಬಾ ಕಾತರ ಇತ್ತು. ಕೃಷ್ಣ ಮತ್ತೆ ಕೆಲವು ಕಡೆ ಅವರು ಪುಸ್ತಕನ ಪ್ರಿಂಟ್ ಔಟ್ ಮಾಡಕ್ ಆಗದೆ ಇದ್ದಾಗ, ಅದು ಅವರ ಸ್ನೇಹಿತರೇ ಕೂಡ ಪ್ರೆಸ್ ಇದ್ರು ಕೂಡ ಅವ್ರ ಹಣವನ್ನ ತಗೊಂಡು ಪ್ರಿಂಟ್ ಮಾಡದೆ ನಾನ್ ಮಾಡಲ್ಲ ಅಂತ ಹೇಳಿದಾಗ ಅವರು ಸ್ವತಃ ಕೈ ಬರಹದಲ್ಲೇ ಬರೆದು ಆತರ ಕೈ ಬರಹದಲ್ಲೇ ಬರೆದು ಆಮೇಲೆ ನಾನು ಸಮಯ ಆದಾಗ ಮಾಡೇ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಅವರಲ್ಲಿ ಇತ್ತು. ಕಾತರ ಅವರಲ್ಲಿತ್ತು. ಇನ್ನ ನಾಮಗಾನೆ ಸದಾ ರುಚಿ, ಅವರು ಸದಾ ಕೃಷ್ಣನ ಒಂದು ನೆನಪಲ್ಲೇ, ಕೃಷ್ಣನ ಗುಣದಲ್ಲೇ, ಇದ್ರಲ್ಲೇ ಅವರು ಕಾಲ ಕಳೀತಿದ್ರು. ಯಾಕಂದ್ರೆ ಅವರು ಆ ಕೃಷ್ಣನ ಒಂದು ಇದನ್ನೇ ಮುಂದುವರಿಸ್ಬೇಕು, ತರಬೇಕು ಅನ್ನೋದೇ ಅವರು ಭಗವಂತನ ನಾಮ ಜಪ ಅವರಲ್ಲಿ ಸದಾ ಇತ್ತು. ಗುಣಾಖ್ಯನ ಆಸಕ್ತಿ, ಅಂದ್ರೆ ಮತ್ತೆ ಇದು ಭಗವಂತನ ಮಾತಾಜಿ ಇದು ಅರ್ಥ ಗೊತ್ತಾಗ್ಲಿಲ್ಲ ನನ್ಗೆ. ಗುಣ ಆಖ್ಯಾನಿ ಅಂತ ಹೇಳಿ. ಸೊ ಭಗವಂತನ ದಿವ್ಯ ಗುಣ ಲೀಲೆಗಳನ್ನ ವರ್ಣಿಸೋದ್ರಲ್ಲಿ ಅಕ್ಕರೆ, ಅಂದ್ರೆ ಕೆಲವರಿಗೆ ಭಗವಂತನ ಕುರಿತಾಗೆ ಹೇಳೋದು, ಅದ್ರಲ್ಲಿ ಅವ್ರಿಗೆ ಪ್ರೀತಿ. ಭಗವಂತನದ್ದೇ ಎಲ್ಲ ಮಾತು ತೆಗೆದ್ರೆ ಭಗವಂತನ ಹೇಳೋದು. ಹೌದು. ಅವರು ಅಂತವ್ರ ಸಂಘದಲ್ಲೇ ಇದ್ರು. ಭಗವಂತನ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ರು. ಭಗವಂತನ ಇದನ್ನ ಹೇಗೆ ಮುಂದುವರಿಸ್ಬೇಕು, ಹೇಗೆ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದ್ರಲ್ಲೇ ಹೆಚ್ಚು ಅವರು ತಮ್ಮ ಕಾಲವನ್ನ ಕಳಿತಾ ಇದ್ರು. ತದ್ವಸ್ತಿ ಸ್ಥಳೇ ಪ್ರೀತಿ, ಕೃಷ್ಣನ
ಕ್ಷೇತ್ರಗಳಿಗೆ ವಾಸ. ಅವರು ಫಾರಿನ್ಗೆ ಹೋಗಿ ಪ್ರಚಾರ ಪ್ರಸಾರ ಮಾಡಿದ್ರು ಕೂಡ ಇಲ್ಲಿ ವೃಂದಾವನದಲ್ಲಿ ವಾಸ ಮಾಡ್ಬೇಕು, ಇಲ್ಲೇ ಇರ್ಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಹೆಚ್ಚು ಇತ್ತು. ಅವರು ಅಲ್ಲಿದ್ರು ಕೂಡ ಅವ್ರ ಮನಸ್ಫೂರ್ತಿ ಇಲ್ಲೇ ಇದ್ದಿದ್ದು. ಅಷ್ಟು ಮಾತಾಜಿ ಅಷ್ಟ್ ನನಗೆ ಗೊತ್ತಿತ್ತು, ಅಷ್ಟು ಹೇಳಿದ್ದೀನಿ ಮಾತಾಜಿ. ಅಂದ್ರೆ ಶ್ರೀಲ ಪ್ರಭುಪಾದವರು ತದ್ವಸತಿ ಸ್ಥಳ ಅಂದ್ರೆ ಎಲ್ಲೇ ಹೋದಲ್ಲೆಲ್ಲ ವೃಂದಾವನವನ್ನಾಗಿ ಅವ್ರು ಮಾಡ್ತಾ ಇದ್ರು. ಅವರು ತಮ್ಮ ಅಂತಿಮ ಕಾಲದಲ್ಲಿ ವೃಂದಾವನದಲ್ಲಿ ಇರ್ಬೇಕಿತ್ತು. ಯಾಕೆ ಬೇಕಿತ್ತು ಅವ್ರಿಗೆಲ್ಲ ಇಷ್ಟೆಲ್ಲ ಓಡಾಡಿ ಎಲ್ಲರಿಗೂ ಕೃಷ್ಣ ಪ್ರಜ್ಞೆನ ಹಂಚೋದು? ಆದ್ರೂ ಕೂಡ ಅವರು ಎಲ್ಲರಿಗಾಗಿ ಇದನ್ನ ಮಾಡಿದ್ರು ಅಂತ ಹೇಳಿ. ಸೊ ಹೀಗೆ ಅವರು ಎಲ್ಲ ಹೋದಲ್ಲಿ ಎಲ್ಲೆಲ್ಲೆಲ್ಲ ಅವರು ಇಸ್ಕಾನ್ ಸಂಸ್ಥೆಗಳನ್ನ ಮಾಡಿದಾರೋ ಅಲ್ಲೆಲ್ಲಾ ಕಡೆಗೂ ಕೂಡ ಧಾಮವನ್ನಾಗಿ ಅವರು ಮಾಡಿದ್ರು ಅಂತ ತಿಳ್ಕೊಬಹುದು. ಹೌದು, ಒಂದ್ ಕಡೆ ಇದು ಕೃಷ್ಣನ್ ಮಂದಿರಕ್ಕೆ ಫಾರಿನ್ ಅವ್ರನ್ನ ಬಿಟ್ಟಿಲ್ಲ ಅಂತ, ಮತ್ ಫಾರಿನ್ ನಲ್ಲೇ ಒಂದು ಕೃಷ್ಣ ಮಂದಿರವನ್ನು ಕೂಡ ಕಟ್ಟಿದ್ರು. ಅದೊಂದು ನೆನಪಿದೆ ನನಗೆ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವ್ರು ಇನ್ನ ಎಲ್ಲ ಹೇಳಿದ್ದಾಯ್ತು, ಆದ್ರೂ ಟ್ರೈ ಮಾಡ್ತೇನೆ ಮಾತಾಜಿ. ಅವ್ಯರ್ಥ ಕಾಲಾರ್ಥಂ ಅಂದ್ರೆ ಸಮಯವನ್ನ ಅವರು ಅವ್ರು ಹೇಳಿದಾಗೆ ಅವರು ಓನ್ಲಿ 2 hours ಮಲ್ಕೊಳ್ತಾ ಇದ್ರಂತೆ. ಅವರ ಸೆಕ್ಯೂರಿಟಿ ಗಾರ್ಡ್ ಅವರ ಒಂದು ಹೇಳ್ತಾ ಇದ್ರಂತೆ, ಅವರ ರೂಮಲ್ಲಿ ಯಾವಾಗ್ಲೂ ಲೈಟ್ ಇರ್ತಾ ಇತ್ತು. ಏನು 1 hour 2 hours ಮಾತ್ರ ಅದು ಆಫ್ ಆಗಿರ್ತಾ ಇತ್ತು ಅಂತ ಅವರು ಹೇಳಿರೋದನ್ನ ನಾವು ಕೇಳಿದ್ದೇವೆ. ಹಾಗೇನೆ ಕ್ಷಮಾಗುಣ ಅಂತ ಆದ್ರೆ ಇವರು ಫಾರಿನ್ ಅಲ್ಲಿ ಹೋದಾಗ ಅಲ್ಲಿ ಆ ಟೆಂಪಲ್ ಅನ್ನ ಸ್ಥಾಪನೆ ಮಾಡಿದಾಗ ಅಲ್ಲಿ ಅವರು ಎಲ್ಲ ಹಿಪ್ಪಿಗಳು, ಅವರಿಗೆ ಪ್ರಸಾದವನ್ನ ಹಂಚಿ ಅವರನ್ನ ಒಂದು ಭಗವಂತನ ಭಕ್ತಿ ಸೇವೆಗೆ ತರೋದಕ್ಕೆ ಪ್ರಯತ್ನವನ್ನ ಪಟ್ರು. ಆಗ ಒಬ್ಬ ಅಂದ್ರೆ ಅವರು ಕುಡುಕರಲ್ವಾ ಜಾಸ್ತಿ, ಹಾಗಾಗಿ ಅವರು ಒಬ್ಬ ಬಂದು ಆ ಟೆಂಪಲ್ ಹತ್ರ ಆ ಡಿಟೀಸ್ ಹತ್ರ ಬಿದ್ದೋದಾಗ ಆ ಪ್ರಭುಪಾದರ ಡಿಸೈಬಲ್ಸ್ ಎಲ್ಲ ಗುರುದೇವ್ ಇದೇನಿದು, ಇವ್ರು ಹೀಗೆ ಟೆಂಪಲ್ ಒಳಗ್ ಬಂದು ಹೀಗ್ ಮಾಡ್ತಾ ಇದ್ದಾರೆ ಅಂತ. ಅಯ್ಯೋ ಪಾಪ, ಅವನು ಆ ರೀತಿನಲ್ಲಾದ್ರೂ ಅವನು ಭಗವಂತನ ಮುಂದೆ ಬಿದ್ದಿದನಲ್ಲ ಅಂತ ಅವರು ಅವನಿಗೆ ಕ್ಷಮಾಗುಣವನ್ನ ಕೊಟ್ರಂತೆ. ಆತರ ನೋಡ್ಬಹುದು ನಾವು. ಇನ್ನ ವಿರಕ್ತಿ ಅಂದ್ರೆ ನಿರ್ಲಿಪ್ತತೆ, ಅವರಲ್ಲಿ ನಿರ್ಲಿಪ್ತತೆ ಇಲ್ದೇ ಇದ್ರೆ ಇಷ್ಟೆಲ್ಲ ಅವರು ಕೆಲಸ ನಮಗೋಸ್ಕರ ಮಾಡ್ತಾನೆ ಇರ್ಲಿಲ್ಲ. ಬಹುಶಃ ನಾವು ಟೆಂಪಲ್ಗಳನ್ನ ಕಟ್ತಾ ಇರ್ಲಿಲ್ಲ, ನಮಗೋಸ್ಕರ ಎಲ್ಲ ಇಂತ ಬದ್ಧ ಜೀವಿಗಳನ್ನ ಒಂದು ಭಕ್ತಿ ಸೇವೆಗೆ ತರ್ಲಿಕ್ಕೆ ಅವರು ಮಾಡಿದಂತಹದ್ದು ಅವರ ನಿರ್ಲಿಪ್ತತೆಯಿಂದಾನೆ ಅಂತ ಹೇಳ್ಬಹುದು. ಇನ್ನು ಉಸಿ ಪ್ರತಿಷ್ಠೆ ಅವರಿಗೆ ನಿಜವಾಗ ಅದು ಸಹ ಅಷ್ಟೇ. ಅವ್ರು ಅದೆಲ್ಲ ಇದ್ದಿದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ನಮಗೋಸ್ಕರ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅನುಗ್ರಹ ಅಂದ್ರೆ ನಮ್ಮೆಲ್ಲರಿಗೋಸ್ಕರ ಅವರು ಎಷ್ಟು ಅನುಗ್ರಹವನ್ನ ತೋರಿಸಿದ್ದಾರೆ ಅಂದ್ರೆ ನಾವು ನಿಜವಾಗ್ಲೂ ನಮ್ಮ ಎಷ್ಟು ಜನ್ಮಗಳ ಪುಣ್ಯ ಮಾಡ್ಕೊಂಡಿದ್ವೋ ಏನೋ ಗೊತ್ತಿಲ್ಲ, ಆದ್ರೆ ನಮಗ ಅವರ ಒಂದು ಅನುಗ್ರಹ ಸಿಕ್ಕಿದೆ ಅಂತ. ಆತರ ಅಂದ್ರೆ ಪ್ರತಿ ಸಾರಿ ಎಲ್ಲಿ ಹೋದ್ರುನು ಅವರು ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡದೆ ಭಗವಂತನ ಬಗ್ಗೆ ಹೇಳುವುದನ್ನೇ, ಭಗವಂತನ ಬಗ್ಗೆ ಮಾತಾಡೋದನ್ನೇ, ಕೃಷ್ಣ ಪ್ರೀತಿಯನ್ನ ಎಲ್ರಿಗೂ ಕೊಡೋದ್ರಲ್ಲೇ ಹಂಚೋದ್ರಲ್ಲೇ ಅವರು ಸಮಯವನ್ನ ಕಳೀತಾ ಇದ್ರು ಅಂತ. ನಾಮಗಾನೆ ಸದಾ ರುಚಿಯನ್ನ, ಭಗವಂತನ ಪವಿತ್ರ ನಾಮವನ್ನ ಅವರು ಯಾವಾಗ್ಲೂ ಜಪ ಮಾಡ್ತಾನೆ ಇದ್ರು. ಅವ್ರು ಮಾಡಿ ಅವರ ಒಂದು ಸ್ಥಿತಿನಲ್ಲಿ ಬಂದಿದ್ದಕ್ಕೆ ನಮಗೆಲ್ಲ ಇವತ್ತು ಆ ಒಂದು ಭಗವಂತನ ಒಂದು ಕೃಷ್ಣ ಪ್ರಜ್ಞೆ ಅನ್ನುವಂತಹ ನಮಗೆ ಸಿಕ್ಕಿದೆ ಅಂತ. ಅಷ್ಟು ಮಾತಾಜಿ. ಈ 2 ನನಗೆ ಅಷ್ಟಾಗಿ ಅರ್ಥ ಆಗ್ಲಿಲ್ಲ. ಓಕೆ. ಸೊ 8ನೇದು ಕೃಷ್ಣನ ದಿವ್ಯ ಗುಣಗಳನ್ನ, ನಾಮ ಗುಣ ರೂಪ ಲೀಲೆಗಳನ್ನ ವರ್ಣಿಸೋದ್ರಲ್ಲಿ ಯಾವಾಗ್ಲೂ ಶ್ರೀಲ ಪ್ರಭುಪಾದವರು ಎಲ್ಲಿ ಹೋದ್ರಲ್ಲೂ ಕೂಡ ಕೃಷ್ಣನ ಗುಣಗಾನವನ್ನ ಹೇಳ್ತಾ ಇದ್ರು. ಹಾಗಾಗಿ ಕೃಷ್ಣನ ಮಹಿಮೆಯನ್ನ ತಿಳಿಸ್ಲಿಕ್ಕೆ ಮುಂದೆ ಇದ್ರು ಅವರು. ಅದಕ್ಕೋಸ್ಕರನೇ ಕೃಷ್ಣ ಪ್ರಜ್ಞೆಯನ್ನ ಹರಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಅದರಲ್ಲೇ ರುಚಿ ಇತ್ತು ಅವ್ರಿಗೆ. ಅದು ಬಿಟ್ಟು ಬೇರೆ ಏನನ್ನು ಕೂಡ ಅವರು ಯಾವುದೇ ವರ್ಣನೆಯನ್ನ ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿ. ಓಕೆ. ಸೊ ಮತ್ತೆ ಪ್ರವೀಣ ಧಾಮದಲ್ಲಿ ಅಂದ್ರೆ ಪುಣ್ಯಕ್ಷೇತ್ರಗಳಲ್ಲಿ ವಾಸಿಸುವಂತದ್ದು ಎಲ್ಲ ಜಾಗಗಳನ್ನ ಶ್ರೀಲ ಪ್ರಭುಪಾದರು ಪುಣ್ಯಕ್ಷೇತ್ರಗಳನ್ನಾಗಿ ಮಾಡಿದ್ರು. ಎಷ್ಟೇ ಇಸ್ಕಾನ್ ಸೆಂಟರ್ಸ್ ಗಳನ್ನ ನಾವು ನೋಡ್ತೇವೆ, ತುಂಬಾನೇ ಇಸ್ಕಾನ್ ಸೆಂಟರ್ಸ್ ಗಳಿದೆ ಪಾಶ್ಚಾತ್ಯ ದೇಶಗಳಲ್ಲಿನೂ ಕೂಡ. ಎಷ್ಟೊಂದು ನಾವು ಇಸ್ಕಾನ್ ಸಂಸ್ಥೆಗಳನ್ನ ಅವರು ಸ್ಥಾಪಿಸಿರುವಂತದನ್ನ ನಾವು ಕಾಣ್ತೇವೆ. ಸೊ ಇದರಿಂದ ಅರ್ಥ ಆಗೋದೇನು, ಎಲ್ಲವನ್ನ ಪುಣ್ಯ ಕ್ಷೇತ್ರಗಳನ್ನಾಗಿ ಅವರು ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹರೇ ಕೃಷ್ಣ. ಸೊ ಈ ರೀತಿಯಾಗಿ ತಮ್ಮನ್ನ ತಾವು ಅವರು ತೊಡಗಿಸಿಕೊಂಡಿದ್ರು ಅಂತ. ಹೀಗೆ ಶ್ರೀಲ ಪ್ರಭುಪಾದರು ಈ ಒಂದು ಭಾವದ ಎಲ್ಲ
ಲಕ್ಷಣಗಳನ್ನ ನಾವು ಅವರಲ್ಲಿ ಕಾಣಬಹುದು ಅನ್ನೋದನ್ನ ಈ ಒಂದು ಚಟುವಟಿಕೆ ನಮ್ಗೆ ತಿಳಿಸುತ್ತೆ. ಸೊ ಕೊನೆಯದಾಗಿ ನಿಮ್ಗೆ ಈ ಭಕ್ತಿ ರಸಾಮೃತ ಸಿಂಧು ಇನ್ನ ಒಂದು ಕನ್ಕ್ಲೂಷನ್, ಈ ಒಂದು ಪಾರ್ಟ್ ನಾವು ಕೇವಲ ಪೂರ್ವ ಭಾಗವನ್ನ ನಾವು ಕಲ್ತಿದ್ವಿ, ಪೂರ್ವ ಅಲೆಯನ್ನ ನಾವು ಕಲ್ತಿದ್ವಿ. ಎಷ್ಟು ನಾವು ಸಾಮಾನ್ಯ ಭಕ್ತಿಯಿಂದ ಹಿಡಿದು ಸಾಧನಾ ಭಕ್ತಿಯಲ್ಲಿ ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ, ಭಾವಭಕ್ತಿ, ಪ್ರೇಮ ಭಕ್ತಿ, ಹೀಗೆ ವಿವಿಧ ಭಕ್ತಿಗಳನ್ನ ನಾವು ಕಂಡ್ವಿ. ಸೊ ಇದರ ಕುರಿತಾಗಿ ನಿಮ್ಗೇನ್ ಅನಿಸ್ತು? ಈ ಭಕ್ತಿ ರಸಾಮೃತ ಸಿಂಧು ಅನ್ನುವಂತಹ ಗ್ರಂಥದ ಅಧ್ಯಯನದಿಂದ ನೀವು ವಿಶೇಷವಾಗಿ ಏನನ್ನ ಕಲಿತ್ರಿ, ಏನನ್ನ ಮೆಚ್ಚಿದ್ರಿ, ಏನ್ ಇಷ್ಟ ಆಯ್ತು ನಿಮ್ಗೆ ಅನ್ನೋದನ್ನ ನಿಮ್ಮೆಲ್ರಿಗೂ ಕೂಡ ಇರುವಂತಹ ಒಂದು ಪ್ರಶ್ನೆ. ಸೊ ಯಾರಿಗೆಲ್ಲ ಈ ಪ್ರಶ್ನೆಗೆ ಉತ್ತರ ನೀವು ಕಲ್ತಿರೋದನ್ನ ಸ್ವಲ್ಪ ಇಲ್ಲಿ ಹಂಚ್ಕೊಳ್ಳಿ. ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತೀರಾ ಅಂತ ಅನ್ಕೊಳ್ತೇನೆ. ಸೊ ಇವತ್ತು ಈ ಭಕ್ತಿ ರಸಾಮೃತ ಸಿಂಧುವಿನ ಒಂದು ಕೊನೆಯ ತರಗತಿ, ಹಾಗಾಗಿ ಎಲ್ರು ಕೂಡ ಪಾಲ್ಗೊಳ್ಳಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ರಸಾಮೃತ ಸಿಂಧುನಲ್ಲಿ ಇಷ್ಟೊಂದು ವಿಷಯಗಳು ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತೇ ಇರ್ಲಿಲ್ಲ ಮಾತಾಜಿ ನಮ್ಗೆ. ಆ ಬುಕ್ ಅನ್ನ ತೆಗೆದು ನೋಡಿದಾಗ, ಈ ಕ್ಲಾಸಸ್ ಕೇಳಿದಾಗ ಇಷ್ಟೆಲ್ಲ ನಾವು ಎಷ್ಟರ ಕಲಿಬೇಕಿದೆ ಅನ್ನೋದು ಇನ್ನ ಸಾಗರದಷ್ಟಿದೆ ಅನ್ನೋದು ಅರ್ಥ ಆಯ್ತು ಮಾತಾಜಿ. ತುಂಬಾ ಚೆನ್ನಾಗಿ ಕ್ಲಾಸಸ್ ಮಾಡಿದ್ದೀರಾ. ನಿಜವಾಗ್ಲು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನಾರ ಇದು ಕಡೆ ಸ್ವಲ್ಪ ಇದಾಗಿರ್ಬಹುದು ಅಷ್ಟೇ, ಆದ್ರೆ ನೀವು ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ನಿಮ್ಗೆ ನೀವು ನಿಮ್ಮ ಜೀವನದಲ್ಲಿ ತಿಳ್ಕೊಂಡಿರುವಂತದ್ದು ಏನು, ವಿಶೇಷವಾಗಿ ಏನನ್ನ ಇಷ್ಟಪಟ್ಟಿದ್ದೀರಾ ಇದರಲ್ಲಿ? ಹರೇ ಕೃಷ್ಣ ಮಾತಾಜಿ. ಈ ನಾವು ಒಂದು 2 ಅಕ್ಷರದ ಒಂದು ಪದ ಏನೋ ಭಕ್ತಿ ಅಂತ ಹೇಳಿ ನಾವು ಸಾಧಾರಣವಾಗಿ ಹೇಳ್ತೀವಿ, ಆದ್ರೆ ಇದ್ರಲ್ಲಿ ಎಷ್ಟೊಂದು ಆಳವಾಗಿ ಅಡಕದೆ ಅಂತ ಹೇಳಿ ಈ ಬುಕ್ಕುನ ನೀವು ತಿಳಿಸ್ಕೊಟ್ಟಿದ ಮೇಲೆನೆ ನಮ್ಗೆ ಅರ್ಥ ಆಗ್ತಾ ಇದೆ ಮಾತಾಜಿ. ಯಾಕೆಂತಂದ್ರೆ ಕೇವಲ ನಾವು ಭಕ್ತಿ ಮಾಡ್ತಿದೀವಿ ಅಂದ್ರೆ, ಇಲ್ಲಿ ಜಾಯಿನ್ ಆದ್ಮೇಲೆ ನಾವ್ ಇವಾಗ ಈ ವರ್ಡ್ ಹಿಂಗ್ ಹೇಳ್ತಾ ಇದ್ವಿ, ಭಕ್ತಿ ಸೇವೆ, ಭಕ್ತರು ಅಂತ ಹೇಳಿ. ಆದ್ರೆ ಈ ಭಕ್ತಿ ಅನ್ನೋ ಇದ್ರಲ್ಲೇನೆ ಇಷ್ಟೊಂದು ಆಳವಾಗಿ ಒಂದು ವಿಷಯಗಳು ಅಡಗಿದೆ. ಮತ್ತೆ ಇದರಿಂದ ನಾವು ಭಗವಂತನನ್ನ ಈ ಜನ್ಮದಲ್ಲೇನೆ ಪಡಿಬಹುದು ಅಂತ ಹೇಳಿ ಪ್ರಭುಪಾದ್ರು ಏನ್ ಹೇಳಿದಾರೆ ಅದು ಖಂಡಿತ ಸತ್ಯ. ಇದೆಲ್ಲದನ್ನು ಕೂಡ ಈ ಬುಕ್ ಇಂದ ನಮ್ಗೆ ನೀವು ತಿಳಿಸ್ಕೊಟ್ಟಿದ್ದೀರಾ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಚೆನ್ನಾಗಿ ಕ್ಲಾಸ್ ಮಾಡಿದಿರಿ ಮಾತಾಜಿ. ನೀವು ಹೇಳಿರೋ ಎಲ್ಲಾ ಮಾತುಗಳನ್ನ ನಾವು ಇನ್ನೊಂದು ಸಲ ಮತ್ತೆ ರೆಕಾರ್ಡಿಂಗ್ಸ್ ಕೇಳ್ಬಿಟ್ರೆ ನಮ್ಗೆ ಎಷ್ಟು ಏನಿಲ್ಲ ಅಂದ್ರೂ 80 to 100% ಎಲ್ಲ ನೆನಪಿದೆ ಮಾತಾಜಿ, ಪ್ರತಿಯೊಂದು ಕ್ಲಾಸನ್ನು ಕೂಡ. ಧನ್ಯವಾದ ಮಾತಾಜಿ. ಭಕ್ತಿ ರಸಾಮೃತ ಸಿಂಧುವಿಂದ ನಮಗೆ ನಾವು ಭಕ್ತರೇ ಅಲ್ಲ ಅನ್ನೋದು ಗೊತ್ತಾಯ್ತು. ತಿಳ್ಕೊಂಡಾಗ ನಾವು ಹೇಳ್ತಿದ್ವಿ ಏನೋ ಒಂದು ಸ್ಯಾಂಟಿಂಗ್ ಮಾಡಿ ಏನೋ ಇಷ್ಟು ಅಷ್ಟು ಮಾಡ್ಕೊಂಡ್ಬಿಟ್ಟು ನಾವು ಭಕ್ತರು ಅಂತ ಹೇಳ್ಕೊಳ್ತೀವಿ. ಇದನ್ನ ನಾನು ಯಾವಾಗ ಓದಿದ್ನೋ, 3ನೇ ಸಲ ಓದಿದಾಗ ನನ್ಗೆ ಮನದಟ್ಟಾಯ್ತು, ಇನ್ನ ನಾನ್ ಭಕ್ತಳೇ ಅಲ್ಲ ಅಂತ ಹೇಳಿ. ಸೊ ಹಾಗೆ ನೀವು ಹೇಳಿದ್ ನಿಜ. ಸೊ ಭಕ್ತಿ ಅನ್ನುವಂಥದಕ್ಕೆ ಅರ್ಥ ಕೊಟ್ಟಿರೋದೇ ಈ ಒಂದು ನೆಕ್ಟರ್ ಆಫ್ ಡಿವೋಷನ್. ಇಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಎಲ್ಲಿ ನಾವು ಕಲ್ತಿದೀವಿ ಭಕ್ತಿ ಅಂತ ಹೇಳಿ? ಎಲ್ಲಾದ್ರೂ ನಮ್ಗೆ ಪುಸ್ತಕ ಇದೆಯಾ ಇದೇ ಭಕ್ತಿ ಅಂತ ಹೇಳಿ? ಸೊ ಇಲ್ಲಿ ತುಂಬಾ ನಮ್ಗೆ ತತ್ವಗಳನ್ನ ಸ್ವಾಮಿ ಅವರು ಅಂತ. ಮತ್ತೆ ಯಾರಾದ್ರೂ ತಿಳಿಸ್ತೀರಾ ಇದ್ರ ಕುರಿತಾಗಿ? ಅಂದ್ರೆ ಒಬ್ಬ ಭಕ್ತ ಹೇಗಿರ್ಬೇಕು, ಅವನ ಲಕ್ಷಣಗಳು ಹೇಗಿರ್ತವೆ, ಮತ್ತೆ ಅವನು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಅಪರಾಧ ಮಾಡ್ಬೇಕು, ಯಾವ ರೀತಿ ಅಪರಾಧಗಳನ್ನ ಮಾಡಬಾರ್ದು, ನಾವು ಇನ್ನೊಬ್ರ ಜೊತೆ ಹೇಗೆ ನಡ್ಕೋಬೇಕು, ಹೇಗ್ ನಡ್ಕೋಬಾರ್ದು, ನಮ್ಮ ಜೀವನಕ್ಕೆ ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ನಾವ್ ಹೇಗೆ ಭಕ್ತಿನಲ್ಲಿ ಬರ್ಬೋದು, ಇದೆಲ್ಲ ತುಂಬಾನೇ ವಿವರಣೆ ಆಗಿದೆ ಮಾತಾಜಿ. ಇದೆಲ್ಲ ಕೇಳಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ನಮ್ಗೆ ಈ ತರ ಆಗೋದಿಕ್ಕೆ ಸಾಧ್ಯನಾ ಅನ್ನುವಷ್ಟು ಭಯನೂ ಆಗುತ್ತೆ. ನಾವು ಕೃಷ್ಣ ಪ್ರಜ್ಞೆ ಮಾಡ್ಬೋದಾ ಅಂತಾನು ಅನ್ಸುತ್ತೆ. ನೀವು ತುಂಬಾ ಚೆನ್ನಾಗಿ ಪಾಠ ಮಾಡಿದ್ರೆ, ಅಷ್ಟು ತಾಳ್ಮೆ ಸಹನೆ ನಿಮ್ಗೆ ಭಗವಂತ ಅದ್ ಹೇಗ್ ಕೊಟ್ಟಿದಾರೋ ಗೊತ್ತಿಲ್ಲ. ನೀವು ಕ್ಲಾಸ್ ಮಾಡಿದಾಗೆಲ್ಲ ನಾನು ಅದನ್ನೇ ಕಣ್ಣಾಕ್ತಿರ್ತೀನಿ ಮಾತಾಜಿ. ನಾನಂತೂ ಇಷ್ಟು ತಾಳ್ಮೆಗೆ, ಇಷ್ಟು ವಿನಯವಾಗಿ ಇವ್ರು ಮಾತಾಡ್ತಾರಲ್ಲ, ಇಷ್ಟು ಭಕ್ತಿನಲ್ಲಿ ಹೇಗೆ ಪಡ್ಕೊಂಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಂತ ಯಾವಾಗ್ಲೂ ನಿಮ್ಮನ್ನ ಕೇಳ್ಬೇಕು ಅನ್ಕೊಂತಿದ್ದೆ. ಇಷ್ಟು ತಾಳ್ಮೆ ಸಹನೆ ನಿಮ್ಗೆ ಹೇಗೆ ಭಕ್ತಿನಲ್ಲಿ ಬಂತು ಅಂತ. ಅಷ್ಟು ನಮ್ರವಾಗಿ ಮಾತಾಡ್ತಾ ಇರ್ತೀರಾ ಮಾತಾಜಿ. ನೀವ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಕೇಳ್ತಾನೆ ಇರ್ಬೇಕು ಅನ್ನೋ ತರ ಇರುತ್ತೆ ಅದು. ನಾನು ಇವಾಗ್ಲೇ ಹೇಳಿದ್ನಲ್ಲ ಮಾತಾಜಿ, ಇನ್ನ ಭಕ್ತಳೇ ಆಗಿಲ್ಲ ನಾನು ಅಂತ ಹೇಳಿ. ಸೊ ಇದೆಲ್ಲ ನೋಡಿದ್ಮೇಲೆ ಅನ್ಸುತ್ತೆ. ಸೊ ಪ್ರಯತ್ನ ನಡೆದಿದೆ, ಭಕ್ತ ಆಗ್ಲಿಕ್ಕೆ ಪ್ರಯತ್ನ ನಡೆದಿದೆ, ಏನೂ ಗೊತ್ತಿಲ್ಲ. ಶ್ರದ್ಧಾದಿಂದ ಪ್ರೇಮದವರೆಗೂ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ. ತುಂಬಾ ಧನ್ಯವಾದ ಮಾತಾಜಿ.
ನೀವು ಭಕ್ತರೇ ಆಗದೆ ಆಗಿಲ್ಲ ಅಂದ್ಮೇಲೆ ನಿಮ್ಮಂಗ್ ನಾವಾಗದ್ ಹೇಗೆ ಅಂತನಾದ್ರು ತಿಳಿಸ್ಬಿಡಿ ಮಾತಾಜಿ. ಏನಿಲ್ಲ ಮಾತಾಜಿ, ಈಗ ರೂಪ ಗೋಸ್ವಾಮಿ ಅವರು ಹೇಳಿರುವಂತದ್ದು ಫಸ್ಟ್ ಇದೆಯಲ್ಲ ಎಲ್ಲ ಸಾಧನಾ ಭಕ್ತಿಗಳು, ವೈದಿ ಸಾಧನಾ ಭಕ್ತಿ, ಅವುಗಳನ್ನ ಅನುಸರಿಸಿದ್ರೆ ಸಾಕು ನಮ್ಗೆ. ಮತ್ತೇನು ಎಕ್ಸ್ಟ್ರಾ ನಾವು ಮಾಡ್ಲೇಬೇಕಾಗಿಲ್ಲ. ಭಗವಂತನ ನಾಮ ಸದಾ ಬಾಯಲ್ಲಿ ಇರ್ಬೇಕು. ಸೊ ಭೌತಿಕವಾದದನ್ನ ಆಸಕ್ತಿಯನ್ನ ಬಿಟ್ಟು ನಾವು ಮಾಡ್ತಾ ಹೋದ್ರೆ ಆಗತ್ತೆ ಮಾತಾಜಿ, ಹಂತ ಹಂತವಾಗಿ. ಸೊ ಪ್ರಯತ್ನ ಕೂಡ ನಡೆದಿದೆ ಎಲ್ರದ್ದು, ಎಲ್ರು ಕೂಡ ಮಾಡ್ಲೇಬೇಕಿತ್ತು ಪ್ರಯತ್ನನೇ. ಅಂದ್ರೆ ನಮ್ಗೆ ಎಷ್ಟೊಂದ್ ಪ್ರಶ್ನೆ ಇರ್ತಿತ್ತು ಮಾತಾಜಿ, ನಮ್ಗೆ ಜಪ ಮಾಡಕ್ ಹೋದಾಗ ಸರಿಯಾಗಿ ಆಗಿಲ್ಲ ಅಂದ್ರೆ, ಒಂದೊಂದ್ ಟೈಮ್ ನಮ್ಗೆ ಸಾಧನ ಮಾಡಕ್ ಆಗ್ಲಿಲ್ಲ ಅಂದಾಗ ಯಾಕೆ ಹಿಂಗ್ ಆಗುತ್ತೆ ಅನ್ನೋದು ಮಾತ್ರ ಮೈಂಡ್ ಅಲ್ಲಿ ಬರ್ತಿತ್ತು. ಆದ್ರೆ ಅದು ಇಂಥ ತಪ್ಪಿಂದನೇ ಈ ತರ ತೊಂದ್ರೆ ಆಗ್ತಿದೆ ಅನ್ನೋದು ನನ್ಗೆ ಇವತ್ತು ಕ್ಲಾರಿಟಿ ಫುಲ್ ಗೊತ್ತಾಗ್ತು ಮಾತಾಜಿ. ಅದ್ರಲ್ಲಿನೂ ಕೂಡ ವೈಷ್ಣವ ಅಪರಾಧ ಅನ್ನುವಂಥದ್ದು ತುಂಬಾನೇ ಅಂದ್ರೆ ಕೆಲವೊಂದ್ ಟೈಮು ತುಂಬಾ ಚೆನ್ನಾಗಿ ನಮ್ ಸಾಧನ ಹೋಗ್ತಿತ್ತು, ಎಲ್ಲ ನೀಟಾಗಿ ಓದಿದ್ದೆಲ್ಲ ಜ್ಞಾಪನ ಇರೋದು, ಆಮೇಲೆ ಆ ಜಪನೂ ಅಷ್ಟೇ ಚೆನ್ನಾಗ್ ಮಾಡೋದು. ಆದ್ರೆ ಒಂದೊಂದ್ ಟೈಮು ಜಪ ಮಾಡಕ್ಕೆ ಫುಲ್ ಆಗ್ತಾ ಇರಲ್ಲ ಮತ್ತೆ 16 ರೌಂಡ್ ಆ ತರ ಆಗುತ್ತೆ. ಆಗ ಯೋಚನೆ ಮಾಡ್ತಿದ್ದೆ ಯಾಕೆ ಹಿಂಗ್ ಆಗ್ತು, ಇಷ್ಟ್ ಚೆನ್ನಾಗ್ ಮಾಡ್ತಿದ್ದೆ ಅಂತ. ಆದ್ರೆ ಇವತ್ತು ಗೊತ್ತಾಗ್ತು ನನ್ಗೆ ಅದೇನು ಅಂತ. ತುಂಬಾ ಧನ್ಯವಾದ. ಅದು ನಿಜ ಇದೆ ಮಾತಾಜಿ. ಕಂಪನಗಳು ಯಾವಾಗ್ಲೂ ಕೂಡ ಸಕಾರಾತ್ಮಕ ಕಂಪನಗಳು ಬರಬೇಕು ನಮ್ಗೆ, ನೆಗೆಟಿವ್ ವೈಬ್ರೇಷನ್ ಹೋಗ್ಬಾರ್ದು ಯಾರಿಗೂ ಕೂಡ. ಹೋದ್ರೆ ಸೊ ಹಾಗೆ ನಾವು ಮಾಡಬಾರ್ದು ಯಾರಿಗೂ ಕೂಡ ಕಾಯವನ್ನ. ಈಗ ನೋಡಿ ರೂಪ ಗೋಸ್ವಾಮಿ ಅವ್ರು ತಗೊಂಡಾಗ ಏನು ಉದ್ದೇಶ ಪೂರ್ವಕವಾಗಿ ಇರ್ಲಿಲ್ಲ, ಆದ್ರೂ ಕೂಡ ಎಷ್ಟು ಪರಿಣಾಮ ಬೀರಿತ್ತು. ಹಾಗೆ ನಾವು ಎಷ್ಟೋ ಮಾಡಿರ್ತೇವೆ, ಗೊತ್ತಿಲ್ದೇನೆ ಮಾಡಿರ್ತೇವೆ, ತುಂಬಾ ಮಾಡಿರ್ತೇವೆ ಗೊತ್ತಿಲ್ದೇನೆ. ಸೊ ಅದ್ರ ಪರಿಣಾಮ ನಮ್ಮ ಮೇಲೆ ಆಗ್ತಾನೆ ಇರುತ್ತೆ. ಇಲ್ಲಿ ಏನಾಗುತ್ತೆ, ಒಂದ್ ಕಡೆ ನಾವು ಏಕಾದಶಿ ಮಾಡ್ತೇವೆ, ನಮ್ದು ಸ್ವಲ್ಪ ಪಾಪ ಕಡಿಮೆ ಆದ್ರೆ ಇನ್ನೊಂದ್ ಕಡೆ ಪಾಪ ಪ್ರಾರಂಭ ಇರುತ್ತೆ ನಮ್ಗೆ. ಒಂದ್ ಕಡೆ ಕಡಿಮೆ ಆಗ್ತಾ ಇರುತ್ತೆ, ಇನ್ನೊಂದ್ ಕಡೆ ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಏನು ಕಡಿಮೆನೂ ಇಲ್ಲ ಹೆಚ್ಚು ಇಲ್ಲ, ಬ್ಯಾಲೆನ್ಸ್ ಹಾಗೆಯೇ ಹೋಗ್ತಾ ಇದ್ದೇವೆ ನಾವು. ಸೊ ನಮ್ಮ ತಪ್ಪುಗಳಿಂದ ನಾವು ತಿದ್ಕೊಂಡು ಇನ್ನೊಮ್ಮೆ ಹೀಗೆ ಆಗದೆ ಇರೋ ಹಾಗೆ ನಡ್ಕೊಂಡು ಹೋಗ್ಬೇಕು ಅಷ್ಟೇ. ಮತ್ತೆ ಯಾರಾದ್ರೂ ತಿಳಿಸ್ತೀರಾ? ಭಕ್ತಿ ರಸಾಮೃತ ಸಿಂಧು ಗ್ರಂಥದಿಂದ ಏನ್ ತಿಳಿತು ಹೇಳಿ ನನ್ಗೆ, ನೀವು ಏನ್ ಕಲ್ಕೊಂಡಿರೋದು, ಏನ ಅರ್ಥ ಆಯ್ತು ನಿಮ್ಗೆ? ಮುಂಚೆ ಗೊತ್ತಿರ್ಲಿಲ್ಲ, ನನ್ಗಿದ್ ಗೊತ್ತಿರ್ಲಿಲ್ಲ, ಈಗ ನೋಡಿ ತುಂಬಾ ಮಾತಾಜಿಗಳು ಹೇಳಿದ್ರು ನನ್ಗಿದ್ ಗೊತ್ತಿರ್ಲಿಲ್ಲ, ಈ ಗ್ರಂಥದಿಂದ ಗೊತ್ತಾಯ್ತು ಅಂತ ಹೇಳಿ, ಆ ತರದ ವಿಷಯಗಳು. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದ್ರಲ್ಲಿ ಈಗ 1ನೇ ಪೋರ್ಷನ್ ಅಲ್ಲೇ ಓದ್ಬೇಕು ಅಂತಂದ್ರೆ ತುಂಬಾ ಅರ್ಹತೆಗಳು ಬೇಕು. ಸೊ 2ನೇದು 3ನೇದು 4ನೇ ಅಲೆ ಅಂತೂ ನಮ್ಗೆ ಈ ಜನ್ಮದಲ್ಲಿ ಸಾಧ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ ಮಾತಾಜಿ. ಇದ್ರಲ್ಲಿನೇ ಎಷ್ಟೊಂದು ಎಲ್ಲ ಹಾಕಿದ್ದಾರೆ ಅಂತಂದ್ರೆ, ನಾವು ಇವರ ಒಂದು ರೂಪಾನುಗ ಅಂತ ಹೇಳಿಸ್ಕೋಬೇಕು, ಅನಿಸ್ಕೊಳ್ಬೇಕು ಅಂತಂದ್ರೆ, ನಾವು ಇವರ ಒಂದು ಹೆಜ್ಜೆ ಜಾಡಿನಲ್ಲಿ ನಡಿಬೇಕು ಅಂದ್ರೆ ಅವರ ಒಂದು ಎಲ್ಲವನ್ನು ಬರ್ದಿರುವ ಎಲ್ಲವನ್ನ ನಾವು ಚಾಚು ತಪ್ಪದೆ ಪಾಲಿಸಿದಾಗಷ್ಟೇ ರೂಪಾನ್ಗರು ಅಂತ ಅನ್ಸ್ಕೊಳಕ್ಕೆ ಸಾಧ್ಯ. ಸೊ ಇದು ಅಷ್ಟು ಈಸಿ ಇಲ್ಲ. ಅದೇ ರೂಪಾನುಗ ಭಕ್ತಿಯನ್ನು ಮಾಡ್ಲಿಕ್ಕೆ ನಾವು ಅನರ್ಥ ನಿವೃತ್ತಿ ಆಗ್ಬೇಕು ಮತ್ತೆ. ಎಸ್ ಮಾತಾಜಿ. ಸೊ ನನ್ಗೆ ತೊಂದರೆಗಳು ಬಂದಾಗ ಅನರ್ಥ ನಿವೃತ್ತಿ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೆ. ಆದ್ರೆ ನಾವಿನ್ನು ತುಂಬಾ ಲೋ ಇದ್ರಲ್ಲಿ ಇದೀವಿ ನಾವು. ಇನ್ನು ತುಂಬಾ ಕಲಿಯೋದು ತುಂಬಾ ಇದೆ. ಈಗ ಮಾತಾಜಿ ಹೇಳಿದ್ರು ಕಲಿಯೋದು ಸಾಗರದಷ್ಟಿದೆ, ನಾವೀಗ ಹನಿಯಷ್ಟು ತಿಳ್ಕೊಳ್ತೀವಿ, ಈಗ ತಿಳ್ಕೊಳ್ದು ಇನ್ನು ಸಾಗರದಷ್ಟಿದೆ. ಸೊ ಎಸ್ಪೆಷಲಿ ನಾನು ಈ ಒಂದು ಇದ್ರಲ್ಲಿ ನನ್ಗೆ ಅನಿಸ್ತಿತ್ತು, ಭಕ್ತಿ ಹಂತದಲ್ಲಿ ನಾನು ಹೇಗೆ ಮುಂದುವರಿತಾ ಇದ್ದೀನಿ, ಹೇಗೆ ಯಾವ ಒಂದು ನಮ್ಗೆ ಒಂದು ಸ್ಕಿಲ್ ಬೇಕು. ನಾವು ಒಂದು ಸೀನಿಯರ್ ಅಂಡರ್ ಇದ್ದೆ ನಾವು ಮಾಡ್ತಕ್ಕಂತಹ ಕಾರ್ಯಗಳನ್ನ ಅವ್ರು ನೋಡ್ಬಿಟ್ಟು ಅವ್ರು ನಮ್ಮನ್ನ ಎನಲೈಸ್ ಮಾಡ್ತಾರೆ, ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅಂತ ನಾನು ಅನ್ಕೊಳ್ತಾ ಇದ್ದೆ. ಆದ್ರೆ ನಮ್ಮನ್ನ ನಾವು ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ನಾವು ಭಕ್ತಿ ರಸಾಮೃತ ಸಿಂಧುವಿನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರನೇ ಜೀವನ ಮಾಡ್ಬೇಕು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸೆಲ್ಫ್ ಚೆಕ್ ಆಗ್ಬಿಡ್ತಾ ಇದೆ. ಸೊ ನಾವು ತುಂಬಾ ಒಂದು ಕೆಳ ಹಂತದಲ್ಲಿ ಇದ್ದೀವಿ. ನಾವು ಬೇರೆಯವರಿಗೆ ಒಂದು ಏನಂತಂದ್ರೆ ನಂಬಿಕೆ ಬರ್ಸಕ್ಕೆ ಅಂತ ನಾವು ಏನೋ ಒಂದು ನಾಟಕ ಮಾಡಿದ್ವಿ ಏನೋ ಅಂತ. ಈಗ ಭಕ್ತಿ ರಸಾಮೃತ ಸಿಂಧು ಓದಿದ್ಮೇಲೆ ಏನು ಇಲ್ವೇ ಇಲ್ಲಲ್ಲ, ನಮ್ದು ಯಾವ್ದು ಈ ತರ ಒಂದು ಭಾವ ಇಲ್ವೇ ಇಲ್ಲ, ನಮ್ಗೆ ಈ ತರ ರಾಗ ಇಲ್ವೇ ಇಲ್ಲ. ನಾವು ಬೇರೆಯವರ ಒಂದು ನೋಡ್ಬಿಟ್ಟು ನಮ್ಗೆ ಈ ರಾಗ ಬಂದಿದೆ, ಭಾವ ಬಂದಿದೆ, ಪ್ರೇಮ ಬಂದಿದೆ ಅಂತ ಅನ್ಕೊಂಡಿದ್ವಿ. ನಾವ್ ಯಾವ್ದು ಹಂತದಲ್ಲಿ ಇಲ್ವೇ ಇಲ್ಲ. ನಾವು ಇನ್ನು ಸಾಧು ಸಂಘ, ಭಜನ ಕ್ರಿಯಾ ಈ ಒಂದು ಹಂತದಲ್ಲೇ ಇದೀವಿ. ಅನರ್ಥ ನಿವೃತ್ತಿ ಇನ್ನು ಟಚ್ಚು ಆಗಿಲ್ಲ, ಯಾಕೆಂದ್ರೆ ಭೌತಿಕದಲ್ಲೇನೆ ಇದೀವಿ ಅಂತ ನನಗೆ ಮನವಿ ಆಯ್ತು ಮತ್ತೆ.
ಥ್ಯಾಂಕ್ ಯು ಸೋ ಮಚ್ ಮಾತಾಜಿ, ಧನ್ಯವಾದ. ನೀವು ತುಂಬಾ ಚೆನ್ನಾಗಿ ನಮ್ಗೆ ಅಮೃತ ಸಿಂಧು ಬಗ್ಗೆ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ನಾವು ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಹೇಳಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಮಾತಾಡಿ. ಹೇಳಿ ಲಕ್ಷ್ಮೀ ಮಾತಾಜಿ. ಯಾರು ಮಾತಾಡ್ತಾ ಇದ್ರಿ? ಇನ್ನೊಬ್ರು ಮಾತಾಡ್ತಾ ಇದ್ದಾರೆ ಓಪನ್ ಮಾತಾಜಿ. ಇದೆ. ಹರೇ ಕೃಷ್ಣ ಹೇಳಿ ಮಾತಾಜಿ. ಮಾತಾಜಿ. ದಿನದಿಂದ ಮಾಡಿದ್ ಭಕ್ತಿನೇ ಅಲ್ಲ ಅನ್ನೋದು ಗೊತ್ತಾಯ್ತು. ಭಕ್ತಿ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಯ್ತು. ಮತ್ ಭಕ್ತಿರ ಸಾಮರಸ್ಯದಿಂದ ಒಂದ್ಸರಿ ಓದಿದ್ರೆ 2 ಸರಿ ಓದಿದ್ರೆ ನಮ್ಮಂತವ್ರಿಗೆ ದಡ್ಡರಿಗೆ ಅರ್ಥ ಆಗಲ್ಲ. ನಾವು ಸುಮಾರು ಸರಿ ಓದಿ ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತು. ನಿಮ್ ಕ್ಲಾಸ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೇಕಾಯ್ತು ಅನ್ನೋದು ಇನ್ನೂ ಬೇಕು ಅನ್ನಿಸ್ತಾ ಇದೆ. ಮತ್ತೆ ಇದು ಇವತ್ ಲಾಸ್ಟ್ ಕ್ಲಾಸ್ ಅಂತೀರಾ, ಮತ್ತೆ ರಿವಿಷನ್ ಕ್ಲಾಸ್ ಅಂತ ಹೇಳಿದ್ರಿ. ಸೊ ಅದು ಬೇಕು, ಅದನ್ನ ಮರ್ತೋಗ್ಬೇಡಿ. ಮತ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬನ್ನಿ, ನಮ್ಗೆ ಹೇಳ್ಕೊಡಿ ಇನ್ನೊಂದ್ ಸ್ವಲ್ಪ. ಓಕೆ ಮಾತಾಜಿ. ಓಕೆ, ಹರೇ ಕೃಷ್ಣ. ಹೇಳ್ಕೊಡ್ಲಿಕ್ಕೆ ಅಂದ್ರೆ ಎಷ್ಟು ಪೋರ್ಷನ್ ಇದೆ ಅಷ್ಟಂದ್ರೆ ನಾನು ಪ್ರಯತ್ನ ಪಟ್ಟಿದ್ದೇನೆ ಹೇಳ್ಕೊಡ್ಲಿಕ್ಕೆ ಮಾತಾಜಿ. ಸೊ ಈಗ ನೋಡೋಣ ರಿವಿಷನ್ ಅಲ್ಲಿ ಏನಾದ್ರು ಮಿಕ್ಕಿದ್ರೆ, ಯಾಕಂದ್ರೆ ನಿಮ್ಗೆ ಡಿಸ್ಕಷನ್ ಕ್ಲಾಸ್ ಇರೋದೇ ಅದಕ್ಕೋಸ್ಕರ. ಏನಾದ್ರು ತಿಳಿಲಿಲ್ಲ ಅಂತಂದ್ರೆ ಅದನ್ನ ಕೇಳುವಂಥದ್ದು, ಅಥವಾ ನೀವು ಗುರುಗಳಿಗೆ ನೀವು ಹೇಳ್ಬೋದು, ಯಾರಿಗಾದ್ರು ಯಾರು ಗುರುಗಳಿದ್ದಾರೆ ಅವ್ರಿಗೆ ಕೇಳ್ಬೋದು. ಇಲ್ಲಾಂದ್ರೆ ನಮ್ಗೆ ನೀವು ನಿಮ್ ಡಿಸ್ಕಷನ್ ಕ್ಲಾಸ್ಗೆ ಬನ್ನಿ ಇದನ್ನ ತಿಳಿಸ್ಕೊಡಿ ಅಂತ ಹೇಳಿದ್ರೆ ಬರ್ಬೋದಿತ್ತು. ಬಟ್ ಯಾರನ್ನು ಕೂಡ ನನಗೆ ಇನ್ವೈಟ್ ಮಾಡ್ಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳಿ. ವಿಟಿ ಬಗ್ಗೆ ಒಂದು ಕ್ವೆಶ್ಚನ್ ಕೇಳ್ಬೋದಾ? ಹಾ ಹೇಳಿ. ಇದು ನೀವು ಇದರಲ್ಲಿ ಕೊಟ್ಟಿದ್ದೀರಾ 60 ಪದಗಳ ಉತ್ತರ ಬರೀಬೇಕು, ಇಲ್ಲಾಂದ್ರೆ ಹಿಂದಿರುಗಿಸಲಾಗುತ್ತದೆ ಅಂತ. ಇದು ಎಲ್ಲಾ ಕ್ವೆಶ್ಚನ್ಸು ಸೇರಿ 60 ಪದಗಳ ಅಥವಾ ಒಂದೊಂದು ಕ್ವೆಶ್ಚನ್ಗೆ 60 ಪದಗಳ? ವಿಟಿ 1 ಅಲ್ಲಿ ಇದೆಯಾ ಅದು? ಹಾ 600 ಪದಗಳು ಮಾತಾಜಿ. 600 ಪದಗಳು ಮಾತಾಜಿ. ಹಾ 600 words. 600. 600 ಪದಗಳು ಮಾತಾಜಿ, 60 ಪದಗಳಲ್ಲ. 600 ಪದಗಳು ಎಲ್ಲ ಕ್ವೆಶ್ಚನ್ ಸೇರಿ. ಹೌದು, ಎಲ್ಲ ಕ್ವಶನ್ ಸೇರಿ 600ರಿಂದ 700 ಅಂತ ಹೇಳ್ತಾರೆ ಮಾತಾಜಿ. ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ ಪದಗಳು, ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಆಗ್ಬಾರ್ದು ಅನ್ನೋದನ್ನ ಹೇಳ್ತಾರೆ. ಎರಡು ಕ್ವಶನ್ ಸೇರಿ 600 ಸಾಕ ಮಾತಾಜಿ? 60 ಅಂತ 2 ಆಗಿದೆ. ಕ್ವಶನ್ಸ್ ಅಲ್ಲ ಮಾತಾಜಿ, 2 ಕ್ವಶನ್ ಅಲ್ಲ, ಒಂದು ಕ್ವಶನ್, ಒಂದು ನಿಯೋಜನೆ. ಒಂದು ನಿಯೋಜನೆ. 2ರಿಂದ 1400 ಇದ್ರು ಓಕೆನಾ ಮಾತಾಜಿ? ಎರಡೂನ ಯಾಕೆ ನೀವು ಒಂದೇ ಕಡೆ ಬರೀತೀರಾ? ಬೇರೆ ಬೇರೆ ಬರೀರಿ. 600ರಿಂದ 700 ಪದಗಳಾಗುವಷ್ಟು ನಿಮ್ಗೆ ಇದನ್ನ ಕಳಿಸ್ಬೇಕು ಅಂದ್ರೆ ನಾವು ಒಂದ್ರಲ್ಲಾಗಿರುತ್ತಲ್ಲ, ಅದು ಸೆಪರೇಟೇ ಮಾಡ್ಬೇಕು ಮಾತಾಜಿ. ಇದು ನಿಯೋಜನೆ 1, ನಿಯೋಜನೆ 2 ಅಂತ ಹೇಳಿ ಹಾಗೆ ಮಾಡಿರೋದು. ಹಾಗೆ ಮಾಡ್ಬೇಕು. ಹಾಗಿದ್ರೆ ನಿಯೋಜನೆ 1ಕ್ಕೆ 600 ಪದ, ನಿಯೋಜನೆ 2ಕ್ಕೆ 600 ಪದ, ಆ ತರನಾ? ನಿಯೋಜನೆ 3ಕ್ಕೂ 600 ಪದ. ಅಂದ್ರೆ ನೀವು ಎರಡು ಯಾವ್ದಾದ್ರು ಒಂದು, ವಿಟಿ 1, 2 ನಲ್ಲಿ ಒಂದನ್ನ, ವಿಟಿ 3, 4 ಅಲ್ಲಿ ಒಂದನ್ನ. ಅಂದ್ರೆ ಫಸ್ಟ್ ಭಾಗ ಅಂತ ತಗೊಂಡ್ರೆ ನೀವು ಅದರಲ್ಲಿ 600 ಪದ, ಮತ್ತೆ 2ನೇ ಭಾಗದಲ್ಲಿ 600 ಪದ. ಮಾತಾಜಿ ಅದ್ರಲ್ಲಿ 900 ಪದ ಅಂತಿದೆ ಮಾತಾಜಿ. 900 ಇದೆಯಾ? 900 ಇದೆ ಮಾತಾಜಿ. 900 ಅಂತಿದೆ ಮಾತಾಜಿ. ವಿಟಿ 1 ಅಲ್ಲ? 900. ವಿಟಿ 1 ನಲ್ಲಿ 600 700 ಪದ ಅಂತ ಇದೆ. ವಿಟಿ 1 ಅಲ್ಲಿ 900 ಪದಗಳಿದೆ ನೋಡಿ ಮಾತಾಜಿ. ಅಷ್ಟು ಬರಿಬೇಕಾ ಮಾತಾಜಿ? 900 ಪದಗಳು. 900 ಅಂದ್ರೆ ಅಷ್ಟ ಆಗತ್ತೆ ಮಾತಾಜಿ. 700 ಪದ 600 ಪದ ಅಂತಂದ್ರೆ ನಿಮ್ಗೆ ಮತ್ತೆ ಕಡಿಮೆ ಆದಾಗ ಆಗತ್ತೆ ಅದು. ಇದು ನಿಮ್ಗೆ ಹೆಚ್ಚು ಕೊಟ್ಟಿದ್ದಾರೆ. ಈಗ ನೋಡಿ ವಿಟಿ 2 ನಲ್ಲಿ 600 ಪದ ಕೊಟ್ಟಿದ್ದಾರೆ. ಹೌದು ಮತ್ತೆ ನಾವು ಹೇಗ್ ಬರಿಬೇಕು ಅನ್ನೋದು ನೀವು ಅಷ್ಟು ಸೀರಿಯಸ್ ಆಗಿ ತಗೋಬೇಡಿ, ಅದು ಹೆಚ್ಚು ಕಡಿಮೆ. ಅಂದ್ರೆ ತುಂಬಾನೇ ಡಿಫ್ರೆನ್ಸ್ ಆಗ್ಬಾರ್ದು ಇಲ್ಲಿ ಓದ್ಲಿಕ್ಕೆ. ಹಾಗೆ ಇವ್ಯಾಲ್ಯೂಯೇಟ್ ಮಾಡೋರಿಗೆ ಅಂತ ಹೇಳಿ ಆತರ ಕೊಟ್ಟಿದ್ದಾರೆ. ಸೊ ತುಂಬಾನೇ ಎಲ್ಲಾ ಬರ್ದ್ಬಿಡ್ತಾರೆ ಅಂತ ಹೇಳಿ. ಮಾತಾಜಿ ಅದೇ ಕ್ವಶನ್ ಮಾತಾಜಿ, ಟೋಟಲ್ 8 ಪೇಜ್ ಬರಬೇಕಾ ಮಾತಾಜಿ ಒಂದೊಂದು ವಿಟಿ? ಪದಗಳನ್ನು ನೋಡಿ ಮಾತಾಜಿ, ನೀವು ವರ್ಡ್ ಅಲ್ಲಿ ಟೈಪ್ ಮಾಡೋದಾದ್ರೆ ಅಲ್ಲಿ ವರ್ಡ್ಸ್ ಶಬ್ದಗಳನ್ನೇ ತೋರ್ಸುತ್ತೆ. 8 ಪೇಜ್ ಅಂತ ಹೇಳಿ ಆತರ ಹೇಳ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕೆಲವೊಬ್ರು ಚಿಕ್ಕ ಹ್ಯಾಂಡ್ ರೈಟಿಂಗ್ ಇರುತ್ತೆ, ಕೆಲವೊಬ್ರದ್ದು ತುಂಬಾ ಬಿಡಿ ಬಿಡಿಯಾಗಿ ಬರೀತಾರೆ. ಹಾಗೆ ಪೇಜ್ ವೈಸ್ ನಮ್ಗೆ ಮೌಲ್ಯ ಮಾಡ್ಲಿಕ್ಕೆ ಆಗಲ್ಲ ಮಾತಾಜಿ. ಓಕೆ ಮಾತಾಜಿ ಇದು 2 PDF ಮಾಡಿ ಕಳುಹಿಸ್ಬೇಕಾ ಮಾತಾಜಿ? ಒಂದು ವಿಟಿ, ಒಂದು PDF. ಓಕೆ ಮಾತಾಜಿ, ಸೆಪರೇಟ್ ಮಾಡಿ. ಎಲ್ರು ಕೂಡ ಸೆಪರೇಟ್ ಮಾಡಿ. ನಾನು 2 ಲಿಂಕ್ ಅನ್ನ ಕಳಿಸ್ತೇನೆ. ಯಾಕಂದ್ರೆ ಒಂದೇ ಲಿಂಕ್ ಅಲ್ಲಿ ಕಳಿಸಿದ್ರೆ ಮೇ ಬಿ ಬ್ಲಾಕ್ ಆಗೋಗ್ಬಿಡ್ತದೆ ಡ್ರೈವ್. ಹಾಗಾಗಿ ಸೆಪರೇಟ್ ಕಳ್ಸಿರ್ತೀನಿ. ಸೊ ಸೆಪರೇಟ್ ಆಗಿನೇ ಅಪ್ಲೋಡ್ ಮಾಡಿ. ಓಕೆ ಮಾತಾಜಿ. ಲಾಸ್ಟ್ ಡೇಟ್ ಯಾವ್ದು ಮಾತಾಜಿ?
ಎಲ್ಲಿವರೆಗೂ ಬೇಕು ನಿಮ್ಗೆ? ಮಾತಾಜಿ ತುಂಬಾ ದಿವಸ ಬೇಕು ಓದಕ್ಕೆ. ಕಷ್ಟ ಇದೆ ತುಂಬಾ ಮಾತಾಜಿ ದಿವಸ ಮಾತಾಜಿ. ಇವಾಗ ತಿಂದು ತುಂಬಾ ಕಷ್ಟ ಇದೆ ಮಾತಾಜಿ. CBN ಇದೆ ಅಲ್ವಾ ಮಾತಾಜಿ? ಭಕ್ತಿ ಹಾಗೆ ಸುಲಭವಾಗಿ ಸಿಗತ್ತಾ? ಕಷ್ಟಪಡ್ಬೇಕು ಮಾತಾಜಿ. ಅವ್ರಿಗೆ ಒಂದು ಇಷ್ಟಪಡ್ಬೇಕಲ್ಲ. ಫಾರ್ಮೆಟ್ ಕಳಿಸ್ತೀನಿ ಅಂದ್ರಲ್ಲ ಮಾತಾಜಿ, ಯಾವ ತರ ಬರಿಬೇಕು ಅಂತ ಒಂದು ಫಾರ್ಮೆಟ್ ಕಳಿಸ್ತೀನಿ ಅಂತ, ಅದನ್ನ ಕಳ್ಸಿದ್ರೆ ನಮ್ಗೆ ಆತರ ನಾವು ನೋಡಿ ಬರ್ಕೋಬಹುದು ಮಾತಾಜಿ. ಇಂಟ್ರೊಡಕ್ಷನ್ ಮಧ್ಯದಲ್ಲಿ ಈ ಸಾದೃಶ್ಯ Okay, ಉದಾಹರಣೆ ಆ ತರ ನಮ್ಗೊಂದು ಗೊತ್ತಿಲ್ಲ ಯಾವ ತರ ಅಂತ ಅದೊಂದು ಕಳ್ಸ್ಕೊಡಿ ಮಾತಾಜಿ. ಒಂದ್ ನಿಮಿಷ, ನಾನು ಮೀಟಿಂಗ್ ಏನ್ ಮಾಡ್ತೇನೆ. ಓಕೆ, ಸೊ ಕೊನೆಯದಾಗಿದೆ, ನಾನು ಏನ್ ಮಾಡೋಣ, ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಯಾರು ಓದಿಲ್ವೋ ಓದಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ರಸಾಮೃತ ಅಧ್ಯಾಯವು ಒಂದು ಸ್ವಿಚ್ ತಿರುವು ಅನ್ನು ಹೇಗೆ ತಿರುಗಿಸಬೇಕೆಂಬುದು ನಮಗೆ ಕಲಿಸುತ್ತದೆ. ಅದು ತಕ್ಷಣವೇ ಎಲ್ಲವನ್ನು ಎಲ್ಲೆಡೆಗೆ ಬೆಳಗಿಸುತ್ತದೆ. ಈ ವಿಧಾನವನ್ನು ತಿಳಿದಿಲ್ಲದ ವ್ಯಕ್ತಿಯು ಜೀವನದ ಹಂತವನ್ನು ಕಳೆದುಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಹೀಗೆ ಭಕ್ತಿ ರಸಾಮೃತ ಸಿಂಧುಗಳಿರುವಂತಹ ಅಧ್ಯಾಯಗಳು ಒಂದು ಪ್ರತಿಯೊಂದು ತಿರುವನ್ನ ಕೊಡುತ್ತೆ ನಮಗೆ. ನೋಡಿದ ಹಾಗೆ ಇಲ್ಲಿ ಸಾಧನಾ ಭಕ್ತಿಯಲ್ಲಿ ವೈದಿ ಸಾಧನಾ ಭಕ್ತಿ ಯಾವ್ದು, ಅದರಲ್ಲಿ 5 ಭಕ್ತಿಗಳು ಮುಖ್ಯವಾಗಿರುವಂತದ್ದು. ಆಮೇಲೆ ರಾಗಾನುಗ ಭಕ್ತಿ, ರಾಗಾತ್ಮಿಕ ಭಕ್ತಿ, ಹೀಗೆ ಭಾವ, ಪ್ರೇಮ. ಸೊ ಹೀಗೆ ಪ್ರತಿಯೊಂದನ್ನು ಕೂಡ ಒಂದು ತಿರುವನ್ನ ನಾವು ಕಾಣ್ತೇವೆ. ಸೊ ಅವು ತಕ್ಷಣವೇ ಎಲ್ಲವನ್ನ ಎಲ್ಲೆಡೆ ಬೆಳಗಿಸುತ್ತೆ ಅಂತ. ಸೊ ವಿಧಾನವನ್ನ ತಿಳಿದಿಲ್ಲದ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಹಂತವನ್ನ, ಅಂದ್ರೆ ಈ ಭಕ್ತಿ ರಸಾಮೃತ ಸಿಂಧುವನ್ನ ತಿಳ್ಕೊಳ್ದೇ ಇದ್ರೆ ಅವನು ಎಲ್ಲವನ್ನ ಕಳ್ಕೊಂಡಿದ್ದಾನೆ ಅಂತ ಜೀವನದಲ್ಲಿ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಕ್ತಿ ರಸಾಮೃತ ಸಿಂಧುವನ್ನ ಓದಿ ತಿಳ್ಕೊಳ್ಳಿ ಮತ್ತೆ. ಸೊ ಏನಾದ್ರೂ ಡೌಟ್ಸ್ ಗಳಿದ್ರೆ ಸೊ ನೀವು ಕಾಲ್ ಮಾಡಬಹುದು, ಅಥವಾ ನಿಮ್ಮ ಡಿಸ್ಕಷನ್ ಗ್ರೂಪ್ಗೆ ಕರೀರಿ. ಸೊ ಸಾಧ್ಯವಾದ್ರೆ ನನಗೆ ಎಷ್ಟು ನನ್ನ ತಿಳುವಳಿಕೆ ಪ್ರಕಾರ ನಾನು ನಿಮ್ಗೆ ಹೇಳ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ನಮ್ಮ ಗುರುಗಳು ನಮ್ಗೆ ಎಷ್ಟು ತಿಳಿಸಿದಾರೋ ಅಷ್ಟು ನಾನು ಅನುಸರಣೆಯನ್ನ ಮಾಡಿ ನಿಮ್ಗೆ ತಿಳಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಸೊ ಹೀಗೆ ಭಕ್ತಿ ರಸಾಮೃತ ಸಿಂಧು ಅನ್ನುವಂಥದ್ದು ಪ್ರತಿ ಅಧ್ಯಾಯದಲ್ಲೂ ಕೂಡ ಒಂದು ತಿರುವು ಇದೆ ಅನ್ನೋದನ್ನ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಇಲ್ಲಿಗೆ ನಮ್ದು ಭಕ್ತಿ ರಸಾಮೃತ ಸಿಂಧುವಿನ ಕೊನೆಯ ಪಾಠ ಮುಗಿಯಿತು. ಧನ್ಯವಾದಗಳು ಎಲ್ಲ ಮಾತಾಜಿಗಳಿಗೆ. ಮಾತಾಜಿ ಹರೇ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ